ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀರಾಘವಂ ದಶರಥಾತ್ಮಜಮಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯರತ್ನದೀಪಂ ಆಜಾನುಬಾಹುಂ ಅರವಿಂದದಳಾಯತಾಕ್ಷಂ ರಾಮಂ ನಿಶಾಚರ ವಿನಾಶಕರಂ ನಮಾಮಿ. ಪೂರ್ವಂ ರಾಮ ತಪೋವನಾಧಿಗಮನಂ ಹತ್ವಾ ಮೃಗಾಃ ಕಾಂಚನಂ ವೈದೇಹಿ ಹರಣಂ ಸಮುದ್ರತರಣಂ ಲಂಕಾಪುರಿ ದಹನಂ ಪಶ್ಚಾತ್ ರಾವಣ ಕುಂಭಕರ್ಣ ಹನನಂ ಏತದ್ಧಿ ರಾಮಾಯಣಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ರಾಮಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕೇ. ಪೂಜ್ಯರಾದ ಭಗವದ್ ಬಂಧುಗಳೇ, ಸುಮಾರು 2 ವಾರಗಳ ಒಂದು ವಿರಾಮದ ನಂತರ ನಾವು ಇವತ್ತು ಇಲ್ಲಿ ಸುಂದರಕಾಂಡ ಪ್ರವಚನಕ್ಕೆ ಇಲ್ಲಿ ಸೇರ್ಕೊಂಡಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಈ ವಸಂತ ನವರಾತ್ರಿಗಳನ್ನು ನಾವು ಮೈ ತುಂಬಿ ಮನಸ್ಸು ತುಂಬಿ ಆಚರಣೆ ಮಾಡ್ಕೊಂಡಿದ್ದೀವಿ. ರಾಮತಾರಕ ಶ್ರೀರಾಮ ಜಯರಾಮ ಜಯ ಜಯರಾಮ ಅಂತಕ್ಕಂಥ ರಾಮತಾರಕನ್ನು ಅಖಂಡವಾಗಿ ನಾವು ಯುಗಾದಿಯಿಂದ ಪ್ರಾರಂಭ ಮಾಡಿಕೊಂಡು ಶ್ರೀರಾಮ ನವಮಿಯವರೆಗೂ ಕೂಡ ಅಖಂಡವಾಗಿ ಅದನ್ನು ಪಾರಾಯಣ ಮಾಡಿ ಧನ್ಯರಾಗಿದ್ದೀವಿ. ರಾಮನಾಮ ಅಂತಕ್ಕಂಥದ್ದು ಎಲ್ರಿಗೂ ಸಿಗ್ತಕ್ಕಂಥದ್ದಲ್ಲ. ಕೆಲವೆಲ್ಲ ಏನು ಅಂತಂದರೆ ನಮಗೆ ಈಸಿಯಾಗಿ ಸಿಗ್ತಕ್ಕಂಥ ವಸ್ತುಗಳಲ್ಲ. ಪ್ರಪಂಚದಲ್ಲಿ ಕೆಲವು ಅಪರೂಪವಾಗಿರ್ತಕ್ಕಂಥ ವಸ್ತುಗಳಿದೆ, ಅದರಲ್ಲಿ ರಾಮನಾಮನೂ ಕೂಡ ಒಂದು. ರಾಮನಾಮ ಅಷ್ಟು ಈಸಿಯಾಗಿ ಎಲ್ಲರ ಕೈಗೆ ಸಿಗ್ತಕ್ಕಂಥದ್ದಲ್ಲ. ಕರ್ಮ ಸೌದಿರಬೇಕು. ಯಾರಿಗೆ ಕರ್ಮ ಸೌದಿರುತ್ತೆ, ಯಾರಿಗೆ ಜನ್ಮದ ಕೊನೆಯ ಹಂತಕ್ಕೆ ನಾವು ಅಂದರೆ ಜನ್ಮಗಳ ಪರಂಪರೆಯ ಒಂದು ಕೊನೆಯ ಹಂತಕ್ಕೆ ಬಂದಿದ್ದೀವಿ ಅಂಥವ್ರಿಗೆ ಮಾತ್ರ ಸಿಗ್ತಕ್ಕಂಥದ್ದು ಈ ರಾಮನಾಮ ಅಂತಕ್ಕಂಥದ್ದು. ಈಸಿಯಾಗಿ ಸಿಗ್ತಕ್ಕಂಥದ್ದಲ್ಲ. ಎಲ್ಲರೂ ಏನು ಅನ್ಕೊತಾರೆ ಅಂದರೆ ಏನಿದೆ ರಾಮ 2 ಅಕ್ಷರ ತಾನೇ ಅಂತ ಹೇಳ್ಬಿಟ್ಟು ಅಂತ. ಆ ರಾಮನಾಮದ ಮಹಾತ್ಮೆ ತಿಳಿದಿರ್ತಕ್ಕಂಥವ್ರಿಗೆ ತಿಳಿದಿರುತ್ತೆ. ನೋಡಿ, ನಾರಾಯಣ ಅಂತಕ್ಕಂಥ ಅಷ್ಟಾಕ್ಷರಿನಲ್ಲಿ ರಾ ತೆಗೆದುಬಿಟ್ರೆ ನಾಯಣಾಯ ಅಂತ ಆಗತ್ತಂತೆ. ಅದು ಬೆಲೆನೇ ಇಲ್ದಿರ ಹೋಗ್ಬಿಡತ್ತೆ. ನಮಃ ಶಿವಾಯನಲ್ಲಿ ಮಾ ತೆಗೆದುಬಿಟ್ರೆ ನ ಶಿವಾಯ ಆಗ್ಬಿಡತ್ತೆ. ಹಂಗಾಗಿ ಅದಕ್ಕೆ ಬೆಲೆ ಹೊಟ್ಟೋಗ್ಬಿಡತ್ತಂತೆ.
ಈ ರಾಮ ಅಂತಕ್ಕಂಥ ಅಕ್ಷರ ಸರ್ವವೇದ ಪಾರಾಯಣ ಪುಣ್ಯಂ ಲಭತೆ ಅಂತ ಹೇಳುತ್ತೆ ನಾರಾಯಣ ಉಪನಿಷತ್ನಲ್ಲಿ. ಅಂದರೆ ಎಲ್ಲ ವೇದಗಳನ್ನು ಪಾರಾಯಣ ಮಾಡಿದ ಪುಣ್ಯ ಬರೀ ರಾಮ ಅಂತಕ್ಕಂಥ ಅಕ್ಷರದಿಂದ ಸಿಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಬಿಟ್ಟು ರಾಮ ಅನ್ನೋ 2 ಅಕ್ಷರನ ಉಚ್ಚಾರಣೆ ಮಾಡಿ ಎಂಥವರು ಕೂಡ, ಅಂದರೆ ಇಲ್ಲಿ ಪಾರ್ವತಿ ಕೇಳ್ತಕ್ಕಂಥದ್ದು ಕೇನೋಪಾಯನ ಲಘುನ ವಿಷ್ಣುವರ ನಾಮ ಸಹಸ್ರಕಂ ಪಠ್ಯತೆ ಪಂಡಿತ ನಿತ್ಯಂ ಶ್ರೋತಮಿಚ್ಛಾಮ್ಯಹಂ ಪ್ರಭೋ ಅಂತ. ಅದಕ್ಕೆ ಪರಮೇಶ್ವರ ಕೊಟ್ಟಿರ್ತಕ್ಕಂಥ ಉತ್ತರ ಶ್ರೀರಾಮ ರಾಮ ರಾಮೇತಿ ಅಂತ ಹೇಳ್ಬಿಟ್ಟಂತ. ಶ್ರೀರಾಮ ಅಂತಕ್ಕಂಥವ್ರನ್ನ ಪಂಡಿತರು ಪಾಮರರು ಯಾರು ಬೇಕಾದರೂ ಅದನ್ನು ಹಾಡಿ ಹಾಡಿ ಜನ್ಮವನ್ನು ಧನ್ಯ ಮಾಡ್ಕೋಬೋದು. ರಾಮ ಅಂತಕ್ಕಂಥ ಉಚ್ಚಾರಣೆಯಿಂದ ಸಹಸ್ರನಾಮ ತತ್ತುಲ್ಯಂ, 1000 ನಾಮಗಳ ಉಚ್ಚಾರಣೆ ಮಾಡಿದ್ರೆ ಯಾವ ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯ ಬರೀ ರಾಮ ಅಂತಕ್ಕಂಥ ನಾಮದಿಂದ ಸಿಗ್ತದೆ. ಎಷ್ಟು ಈಸಿ ನೋಡಿ. ಅದಕ್ಕೆ ನಮ್ಮಲ್ಲಿ ಏನು ಅಂತಂದರೆ ಮೊದಲೆಲ್ಲ ಏನು ಅಂದರೆ ಪತ್ರಗಳನ್ನು ಬರೀಬೇಕಾದ್ರೆ ಶ್ರೀರಾಮ ಅಂತ ಬರೆಯೋರು. ಅದ್ರ ಮೇಲೆ ಈವನ್ ನಾನು ನೋಡಿದ್ದೀನಿ ನಮ್ಮ ಯಾವ್ದ್ರ ಮೇಲೆ ಬೇಕಾದ್ರೂ ಬರೆಯೋರು. ನಮ್ಮ ತಾಯಿ ಅಂಗಡಿ ಲಿಸ್ಟ್ ಬರೆಯೋರು. ನಮ್ಮ ತಾಯಿ ಇದ್ದಾಗ ಅಂಗಡಿ ಲಿಸ್ಟ್ ಬರೆಯೋರು. ತಿಂಗಳಿಗೆ ಅಂಗಡಿಗೆ ಹೋಗ್ಬಿಟ್ಟು ಇಂಥದ್ದೆಲ್ಲ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಅಂತ ಅದ್ರ ಮೇಲೆ ಶ್ರೀರಾಮ ಅಂತ ಬರೆದ್ಬಿಟ್ಟು ಅಂಗಡಿ ಲಿಸ್ಟ್ ಬರೆಯೋರು. ನನಗೆ ಅವಾಗ ಆಶ್ಚರ್ಯ ಆಗೋದು, ಇದೇ ನಮ್ಮ ತಾಯಿಯವರು ಅಂಗಡಿ ಲಿಸ್ಟ್ಗೂ ಶ್ರೀರಾಮ ಅಂತ ಬರೀತಾರೆ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಶ್ರೀರಾಮ ಅಂತಂದರೆ ಆ ಲಿಸ್ಟಿಗೆ ಒಂದು ಬೆಲೆ ಬರುತ್ತೆ. ಅಂದರೆ ಆ ಒಂದು ಇದಕ್ಕೆ ವಸ್ತುವಿಗೆ ಒಂದು ಬೆಲೆ ಬರುತ್ತೆ. ಅಯ್ಯೋ ರಾಮ ಅಂತೀವಿ, ಹಾ ರಾಮ ಅಂತೀವಿ. ರಾಮ 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 ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ರಾಮ ಪ್ರತಿಯೊಂದಕ್ಕೂ ಹಾಸು ಹೊಕ್ಕಾಗೋಗ್ಬಿಟ್ಟಿದೆ. ಹಾಗಾಗಿ ತುಳಸಿದಾಸರು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಹೇಳ್ತಾರೆ, ಯಾರಿಗಾದ್ರೂ ಬೈಬೇಕಾದ್ರೆ ಹರಾಮ್ ಅಂತ ಬೈತಾರಂತ, ಹರಾಮ್ ಅಂತ. ಹಂಗೆ ಬೈದ್ರೆ 7 ಜನ್ಮಗಳ ಪಾಪ ಸುಟ್ಟೋಗುತ್ತಂತ ಅದನ್ನು, ಯಾಕೆಂದ್ರೆ ಅದರಲ್ಲಿ ರಾಮನಾಮ ಇದೆ, ಹರಾಮ್ ಅಂತ ಹೇಳ್ಬಿಟ್ಟು. ಹಾಗಾಗಿ ಅಷ್ಟು ಅದ್ಭುತವಾಗಿರತಕ್ಕಂಥ ರಾಮನಾಮ. ಒಂದ್ಸಲಿ ಏನಾಗುತ್ತೆ ಅಂತಂದರೆ, ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಇರಬೇಕಾಗಿದ್ರೆ ಒಬ್ಬ ಸನ್ಯಾಸಿ ಬಂದಿರ್ತಾನೆ. ಆ ಸನ್ಯಾಸಿ ಆ ಗಂಗಾ ತೀರದಲ್ಲಿ ಕೂತ್ಕೊಂಡು ಪ್ರತಿದಿನ ಸ್ನಾನ ಮಾಡೋದು, ಶುಭ್ರವಾಗಿ ಮಡಿ ಉಟ್ಕೊಳೋದು, ಒಂದು ಪುಸ್ತಕ ಇರುತ್ತೆ ಆತನ ಹತ್ರ, ಆ ಪುಸ್ತಕ ತೆಗೆಯೋದು, ಹಿಂಗೆ ನೋಡ್ತಾ ಓದ್ತಾ ಹೋಗೋದು, ಫಸ್ಟಿಂದ ಲಾಸ್ಟ್ವರೆಗೂ ಓದ್ತಾ ಹೋಗೋದು, ಆನಂದ ಬಾಷ್ಪಗಳನ್ನು ಸುರಿಸೋದು, ಪ್ರೇಮಾಶ್ರಗಳನ್ನು ಸುರಿಸೋದು, ತಲ್ಲೀನಾಗ್ಬಿಡೋದು. ಈ ಥರ ಮಾಡ್ತಾ ಇರ್ತಾರೆ. ಶ್ರೀರಾಮಕೃಷ್ಣರು ಒಂದಿನ ಗಮನಿಸ್ತಾರೆ, 2ನೇ ದಿನ ಗಮನಿಸ್ತಾರೆ, 3ನೇ ದಿನ ಗಮನಿಸ್ತಾರೆ. ಇದು ಎಂಥ ಸದ್ಗ್ರಂಥ ಇರಬೇಕು, ಎಂಥ ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಇರಬೇಕು. ಈ ಸನ್ಯಾಸಿ ತನ್ನನ್ನು ತಾನೇ ಮರೆತು ಪ್ರೇಮಾಶ್ರು ಸುರಿಸ್ತಾನಲ್ಲ ಈ ಪುಸ್ತಕನ ಓದ್ತಾ. ಹಾಗಾಗಿ ಇದು ಏನು ಪುಸ್ತಕ ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಅಂತಕ್ಕಂಥ ಕ್ಯೂರಿಯಾಸಿಟಿ ಶ್ರೀರಾಮಕೃಷ್ಣರಿಗೆ ಬರುತ್ತೆ. ಹೃದಯ ಅಂತ ಹೇಳ್ಬಿಟ್ಟು ಅವ್ರು ಅಳಿಯ ಇರ್ತಾನೆ, ಆತನ ಕರ್ಕೊಂಡು ಬರ್ತಾರೆ ಗಂಗಾ ತೀರಕ್ಕೆ. ಬಂದರೆ ಸನ್ಯಾಸಿ ಮತ್ತೆ ಯಥಾ ಪ್ರಕಾರ ಸ್ನಾನ ಮಾಡಿ ಆ ಪುಸ್ತಕನ ಓದ್ತಾ ಇರ್ತಾರೆ. ಬಂದ್ಬಿಟ್ಟು ಕೇಳ್ತಾರೆ, ತಾವು ಓದ್ತಾ ಇರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಪುಸ್ತಕ ಯಾವುದು ಅಂತ ನಾನು ತಿಳ್ಕೊಬೋದಾ ಅಂತ ಶ್ರೀರಾಮಕೃಷ್ಣರು ಕೇಳ್ತಾರೆ. ಅಯ್ಯೋ ಅದರಲ್ಲಿ ಏನಿದೆ ತಗೊಳ್ಳಿ, ಓದಿ ಅಂತ, ನೀವು ಓದಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಸನ್ಯಾಸಿ. ಶ್ರೀರಾಮಕೃಷ್ಣರು ತೆಗೆದು ನೋಡ್ತಾರೆ, ಫಸ್ಟಿಂದ ಲಾಸ್ಟ್ವರೆಗೂ ಯಾವ ಪೇಜ್ ತೆಗೆದು ನೋಡಿದ್ರು ಎಲ್ಲ ಪೇಜ್ನಲ್ಲೂ ಫಸ್ಟಿಂದ ಲಾಸ್ಟ್ವರೆಗೂ ಏನಿರುತ್ತೆ, ಶ್ರೀರಾಮ 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 ಅಂತ ಬರೆದಿದೆ. ರಾಮಕೃಷ್ಣರು ಕೇಳ್ತಾರೆ, ಇದನ್ನ ನೋಡಿ ನೀವು ಪ್ರೇಮಾಶ್ರು ಸುರಿಸ್ತಾ ಇದ್ದೀರಾ, ಇಷ್ಟು ದಿವ್ಯಾನಂದ ನಿಮ್ಗೆ ಉಂಟಾಗ್ತಾ ಇದೆಯಾ ಅಂತ ಕೇಳ್ತಾರೆ. ಆವಾಗ ಸನ್ಯಾಸಿ ಆ ಶ್ರೀರಾಮಕೃಷ್ಣರ ಮುಖ ನೋಡ್ಬಿಟ್ಟು ನಕ್ಕಬಿಟ್ಟು ಹೇಳ್ತಾರೆ, ಇನ್ನು ಇದಕ್ಕಿಂತ ಏನಿದೆ ಅಂತ ಕೇಳ್ತಾರೆ. ಇನ್ನಿದಕ್ಕಿಂತ ಏನಿದೆ, ಶ್ರೀರಾಮ ಅಂತಕ್ಕಂಥ ಅದಕ್ಕೆ ತಾರಕ ಮಂತ್ರಮು ಕೋರಿನ ದೊರಿಕೆನು ಧನ್ಯುಡನೈತಿನಿ ಓರನ್ನ ಅನ್ನಿಟಿಕಿದಿ ಕಡಸಾರಿ ಜನ್ಮಮು ಸತ್ಯಂಬಿಕ ಪುಟ್ಟುಟ ಸುಣ್ಣ. ಯಾರಿಗೆ ಮುಂದಿನ ಜನ್ಮ ಇಲ್ವೋ, ಯಾರು ಮೋಕ್ಷಕ್ಕೆ ಅರ್ಹರಾಗ್ಬಿಟ್ಟಿದಾರೋ ಅವ್ರ ನಾಲ್ಗೆ ಮೇಲೆ ಮಾತ್ರ ರಾಮನಾಮ ಅಂತಕ್ಕಂಥದ್ದು ನರ್ತನ ಮಾಡುತ್ತೆ. ಇಲ್ಲಾಂದ್ರೆ ನಾವು ಬಲವಂತವಾಗಿ ಹೇಳಕ್ ಹೋದ್ರು ಕೂಡ ಅದು ಹೇಳ್ಕೊಡ್ಸೋದಿಲ್ಲ, ಅದು ನಮ್ಮನ್ನು ಮೈಮರೆಸ್ಬಿಡುತ್ತೆ. ಹಾಗಾಗಿ ರಾಮನಾಮ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ ಏನು ಅಂತಂದರೆ, ಈ ಮದ್ಯದ ಅಂಗಡಿ ಇರುತ್ತಲ್ಲ, ಮದ್ಯದ ಅಂಗಡಿನಲ್ಲಿ ಒಂದು ಸಣ್ಣ ಗ್ಲಾಸ್ ಮದ್ಯ ಕುಡಿಯೋ ಅಷ್ಟೊತ್ತಿಗೆ ಮತ್ತೆ ಏರ್ಬಿಡುತ್ತೆ ಅಂದ್ಕೊಳ್ಳಿ. ಆವಾಗ ಅಂಗಡಿನಲ್ಲಿ ಎಷ್ಟು ಪೀಪಾಯಿ ಮದ್ಯ ಇದೆ ಅನ್ನೋದನ್ನ ಲೆಕ್ಕಾಚಾರ ಕಟ್ಕೊಂಡು ನನಗೆ ಏನಾಗಬೇಕು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು ಹೇಳೋ ಮಾತು. ಇಲ್ಲಿ ಕುಡಿತಾ ಇರ್ತಕ್ಕಂಥ ಸಣ್ಣ ಗ್ಲಾಸ್ ಇದು ಮದ್ಯ ಯಾವುದು ಅಂದರೆ ರಾಮನಾಮ. ರಾಮ ಅಂತಕ್ಕಂಥ ನಾಮವನ್ನು ಕುಡಿಯೋ ಅಷ್ಟೊತ್ತಿಗೆ ನನಗೆ ಬ್ರಹ್ಮಾನಂದ ಉಂಟಾಗ್ಬಿಟ್ಟು ಮೈ ಮರೆತು ಹೋಗ್ತಾ ಇದ್ದೀನಿ. ಇನ್ನು ಪರಮಾತ್ಮ ಎಂತ ಅವನು, ಎಷ್ಟು ಅಖಿಲಾಂಡ ಕೋಟಿಗಳಿಗೆ ಒಡೆಯನಾಗಿದ್ದಾನೆ, ಅವನ ಮಹಿಮೆ ಏನು, ಇವೆಲ್ಲ ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳ್ತಾರೆ. ನಮಗೆ ಸಾಕು ರಾಮ ಅನ್ನೋ ನಾಮ ಸಿಕ್ಬಿಟ್ಟಿದೆ, ನಂಗೆ ಅದರಲ್ಲಿ ಆನಂದ ಸಿಗ್ತಾ ಇದೆ, ಇದಕ್ಕಿಂತ ಆನಂದ ಏನೂ ಬೇಡ ಅಂತ ಹೇಳ್ತಾರೆ. ಕಲೆಕ್ಟರ್ಗೆ ಒಂದು ಮಗು ಇರುತ್ತದೆ, ಅಂದರೆ ಇವಾಗ ಯಾರೋ DC ಅಂದ್ಕೊಳ್ಳಿ, DC ಯಾರೋ ಲೇಡಿ ಇದ್ದಾರೆ, ಅವ್ರಿಗೊಂದು ಮಗು ಇದೆ ಅಂತ ಇಟ್ಕೊಳ್ಳಿ. ಆ ಮಗುಗೆ DC ಏನು ಓದ್ಕೊಂಡಿದ್ದಾರೆ, ಅವ್ರು ಯಾವ ಕ್ವಾಲಿಫಿಕೇಷನಲ್ಲಿ ಇದ್ದಾರೆ, ಎಷ್ಟು ಅವ್ರಿಗೆ ಕಾರುಗಳಿದೆ, ಎಷ್ಟು ಅವ್ರಿಗೆ ಮರ್ಯಾದೆ ಇದೆ, ಆಮೇಲೆ ಎಷ್ಟು ಸ್ಟೇಟಸ್ ಇದೆ, ಎಂಥ ಸೀರೆ ಉಡ್ತಾರೆ, ಇವನ್ನೆಲ್ಲ ಕಟ್ಕೊಂಡು ಮಗುಗೆ ಏನಾಗಬೇಕು, ಅದಕ್ಕೆ ಬೇಕಾಗಿರೋದು ಆ ತಾಯಿಯ ಸ್ತನ್ಯ ಅಷ್ಟೇ. ಸ್ತನ್ಯ ಕೊಡಿದ್ರೆ ಅದಕ್ಕೆ ತೃಪ್ತಿ ಆಗಿಬಿಡುತ್ತೆ. ಹಾಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ರಾಮ ಅಂತಕ್ಕಂಥ ನಾಮದಿಂದ ನಂಗೆ ತೃಪ್ತಿ ಆಗಿಬಿಟ್ಟಿದೆ.
ನಂಗಿನ್ನ ಪರಮಾತ್ಮನ ಲೀಲೆಗಳು ಅವನ ಮಹಿಮೆಗಳು ಕಟ್ಕೊಂಡು ನನಗೆ ಏನಾಗಬೇಕು, ಆ ತತ್ವಗಳು ವಿಚಾರಗಳು ಈ ಗೊಡವನೇ ಬೇಡ ನನಗೆ ಅಂತ ಹೇಳ್ತಾರೆ. ಯಾಕಂದರೆ ಅದ್ವೈತ ವಿಶಿಷ್ಟಾದ್ವೈತ ಯಾತದ್ರದ್ದು ಹೇಳ್ತಾರೆ, ಮಾಯೆ ಅಂತಾರೆ. ಇವೆಲ್ಲ ಭಕ್ತನಿಗೆ ಬೇಕಾಗಿಲ್ಲ. ಭಕ್ತನಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಸಿಂಪಲ್ ಆಗಿರ್ತಕ್ಕಂಥ ರಾಮನಾಮ ಒಂದು ಸಿಕ್ಕಿದೆ ಅಂದರೆ ನಮಗಿಂತ ಭಾಗ್ಯಶಾಲಿಗಳು ಯಾರೂ ಇಲ್ಲ ಅಂತಕ್ಕಂಥದ್ದು ಇದರ ನೀತಿ. ಅಂತಹ ಶ್ರೀರಾಮ ತಾರಕ ಶ್ರೀರಾಮ ಜಯ ರಾಮ ಅಂತಕ್ಕಂಥದ್ದು ಒಂದು ರಾಮ ತಾರಕ ಅಂತ ಕರೆಸ್ಕೊಳ್ತಕ್ಕಂಥದ್ದು 4 ಮಂತ್ರಗಳಂತೆ. ಒಂದು ಓಂಕಾರ, ಒಂದು ಗಾಯತ್ರಿ, ಆಮೇಲೆ ಒಂದು ಮೃತ್ಯುಂಜಯ ಮಂತ್ರ, ಇನ್ನೊಂದು ರಾಮ ತಾರಕ. ಇವು 4 ತಾರಕ ಅಂತ ವೇದಗಳಲ್ಲಿ ಹೊಗಳಲ್ಪಟ್ಟಿರ್ತಕ್ಕಂಥದ್ದು. ಇನ್ಯಾವುದಕ್ಕೂ ತಾರಕ ಅಂತಕ್ಕಂಥ ಸ್ಟೇಟಸನ್ನು ಮಂತ್ರಗಳಿಗೆ ಕೊಟ್ಟಿಲ್ಲ. ಹಂಗಾಗಿ ಈ ಎಲ್ಲ ಮಂತ್ರಗಳಲ್ಲಿ ನೋಡಿ, ಈ ಬೇರೆ ಎಲ್ಲ ಕೂಡ ನಮಗೆ ಕಠಿಣ. ಗಾಯತ್ರಿ ಮಂತ್ರ ಹೇಳೋದು ಕಷ್ಟ, ಓಂಕಾರ ಕೆಲವರು ಹೇಳಬೇಕು ಕೆಲವರು ಹೇಳಬಾರ್ದು ಅಂತ ಹೇಳ್ತಾರೆ, ಅದಕ್ಕೇನೋ ನಿಯಮಗಳು ಹೇಳ್ತಾರೆ. ಮಹಾಮೃತ್ಯುಂಜಯ ಮಂತ್ರ ಎಲ್ಲರಿಗೂ ಉಚ್ಚಾರಣೆ ಮಾಡೋದಕ್ಕಾಗೋದಿಲ್ಲ. ಆದರೆ ಸುಲಲಿತವಾಗಿ ನಾವು ಹೇಳ್ತಕ್ಕಂಥ ಮಂತ್ರ ಯಾವುದು ಅಂದರೆ ರಾಮನಾಮ ಅಂತೇಳಿ. ರಾಮ ಅಂದರೆ ರಂಜಯತಿ ಇತಿ ರಾಮಃ ಅಂತ ಹೇಳ್ಬೇಕಂತ ವಸಿಷ್ಠರು ಹೇಳ್ತಕ್ಕಂಥ ಮಾತಿದು ವಾಲ್ಮೀಕಿ ರಾಮಾಯಣದಲ್ಲಿ. ರಂಜಯತಿ ಇತಿ ರಾಮಃ ಅಂತ. ರಾಮ ಅಂತ ಯಾರನ್ನ ಹೇಳಿದ್ರೆ ಸಾಕು, ರಾಮ ಅಂತಕ್ಕಂಥ ಪದ ಕೇಳಿದ್ರೆ ಸಾಕು, ಎಲ್ಲರಿಗೂ ಯಾರಿಗೆ ಆನಂದ ಆಗುತ್ತೋ ಖುಷಿ ಕೊಡುತ್ತೋ ಅದನ್ನು ರಾಮ ಅಂತ ಕರೀತಾರಂತೆ. ಅದಕ್ಕೆ ರಂಜಯತಿ ಇತಿ ರಾಮಃ ಅಂತ ಹೇಳ್ತೀವಿ. ಎಲ್ಲರಿಗೂ ಆನಂದವನ್ನು ತಂದು ಕೊಡ್ತಾ ಇರ್ತಕ್ಕಂಥದ್ದು ರಾಮನಾಮ. ಅಂಥ ರಾಮನಾಮವನ್ನು ಅಖಂಡವಾಗಿ ನಾವು 9 ದಿನಗಳ ಕಾಲ ಈ ವಸಂತ ನವರಾತ್ರಿಗಳಲ್ಲಿ ಅದನ್ನು ಜಪ ಮಾಡಿ ನಮ್ಮ ಜನ್ಮ ಸಾರ್ಥಕ ಮಾಡ್ಕೊಂಡಿದ್ದೀವಿ. ಮೈ ಮರೆತು ನೃತ್ಯ ಮಾಡಿದ್ದೀವಿ, ಮೈ ಮರೆತು ಹಾಡಿದ್ದೀವಿ. ಹಾಗಾಗಿ ಲಜ್ಜೆ ಬಿಟ್ಟು ಕುಣಿರೆಂಬೋ ಕಾಗದ ಬಂದಿದೆ ಅಂತ ಹೇಳ್ತಾರೆ ಪುರಂದರದಾಸರು. ಯಾವಾಗ ನಾವು ಲಜ್ಜೆ ಬಿಡ್ತೀವಿ ಆವಾಗ ನಾವು ಒಳಗಡೆ ಆ ಭಗವತ್ ತತ್ವದಲ್ಲಿ ಎಂಟ್ರಿ ಆಗೋದಕ್ಕೆ ಅರ್ಹತೆ ಪಡ್ಕೊತೀವಂತೆ. ಅದು ಹೆಂಗೆ ಅಂತಂದರೆ ನಮಗೆ ಎಂಟ್ರಿ ಫೀಸ್ ಇದ್ದಂಗೆ. ಏನು ಲಜ್ಜೆ ಬಿಟ್ಟು ಕುಣಿತೀವಲ್ಲ ಅದೇ ಎಂಟ್ರಿ ಫೀಸ್ ಇದ್ದಂಗೆ. ಹಾಗಾಗಿ ಅದನ್ನು ಬಿಟ್ಟು ಕುಣಿಬೇಕು ಅಂತ ಬಿಟ್ಟು ಪುರಂದರದಾಸರು ಹೇಳ್ತಾರೆ. ಯಾಕೆಂದರೆ ಶುಕ ಮಹರ್ಷಿಗಳು ಭಾಗವತದಲ್ಲಿ ಹೇಳ್ತಾರೆ, ನಾನು ಇಂಥ ಜನ್ಮದವನು, ನಾನು ಇಷ್ಟು ವಿದ್ಯಾವಂತ, ನಾನು ಇಷ್ಟು ರೂಪವಂತ, ಸಮಾಜದಲ್ಲಿ ನನಗಿಂತ ಸ್ಟೇಟಸ್ ಇದೆ. ಇವೆಲ್ಲ ಕೂಡ ಏನು ಅಂತಂದರೆ ಆ ಭಗವನ್ ನಾಮದಲ್ಲಿ ತಲ್ಲೀನರಾಗೋದಕ್ಕೆ, ಭಗವದ್ ಭಕ್ತರೊಡನೆ ಸೇರೋದಕ್ಕೆ ಇದು ಅಡ್ಡಿ ಬರುತ್ತಂತೆ. ಅದು ಬಿಡೋದಿಲ್ಲ, ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಯಾರು ಇದನ್ನೆಲ್ಲ ಆಚೆ ನಿಲ್ಲಿಸಿ ಬರ್ತಾರೆ ಅಂಥವ್ರು ಮಾತ್ರ ತಲ್ಲೀನರಾಗಿ ಅದರೊಳಗೆ ಓಲೈಸೋದಕ್ಕೆ ಸಾಧ್ಯ ಆಗುತ್ತೆ. ಅಂತ ಅವ್ರಿಗೆ ಆ ಭಗವತ್ ತತ್ವದಲ್ಲಿ ಎಂಟ್ರಿ ಆಗೋದಕ್ಕೆ ಅರ್ಹತೆ ಅಂತಕ್ಕಂಥದ್ದು ಸಿಗುತ್ತೆ. ಅದಕ್ಕೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಅಂತ ಬಿಟ್ಟು. ಇಷ್ಟು ದಿನ ನನಗೆ ಗೊತ್ತಿರಲಿಲ್ಲ ವೈಕುಂಠ ಎಲ್ಲೋ ಇದೆ, ಆನಂದ ಲೋಕ ಅಂತಕ್ಕಂಥದ್ದು ಎಲ್ಲೋ ಇದೆ ಅನ್ನೋದು ಗೊತ್ತಿರಲಿಲ್ಲ. ದೃಷ್ಟಿಯಿಂದಲೇ ನಾನು ಕಂಡೆ ಅಂತ ಹೇಳ್ಬಿಟ್ಟಂತ. ಇದಕ್ಕಿಂತ ನೋಡಿ, ಇವಾಗ ಪಬ್ಗೆ ಹೋಗ್ತೀವಿ, ಪಬ್ ಎಲ್ಲ ನಮ್ಗೆ ಎಲ್ಲ ಗೊತ್ತು. ಪಬ್ಗೆ ಹೋಗ್ತೀವಿ, ನ್ಯೂ ಇಯರ್ ಪಾರ್ಟಿಗಳಿಗೆ ಹೋಗ್ತೀವಿ, ಅಲ್ಲೆಲ್ಲ ಚೆನ್ನಾಗಿ ಆಗಿ ಏನು ಮಾಡ್ತೀವಿ, ಮೈ ಮರೆತು ಕುಣಿತೀವಿ. ಅದನ್ನು ಸ್ಟೇಟಸ್ ಅಂತ ಅನ್ಕೊತೀವಿ ನಾವು. ಅದು ದೊಡ್ಡದು ಸ್ಟೇಟಸ್ಸು ಅಂತ ಹೇಳ್ಬಿಟ್ಟಂತ. ಆದರೆ ಭಗವನ್ನಾಮವನ್ನು ಉಚ್ಚಾರಣೆ ಮಾಡ್ತಾ ಕರತಾಡನ ಮಾಡ್ತಾ ಕುಣಿತಕ್ಕಂಥದ್ದಕ್ಕಿಂತ ಸ್ಟೇಟಸ್ ಬೇರೆ ಯಾವುದೂ ಇಲ್ಲ. ದೊಡ್ಡ ಸ್ಟೇಟಸ್ ಅದು. ಒಂದ್ಸಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ ಏನು ಅಂತಂದರೆ, ಪಾಪದ ಹಕ್ಕಿಗಳು, ಜನ್ಮಾಂತರದ ಪಾಪದ ಹಕ್ಕಿಗಳು ಈ ಶರೀರ ಅಂತಕ್ಕಂಥ ಮರದ ಮೇಲೆ ಕೂತ್ಕೊಂಡಿರುತ್ತಂತೆ, ಸುಮ್ಮನೆ ಹೋಗಲ್ವಂಥದ್ದು. ಆ ಹಕ್ಕಿಗಳನ್ನು ಓಡಿಸ್ಬೇಕಾದ್ರೆ ಆವಾಗ ಏನು ಮಾಡ್ತಾ ಇರಬೇಕು, ಇವ ರೈತರು ನೋಡಿ ಹೊಲಗಳಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ ಜೋರಾಗಿ ಶಬ್ದ ಮಾಡ್ತಾ ಇರ್ತಾರೆ. ತಟ್ಟೆ ಬಡಿಯೋದು, ಇದು ಜೋರಾಗಿ ಶಬ್ದ ಮಾಡೋದು, ತಮಟೆ ಹೊಡೆಯೋದು, ಇವೆಲ್ಲ ಮಾಡ್ತಾರೆ. ಯಾಕೆ ಹಕ್ಕಿಗಳೆಲ್ಲ ಹಾರೋಗ್ಲಿ ಅಂತ ಹೇಳ್ಬಿಟ್ಟಂತ. ಶ್ರೀರಾಮಕೃಷ್ಣರು ಏನು ಹೇಳ್ತಾರೆ ಅಂದರೆ, ಕೈ ತಟ್ಟಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಅಸ್ತಮಯ ಸಮಯಗಳಲ್ಲಿ ರಾಮನಾಮವನ್ನು ಹೇಳ್ತಾ ಕೈ ತಟ್ಟಿ ನೃತ್ಯ ಮಾಡ್ರಿ. ಯಾಕೆ ಅಂತಂದರೆ ನಿಮ್ಮ ಮೈ ಮೇಲಿರ್ತಕ್ಕಂಥ ಪಾಪದ ಹಕ್ಕಿಗಳೆಲ್ಲ ಹಾರಿ ಹೋಗುತ್ತೆ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಇಷ್ಟೆಲ್ಲ ನಾವು ಮಾಡಿ ಈ ಒಂದು 9 ದಿನಗಳು ನಾವು ಅಪಾರವಾಗಿರತಕ್ಕಂಥ ಭಾಗ್ಯಶಾಲಿಗಳಾಗಿದ್ದೀವಿ ಅಂತಕ್ಕಂಥದ್ದನ್ನು ಹೇಳ್ತಾ, ಈಗ ರಾಮಾಯಣದ ಸುಂದರಕಾಂಡದಲ್ಲಿ 6ನೇ ಸರ್ಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಸರ್ಗ ಇದು. ಏನು ಅಂತಂದರೆ ರಾವಣನ ಅಂತಃಪುರದ ವರ್ಣನೆ ಅಂತ ಹೇಳ್ಬಿಟ್ಟಂತೆ. ಹನುಮಂತ ಎಲ್ಲ ಕಡೆ ನೋಡ್ತಾ ಬರ್ತಾ ಇದ್ದಾನೆ. ನಾವೆಲ್ಲ ಹಿಂದೆ ಕೇಳ್ಕೊಂಡಿದ್ವಿ, ಆ ಕಥೆಯನ್ನು ಒಂದ್ಸಲಿ ನೆನಪು ಮಾಡ್ಕೊಳ್ಳಿ. ರಾವಣನ ಅಂತಃಪುರದ ಹತ್ರಕ್ಕೆ ಬಂದಿದ್ದಾನೆ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮನೆಗಳನ್ನು ತಲಾಶ್ ಮಾಡಿ ನೋಡಿದ್ದಾನೆ ಹನುಮಂತ. ಈಗ ರಾವಣನ ಅಂತಃಪುರದೊಳಗೆ ಬರ್ತಾ ಇದ್ದಾನೆ. ರಾವಣನ ಅಂತಃಪುರ ಇದ್ದಿದ್ದ ಆ ಒಂದು ಅರಮನೆ ಹೇಗಿತ್ತು ಅಂತಂದರೆ ನೋಡಿ, ಎಮ್ ಶೇಪಲ್ಲಿತ್ತು. ಎಮ್ ಇರುತ್ತಲ್ಲ ಹೀಗೆ, ಈ ಥರ ಎಮ್ ಶೇಪ್, ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಈ ಕಡೆ ಕಟ್ಟಡ, ಈ ಕಡೆ ಕಟ್ಟಡ, ಈ ಕಡೆ ಹಿಂಗೆ ಕಟ್ಟಡ ಆಗುತ್ತೆ. ಅದ್ಭುತವಾಗಿರ್ತಕ್ಕಂಥ ಭವನ, ಮಲ್ಟಿ ಸ್ಟೋರ್ ಬಿಲ್ಡಿಂಗ್. ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ವಿಮಾನನ ನಿಲ್ಲಿಸ್ಕೊಂಡಿರ್ತಾನೆ. ಯಾವುದನ್ನ, ಪುಷ್ಪಕ ವಿಮಾನನ ನಿಲ್ಲಿಸ್ಕೊಂಡಿರ್ತಾನೆ. ಆ ಮಧ್ಯದ ಗ್ಯಾಪಲ್ಲಿ, ಆ ಬಿಲ್ಡಿಂಗ್ ಮಧ್ಯದಲ್ಲಿರ್ತಕ್ಕಂಥ ಗ್ಯಾಪಲ್ಲಿ ಪುಷ್ಪಕ ವಿಮಾನ ನಿಲ್ಲಿಸ್ಕೊಂಡಿರ್ತಾನೆ. 14 ಯೋಜನ ಉದ್ದ,
7 ಯೋಜನ ಅಗಲ ಇರುತ್ತೆ ಅಲ್ಲ, ಕರೆಕ್ಟ್, 7 ಯೋಜನ ಅಗಲ, 14 ಯೋಜನ ಉದ್ದ ಇರುತ್ತೆ. ಒಂದು ಯೋಜನ ಅಂದರೆ 14 ಕಿಲೋಮೀಟ್ರ್. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಆ ರಾವಣನ ಅಂತಃಪುರ ಎಷ್ಟು ದೊಡ್ಡದಾಗಿತ್ತು ಅಂತ ಹೇಳ್ಬಿಟ್ಟು ಅಂತ. ಆ ರಾವಣನ ಅಂತಃಪುರನ ಹನುಮಂತ ಏನು ಮಾಡ್ತಾನೆ, ಒಂದು ಕಡೆಯಿಂದ ನೋಡ್ಕೊತ ಬರ್ತಾ ಇದ್ದಾನೆ. ಲಂಕಂತಿಲ್ಲು ಅವನು ಅದೇ ನಾಲ್ನುಡಿ ಬಂದ್ಬಿಟ್ಟಿದೆ, ಅದು ಲಂಕಂತಿಲ್ಲು ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಲಂಕೆ ಅಷ್ಟು ದೊಡ್ಡದಾಗಿರತಕ್ಕಂಥ ಮನೆ ಅಂತ. ರಾವಣನ ಅಂತಃಪುರನೇ ಅಷ್ಟು ದೊಡ್ಡದಾಗಿದ್ರೆ ಇನ್ನು ಲಂಕೆ ಎಷ್ಟು ದೊಡ್ಡದಾಗಿತ್ತು, ಲಂಕೆಯಲ್ಲಿರ್ತಕ್ಕಂಥ ಬಿಲ್ಡಿಂಗ್ಗಳು ಎಷ್ಟು ದೊಡ್ಡದಾಗಿತ್ತು, ಅದ್ಭುತವಾಗಿರ್ತಕ್ಕಂಥದ್ದು ನೋಡಿ. ಅದಕ್ಕೆ ನಮ್ಮಲ್ಲಿ ಈ ರಾಮಾಯಣ, ಮಹಾಭಾರತ, ಭಾಗವತ ಜೀವನದಲ್ಲಿ ಹಾಸುವಕ್ಕಾಗ್ಬಿಟ್ಟಿದೆ. ಕಲಿಸ್పోయింది. ನಾವು ಆಟೋಮೆಟಿಕ್ ಆಗಿ ಮಾತಾಡ್ತಾನೆ ನಾವು ಅದನ್ನ ಮಾತಾಡ್ತಾ ಇರ್ತೀವಿ. సీతారాముల అట్లా జోడి అని అంతా చెప్తారు. అక్కడి నుంచి కూడా ಹೌದೌದೌದು ಆದರ್ಶమంటే ರಾಮುడే తండ్రి మాట వింటాడంటే రాముడు. ಆಮೇಲೆ ನೋಡಿ, ಸೀತೆಯನ್ನ ರಾಮ ಇಲ್ದಿರ ಊಹಿಸ್ಕೊಳ್ಳೋದಕ್ಕೆ ಆಗಲ್ಲ, ನಮಗೆ ಸಾಧ್ಯನೇ ಆಗೋದಿಲ್ಲ. ಅದೇ ಥರನೇ ರಾಮನ್ನ ಸೀತೆ ಇಲ್ದಿರ ಊಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ನಮಗೆ. ರಾಮ ಆ ಸೀತಾರಾಮರು ಹೆಂಗೆ ಅಂತಂದರೆ ವಾಕು ಮತ್ತು ಅದರ ಅರ್ಥ ಇದ್ದಂಗೆ, ಅವೆರಡನ್ನು ಬೇರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ವಾಗಾರ್ಥ ಇವ ಸಂಪ್ಲುಪ್ತವು ವಾಗಾರ್ಥ ಪ್ರತಿಪತ್ತಯ್ಯ ಅಂತ ಹೇಳ್ಬಿಟ್ಟು ಅಂಥ ಆದಿ ದಂಪತಿಗಳು ಸೀತಾರಾಮರು. ಅವರಿಬ್ಬರನ್ನು ಕೂಡ ಒಂದೇ ನಾಣ್ಯದ 2 ಮುಖ ಇದ್ದಂಗೆ ಅಂತ ಹೇಳ್ಬಿಟ್ಟು ನಾವು ಇವ್ರನ್ನ ಬಿಟ್ಟು ಅವ್ರನ್ನ ಊಹಿಸೋದಕ್ಕಾಗೋದಿಲ್ಲ. ಅದಕ್ಕೆ ದ್ವಾರಕೆಗೆ ಆಂಜನೇಯ ಬರ್ತಾನೆ. ಯಾವಾಗ? ದ್ವಾಪರ ಯುಗದಲ್ಲಿ ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದಾಗ ಎಲ್ಲ ಕಡೆ ದಾಂಧಲೆ ಮಾಡ್ತಾ ಇರ್ತಾನೆ. ದ್ವಾರಕೆಗೆ ಬಂದು ದಾಂಧಲೆ ಮಾಡ್ತಾ ಇದ್ರೆ ಅವಾಗ ಶ್ರೀಕೃಷ್ಣ ಹೇಳ್ತಾನೆ, ಈಗ ಹನುಮಂತ ಬಂದ್ಬಿಡ್ತಾನೆ, ಅಂತಃಪುರದ ಮೇಲೆ ದಾಳಿ ಇಟ್ಬಿಡ್ತಾನೆ, ಅವನಿಗೆ ರಾಮ ಕಾಣಿಸ್ಲಿಲ್ಲ ಅಂತಂದರೆ ಪ್ರಳಯ ಮಾಡಿಬಿಟ್ಟು ಇಡೀ ದ್ವಾರಕೆಯನ್ನು ಸಮುದ್ರದಲ್ಲಿ ಮುಳುಗಿಸ್ಬಿಡ್ತಾನೆ. ಇವಾಗ ರಾಮ ಕಾಣಿಸ್ಕೊಳ್ಳೇಬೇಕು. ಅಯ್ಯೋ, ಮತ್ತು ಇವಾಗ ರಾಮ ಹೆಂಗೆ ಕಾಣಿಸ್ತಾನೆ ಅಂತಂದರೆ, ರಾಮನಾಗಬೇಕಾದ್ರೆ ನಾನು ನಿಂತ್ಕೊತೀನಿ, ಯಾಕಂದ್ರೆ ಅವನು ಶ್ಯಾಮಲವರ್ಣ, ನಾನು ಶ್ಯಾಮಲವರ್ಣ, ರಾಮನಾಗಬೇಕಾದ್ರೆ ನಾನು ಬಿಲ್ಲು ಬಾಣ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸೀತೆಯನ್ನೆಲ್ಲ ಹುಡ್ಕೊಂಬರೋಣ. ಆಂಜನೇಯ ಒಪ್ಪೋನೇ ಅಲ್ಲ, ಬರೀ ರಾಮನ್ ತೋರಿಸ್ಬಿಟ್ಟು ಇವನೇ ಅಪ್ಪ ನಿಮ್ಮ ಒಡೆಯ ಅಂತಂದ್ರೆ ಅವನು ಒಪ್ಪಲ್ಲ, ಇವನು ನನ್ನ ಒಡೆಯ ಅಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಪಕ್ಕದಲ್ಲಿ ಸೀತೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಸೀತೆ ಬೇಕೇ ಬೇಕು. ಹಂಗಾಗಿ ಹೆಂಗಪ್ಪ ಸೀತೆ ನೋಡ್ಕೋದು ಅಂತ ಹೇಳ್ಬಿಟ್ಟು, ಯಾರು ಸೀತೆಯಾಗಿರೋದು ಅಂತ ಹೇಳ್ಬಿಟ್ಟು ಕಡೆಗೆ ಸತ್ಯಭಾಮೆಯನ್ನು ತಗೊಂಡ್ಬಂದು ಸೀತೆಯಾಗಿ ನಿಲ್ಲಿಸ್ಬಿಡ್ತಾರೆ. ಯಾರಿಗೆ ಕೃಷ್ಣ ರಾಮನ ವೇಷದಲ್ಲಿ ಇರ್ತಾನೆ, ಸತ್ಯಭಾಮೆ ಸೀತೆ ವೇಷದಲ್ಲಿ ಬರ್ತಾಳೆ. ಹೌದೌದು, ಕೃಷ್ಣಾಂಜನೇಯ ಯುದ್ಧಂ ಅಂತ ಹೇಳ್ಬಿಟ್ಟು ಅಂತ ತುಂಬ ಚೆನ್ನಾಗಿದೆ ಅದು. ಆಮೇಲೆ ಬರ್ತಾನೆ ಆಂಜನೇಯ, ಬಂದ್ಬಿಟ್ಟು ಕೇಳ್ತಾನೆ, ರಾಮನ್ನೇನೋ ಒಪ್ಕೊಂತಾನೆ, ಶ್ರೀಕೃಷ್ಣನ ರಾಮ ಅಂತ ಒಪ್ಕೊಂತಾನೆ. ಪಕ್ಕದಲ್ಲಿ ಕೇಳ್ತಾನೆ, ರಾಮ ಈ ದಾಸಿ ಯಾರು ಅಂತ ಹೇಳ್ಬಿಟ್ಟು. ಪಕ್ಕದಲ್ಲಿ ನಿಂತಿರ್ತಕ್ಕಂಥ ಈ ದಾಸಿ ಯಾರು ಹೊಸದಾಗಿ ನಿಂತಿದಾರಲ್ಲ ನಿನ್ನ ಪಕ್ಕದಲ್ಲಿ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಎಲ್ಲರೂ ಬೆಬ್ಬರು ಬಿದ್ದೋಗ್ಬಿಡ್ತಾರೆ. ಅವಳಿಗೆ ಯಾರಿಗೆ ಸತ್ಯಭಾಮೆಗೆ ಇದ್ದಿದ್ದ ಅಹಂಕಾರ ಎಲ್ಲ ಕೆಳಗೆ ಬಿದ್ದೋಗ್ಬಿಡುತ್ತೆ. ಕಡೆಗೆ ಏನು ಮಾಡಿದ್ರು ಆಂಜನೇಯ ಒಪ್ಪೋದಿಲ್ಲ. ಆವಾಗ ರುಕ್ಮಿಣಿ ಸೀತೆ ವೇಷದಲ್ಲಿ ಬಂದು ಅಲ್ಲಿ ನಿಂತ್ಕೊಳ್ಳೋ ಅಷ್ಟೊತ್ತಿಗೆ ಆವಾಗ ಒಪ್ಕೊತಾನೆ, ಹೌದು ಸೀತಾರಾಮರು ಅಂತ ಹೇಳ್ಬಿಟ್ಟು. ಅಂದರೆ ಆದರ್ಶ ದಂಪತಿಗಳು. ಅದಕ್ಕೆ ಹಿರಿಯರ ಕಾಲಿಗೆ ನಾವು ನಮಸ್ಕಾರ ಮಾಡಬೇಕಾದ್ರೆ, ಹಿರಿಯರ ಕಾಲು ಮನೆಗೆ ಯಾರನ್ನ ಹಿರಿಯರು ಬಂದರೆ ಅವ್ರ ಕಾಲಿಗೆ ನಾವು ನಮಸ್ಕಾರ ಮಾಡಬೇಕಾದ್ರೆ ಸಂಪ್ರದಾಯ ಏನು ಅಂದರೆ ಸಿಂಗಲ್ ನಮಸ್ಕಾರ ಮಾಡೋಂಗಿಲ್ಲ. ಯಾರಾದರೂ ಬಂದರೆ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಸುಮ್ಮನೆ ಹಿಂಗೆ ನಮಸ್ಕಾರ ಮಾಡೋಂಗಿಲ್ಲ. ಹಂಗೆ ಮಾಡೋರು ಅಪಚಾರ ಅಂತ ಹೇಳ್ತಾರೆ. ಯಾಕೆಂದರೆ ಪ್ರತಿಯೊಬ್ಬರಲ್ಲೂ ಸೀತಾರಾಮ ಇರ್ತಾನಂತ, ಹೆಣ್ಣಾಗಿರಲಿ ಗಂಡಾಗಿರಲಿ ಇಬ್ಬರಲ್ಲೂ ಕೂಡ ಸೀತಾರಾಮರ ಸನ್ನಿಧಾನ ಇರುತ್ತೆ. ಹೆಂಗೆ ಆಂಜನೇಯನ ಹೃದಯದಲ್ಲಿ ಸೀತಾರಾಮರು ನೆಲೆಸಿದ್ರೋ ಪ್ರತಿ ಜೀವಿಯ ಹೃದಯದಲ್ಲೂ ಕೂಡ ಸೀತಾರಾಮರು ನೆಲೆಸಿರ್ತಾರೆ. ಹಾಗಾಗಿ ನಾವು ಎಷ್ಟು ನಮಸ್ಕಾರ ಮಾಡಬೇಕು? 2 ನಮಸ್ಕಾರ. ಮೊದಲನೇ ನಮಸ್ಕಾರ ರಾಮನಿಗೆ, 2ನೇ ನಮಸ್ಕಾರ ಸೀತೆಗೆ. ಯಾಕೆಂದರೆ ನಾವು ಸೀತೆಯನ್ನು ಬಿಟ್ಟು ರಾಮನಿಗೊಬ್ಬನಿಗೆ ನಮಸ್ಕಾರ ಮಾಡೋಂಗಿಲ್ಲ. ಹಾಗಾಗಿ 2 ನಮಸ್ಕಾರಗಳನ್ನು ಹಿರಿಯರಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನೋಡಿ, ಸಂಪ್ರದಾಯ ಅನ್ನೋದು ಹೇಗೆ ಬಂದ್ಬಿಟ್ಟಿದೆ, ಸೀತಾರಾಮರು ಅಂತಕ್ಕಂಥದ್ದು ಹೆಂಗೆ. ಆಮೇಲೆ ನಾವು ಮನೆಯಲ್ಲಿ ಸಂಜೆ ಹೊತ್ತು ದೀಪ ಹಚ್ತೀವಿ. ದೀಪ ಹಚ್ಚಿದ ತಕ್ಷಣ ಏನು ಹೇಳ್ತೀವಿ? ಪ್ರಕೃತಿ ಪುರುಷಾಯ ನಮಃ, ವಾಣಿ ಹಿರಣ್ಯಗರ್ಭಾಯ ನಮಃ, ಸೀತಾರಾಮಾಭ್ಯಾಂ ನಮಃ, ಅರುಂಧತಿ ವಸಿಷ್ಠಾಭ್ಯಾಂ ನಮಃ, ಆಮೇಲೆ ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ ಅಂತಕ್ಕಂಥ ಸ್ಮರಣೆಯನ್ನು ಮಾಡ್ತೀವಿ. ಅಂದರೆ ನೋಡಿ, ಲಕ್ಷ್ಮಿ ಅಂದರೆ 2 ದೀಪಗಳನ್ನು ಹಚ್ಚಿದ್ವಿ ನಾವು ಸಂಜೆ ಅಂತಂದರೆ ಅದರಲ್ಲಿ ಯಾರಿರ್ತಾರೆ? ಪ್ರಕೃತಿ ಪುರುಷ ಇರ್ತಾರೆ. ಮೊದಲನೇ ನಮಸ್ಕಾರ ಅವ್ರಿಗೆ. 2ನೇ ನಮಸ್ಕಾರ ವಾಣಿ ಹಿರಣ್ಯಗರ್ಭ ಬ್ರಹ್ಮ ಮತ್ತು ಶಾರದಾದೇವಿಗೆ 2ನೇ ನಮಸ್ಕಾರ. ಆಮೇಲೆ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ಲಕ್ಷ್ಮೀನಾರಾಯಣರಿಗೆ ನಮಸ್ಕಾರ. ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ, ಅಂದರೆ ಪಾರ್ವತಿಗೆ ಪರಮೇಶ್ವರನಿಗೆ ನಮಸ್ಕಾರ. ಸೀತಾರಾಮರಿಗೆ ನಮಸ್ಕಾರ. ಅರುಂಧತಿ ವಸಿಷ್ಠರಿಗೆ ನಮಸ್ಕಾರ. ಮತ್ತು ನನ್ನ ತಂದೆ ಮತ್ತು ತಾಯಿಗೆ ನಮಸ್ಕಾರ. ಅಂದರೆ ನನ್ನ ತಂದೆ ತಾಯಿ ಅಂತಂದರೆ ಜೀವಂತವಾಗಿದ್ದರೆ ತಂದೆ ತಾಯಿ ಓಕೆ, ಜೀವಂತವಾಗಿಲ್ಲದೆ ಇದ್ದರೆ ತಂದೆ ತಾಯಿಗಳನ್ನ ಎಲ್ಲಿ ನೋಡಬೇಕು? ಸಂಜೆ ಹಚ್ಚತಕ್ಕಂಥ ದೀಪದಲ್ಲಿ ನೋಡಬೇಕು ನಾವು.
ಆಮೇಲೆ ತಂದೆ ತಾಯಿ ಅಂತಂದರೆ ಬರೀ ನಮ್ಮ ಹೆತ್ತ ತಂದೆ ತಾಯಿ ಅಂತಲೇ ಅಲ್ಲ, ನಮ್ಮ ತಾತ, ಅಜ್ಜಿ, ಮುತ್ತಜ್ಜಿ ಇವರೆಲ್ಲ ಸನ್ನಿಧಾನಗಳು ಕೂಡ ಮನೆಯಲ್ಲಿ ಸಂಜೆ ಹಚ್ಚತಕ್ಕಂಥ ದೀಪದಲ್ಲಿ ಅವ್ರ ಸನ್ನಿಧಾನ ಇರುತ್ತೆ. ನಾವು ಅಲ್ಲಿ ಭಾವಿಸ್ಬೇಕು ಅವರನ್ನು, ಅಲ್ಲಿ ಅವರ ಆಶೀರ್ವಾದನ ತಗೋಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಅಂದರೆ, ಮನೆ ಸೊಸೆ ಫಸ್ಟು ಈ ಹೊಸಲು ತುಳ್ಕೊಂಡು ಬಂದ ತಕ್ಷಣ ಅಮ್ಮ ದೇವ್ರ ದೀಪವನ್ನು ಮುಡಿಸಮ್ಮ ಅಂತ ಹೇಳ್ತಾರೆ. ಸೊಸೆ ಕೈನಲ್ಲಿ ದೇವ್ರ ದೀಪವನ್ನು ಹಚ್ಚಿಸ್ತಾರೆ. ಯಾಕೆ ಹಚ್ಚಿಸ್ತಾರೆ ಅಂತಂದರೆ ಪಿತೃದೇವತೆಗಳು ಅಲ್ಲಿ ಆರಾಧಿಸಲ್ಪಡ್ತಾರೆ. ಅಂದರೆ ಸೊಸೆ ಬಂದು ದೀಪ ಹಚ್ಚಿದ್ಲು ಅಂತಂದರೆ ಆ ಮನೆ ಬೆಳಗ್ತು ಅಂತ, ಆ ಮನೆ ಬೆಳಗ್ತು, ಆ ವಂಶ ಬೆಳಗ್ತು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅಷ್ಟು ಗೌರವಗಳನ್ನು ಸೀತಾರಾಮರಿಗೆ ಕೊಡ್ತಕ್ಕಂಥ ಒಂದು ಪರಂಪರೆ ನಮ್ಮ ಭಾರತೀಯ ಪರಂಪರೆ. ಹಾಗಾಗಿ ಇಲ್ಲಿ ಹನುಮಂತ ಏನು ಮಾಡ್ತಾ ಇದ್ದಾನೆ, ಎಲ್ಲ ಮನೆಗಳನ್ನು ಹುಡುಕ್ತಾ ಬರ್ತಾ ಇದ್ದಾನೆ. ಸೀತೆ ಎಲ್ಲಿದ್ದಾಳೆ, ಸೀತೆ ಎಲ್ಲಿದ್ದಾಳೆ, ಸೀತೆ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು. ಸೀತೆ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಅಂದರೆ ನಾವು ರಾಕ್ಷಸ ಪುರುಷರ ಮಧ್ಯದಲ್ಲಿ ಹುಡುಕೋಕ್ಕಾಗತ್ತಾ? ಆಗೋದಿಲ್ಲ. ರಾಕ್ಷಸ ಸ್ತ್ರೀಯರ ಮಧ್ಯದಲ್ಲೇ ಹುಡುಕ್ಬೇಕು. ಯಾಕೆಂದರೆ ಸೀತೆ ಅಂತಕ್ಕಂಥ ಅವಳು ಸ್ತ್ರೀಮೂರ್ತಿ ಆಗಿರೋದ್ರಿಂದ ಅಲ್ಲೇ ಹುಡುಕ್ಬೇಕಾಗುತ್ತೆ. ಅಲ್ಲಿ ಹುಡುಕ್ಬೇಕಾಗಿರೋದ್ರಿಂದ ಸ್ತ್ರೀಯರನ್ನು ನಿಶ್ಚಿತವಾಗಿ ಗಮನಿಸ್ತಾ ಬರ್ತಾನೆ ಹನುಮಂತ. ಸ್ತ್ರೀಯರ ಹುಬ್ಬುಗಳನ್ನು ಫಸ್ಟ್ ಗಮನಿಸ್ತಾ ಇರ್ತಾನೆ. ಯಾಕೆಂತಂದರೆ ರಾಕ್ಷಸಿಯರಿಗೆ ಗಂಟಿಕ್ಕಿದ ಹುಬ್ಬಿರುತ್ತಂತೆ. ಅವ್ರು ಯಾವಾಗಲೂ ಕೂಡ ಹುಬ್ಬು ಹಿಂಗೆ ಗಂಟಿಕ್ಕೊಂಡಿರ್ತಾರೆ. ನಮ್ಮಲ್ಲಿ ನಮ್ಮ ಮನೆಗಳಲ್ಲಿ ಯಾರನ್ನ ಗಂಟಿಕ್ಕಿರ್ತಕ್ಕಂಥ ಹೆಂಗಸರನ್ನು ಕಾಣಿದ್ರೆ ಹುಬ್ಬು ಗಂಟಿಕ್ಕಿರ್ತಕ್ಕಂಥವ್ರು ರಾಕ್ಷಸಿ ಅಂತ. ಬೈಕೋಬೇಡಿ, ಅಂದರೆ ಅದ್ರ ಅರ್ಥ ಏನು ಅಂತಂದರೆ ಹುಬ್ಬು ಗಂಟಿಕ್ಕಿದಾಳೆ ಅಂದರೆ ರಾಕ್ಷಸಿ ಅಂತ ಹೇಳಿ. ಅದಕ್ಕೆ ಹೆಂಗಿರ್ಬೇಕಂತಂದರೆ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ, ಹೆಂಗಸಿನ ಹುಬ್ಬುಗಳು ಹೆಂಗಿರ್ಬೇಕು ಅಂದರೆ ಕಾಮನ ಬಿಲ್ಲುಗಳು ಇದ್ದಂಗೆ ಇರ್ಬೇಕಂತ. ಹಿಂಗೆ ಕಾಮನ ಬಿಲ್ಲುಗಳು ಯಾವಾಗಿರುತ್ತೆ, ಅವ್ರು ಯಾವಾಗ ಮಂದಸ್ಮಿತರಾಗಿರ್ತಾರೋ ಏನೋ ಬರುತ್ತದು ಅಂತ ಬರುತ್ತೆ. ಅದು ಮರ್ತೋಯ್ತು ನನಗೆ, ಜ್ಞಾಪಕ ಬರ್ತಲ್ಲ, ಬರುತ್ತೆ. ಕಾಮನ ಬಿಲ್ಲಿನಂತ ಹುಬ್ಬಿರ್ತಕ್ಕಂಥ ಅವಳು ಅಂತ ಹೇಳ್ಬಿಟ್ಟು ಅಂತ. ಯಾವಾಗ ಕಾಮನ ಬಿಲ್ಲಿನಂತ ಹುಬ್ಬು ಬರುತ್ತೆ ಅಂದರೆ ಅವ್ರು ಹಸನ್ಮುಖಿಯಾಗಿದ್ದಾಗ ಬರುತ್ತೆ. ಇಲ್ಲಾಂದರೆ ಹುಬ್ಬು ಗಂಟಿಕೊಂಡಿರ್ತಕ್ಕಂಥ ಇದು ಬರುತ್ತೆ. ಕೆಲವ್ರು ಹೆಂಗೆ ಅಂದರೆ ಈ ಬುಲ್ಡಾಗ್ ಬಿಡ್ತಾರೆ, ಗೊರ್ರ ಅಂತಾನೆ ಇರ್ತಾರೆ. ಏನು ಕೇಳಿದ್ರು, ಏನೇ ಕಾಫಿ ಮಾಡ್ದ ಅಂತಾನೆ ಇರ್ತಾರೆ. ಗೋರಕ್ಕೆ ಅಂದ್ರೆ ಭಾಳ ಕಷ್ಟ ಅನ್ನಿಸ್ಬಿಡುತ್ತೆ ಅಂತ ಟೈಮ್ನಲ್ಲಿ. ಮಾತಾಡೋದೇ ಕಷ್ಟ. ಯಾವಾಗ ಕಚ್ಚಿಬಿಡ್ತಾರೋ, ಯಾವಾಗ ಮೇಲೆ ಬಿದ್ದುಬಿಡ್ತಾರೋ ಅನ್ನೋ ಥರದಲ್ಲಿ ಆಡ್ತಾ ಇರ್ತಾರೆ. ಅವಾಗ ಭಯ ಆಗುತ್ತೆ. ಹಂಗಾಗಿ ಇಲ್ಲಿ ನಾವು ಕಲಿತಾ ಇರ್ತಕ್ಕಂಥ ನೀತಿ ಏನು ಅಂದರೆ, ಹನುಮಂತ ಹೇಳ್ತಕ್ಕಂಥ ನೀತಿ ಏನು ಅಂತಂದರೆ, ಹೆಂಗಸಿನ ಮುಖ ಪ್ರಫುಲ್ಲಿತವಾಗಿರಬೇಕು, ಹುಬ್ಬು ಗಂಟಿಕ್ಕಿರಬಾರದು. ಅದಕ್ಕೆ ನೋಡಿ ನಾವು ಅಂದರೆ ಸುಮ್ಮನೆ ಜನರಲ್ ನಾಲೆಡ್ಜ್ ಪರ್ಪಸ್ಗೋಸ್ಕರ ಹೇಳ್ತಾ ಇದ್ದೀನಿ, ಯಾರನ್ನೂ ಟೀಕೆ ಮಾಡೋದಕ್ಕಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಿಂದಿನ ಕಾಲದಲ್ಲಿ ಮನೆಗೆ ಹೆಣ್ಣನ್ನು ತರಬೇಕು ಅಂತಂದರೆ ಅವ್ರು 4 ಸೂತ್ರಗಳನ್ನು ಅನುಸರಿಸೋರು. ಏನು ಅಂದರೆ ಕಾಡುಗಣ್ಣು, ಕೂಡು ಹುಬ್ಬು, ಅಂಡಜಡೆ, ಅಡ್ಡಗಾಲು ಅಂತ ಹೇಳ್ಬಿಟ್ಟು ಅಂತ. ಇವಿರೋರನ್ನು ತರ್ತಾ ಇರಲಿಲ್ಲ ಮನೆಗೆ. ಬೇಜಾರು ಮಾಡ್ಕೋಬೇಡಿ, ಯಾರು ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಶಾಸ್ತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಡುಗಣ್ಣು ಅಂತಂದರೆ ಏನು ಅಂತಂದರೆ ಒಳಗೆ ಗುಣಿ ಬಿದ್ದಿರ್ತಕ್ಕಂಥ ಕಣ್ಣು, ಈ ಕಣ್ಣು ಸುತ್ತೂರ ಕಪ್ಪಗಿರುತ್ತೆ ಅಂತ ಅವ್ರನ್ನ ತೊಗೊಂಡು ಬರೋದಿಲ್ಲ ಮನೆಗೆ, ಅಂತ ಹೆಂಗಸನ್ನು ತೊಗೊಂಡ್ಬರೋದಿಲ್ಲ ಕಾಡುಗಣ್ಣು. ಕೂಡು ಹುಬ್ಬು ಕೆಲವ್ರಿಗೆ ಹೆಂಗೆ ಅಂದರೆ ಈ ಹುಬ್ಬು ಹಿಂಗೆ ಬಂದು ಹಿಂಗೆ ಕೂಡ್ಕೊಂಡ್ಬಿಟ್ಟಿರುತ್ತೆ ಹುಬ್ಬು. ಇವಾಗೆಲ್ಲ ಬಿಡಿ, ಇವಾಗೆಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಎಲ್ಲ ದಾರ ಗೀರ ಹಾಕಿಸ್ಬಿಟ್ಟು ಅದು ಕೂಡು ಹುಬ್ಬೇನೋ ಯಾವ ಥರದ ಹುಬ್ಬು ಬೇಕಾದ್ರೂ ಮಾಡಿಸ್ಕೊಂಡ್ಬಿಡ್ತಾರೆ. ಇವಾಗ ಕಂಡುಹಿಡಿಯೋದೇ ಕಷ್ಟ. ಹಿಂದಿನ ಕಾಲದಲ್ಲಿ ಹಂಗೆ ಕಂಡುಹಿಡಿಯೋರಂತೆ, ಕೂಡು ಹುಬ್ಬು ಅಂತ. ಆ ಹುಬ್ಬುಗಳು ಕೂಡಿದ್ರೆ ಅಂಥ ಹೆಣ್ಣನ್ನು ಮನೆಗೆ ತರ್ತಾ ಇರಲಿಲ್ಲ. ಅಂಡ ಜಡೆ ಅಂದರೆ ಸೊಂಟನ್ನು ದಾಟಿ ಬಂದಿರತಕ್ಕಂಥ ಜಡೆ ಯಾರಿಗಾದ್ರೂ ಇದ್ದರೆ ಅಂಥ ಹೆಣ್ಣನ್ನು ಮನೆಗೆ ತರ್ತಾ ಇರಲಿಲ್ಲ. ಅಡ್ಡಗಾಲು ಕೆಲವ್ರು ಹೆಂಗೆ ನಡೆಯೋದು ಹೆಂಗೆ ನಡಿಬೇಕು ಅಂತಂದರೆ, ಮಹಾಭಾರತದಲ್ಲಿ ಆ ದ್ರೌಪದಿಯನ್ನು ವರ್ಣನೆ ಮಾಡುವಾಗ ಹೇಳ್ತಾರೆ, ತೊಡೆ ರಾಚಬೇಕಂತ. ಹೆಣ್ಣು ನಡಿಬೇಕಾಗಿದ್ರೆ ತೊಡೆ ರಾಚಬೇಕಂತ. ಕೆಲವ್ರು ಹಿಂಗೆ ಅಡ್ಡಗಾಲು ಹಾಕ್ಕೊಂಬರ್ತಾರೆ. ಹಿಂಗೆ ಅಂಥ ಹೆಣ್ಣನ್ನು ಮನೆಗೆ ತೊಗೊಂಬರೋದಿಲ್ಲ. ಹಂಗಾಗಿ ಕಾಡುಗಣ್ಣು, ಕೂಡು ಹುಬ್ಬು, ಅಂಡ ಜಡೆ, ಅಡ್ಡಗಾಲು ಅಂತ ಈ 4 ಸೂತ್ರನ ಅನುಸರಿಸಿ ಮನೆಗೆ ಹೆಣ್ಣನ್ನು ತೊಗೊಂಡು ಬರೋರು. ಈ ಹನುಮಂತನೂ ನೋಡಿ ಈ ಸೂತ್ರನೇ ಇಟ್ಕೊಂಡಿದ್ದಾನೆ. ರಾಕ್ಷಸರಿಗೆ ಮುಖ ನೋಡ್ತಾ ಇದ್ದಾನಂತೆ ಫಸ್ಟ್ ಹೋಗಿ, ಇವರೇನ ಸೀತೆನಾ ಅಂತ ಹೇಳ್ಬಿಟ್ಟು ಅಂತ. ಫಸ್ಟು ಮುಖದಲ್ಲೂ ಕೂಡ ಹನುಮಂತ ಗಮನಿಸ್ತಾ ಇರ್ತಕ್ಕಂಥ ಪಾಠ ಯಾವುದು, ಹುಬ್ಬು ಗಂಟಿಕ್ಕಿದೆ. ಇವಳು ಸೀತೆ ಅಲ್ಲ, ಯಾಕೆಂದರೆ ಇವಳು ಮಾನವಳಾಗಿದ್ದರೆ ಇವಳು ಪ್ರಸನ್ನ ವದನಳಾಗಿರೋವಳು. ಇವಳು ಹುಬ್ಬು ಗಂಟಿಕ್ಕಿದಾಳೆ ಅಂದರೆ ಇವಳು ರಾಕ್ಷಸಿ ಅಂತ ಹಂಗೆ ತೆಸ್ಸಿ ಬರ್ತಾ ಇದ್ದಾನಂತೆ. ರಾಕ್ಷಸ ಸ್ತ್ರೀಯರಿಗೂ ಮಾನವ ಸ್ತ್ರೀಯರಿಗೂ ಇರುವ ವ್ಯತ್ಯಾಸವನ್ನು ಹನುಮಂತ ನಿಶ್ಚಿತವಾಗಿ ಗಮನಿಸ್ತಾ ಇದ್ದಾರೆ. ಮಾನವ ಸ್ತ್ರೀಯರು ಅಂತಂದರೆ ಅವ್ರಿಗೆ ಕಾಮನ ಬಿಲ್ಲಿನಂಥ ಹುಬ್ಬುಗಳಿರುತ್ತೆ. ರಾಕ್ಷಸ ಸ್ತ್ರೀಯರು ಅಂದರೆ ಅವ್ರು ಯಾವಾಗಲೂ ಗಂಟಿಕ್ಕಿದ ಹುಬ್ಬಿನಿಂದ ಕೂಡಿರತಕ್ಕಂಥ ಅವರು ಅಂತ, ಕ್ರೋಧಿತರಾಗಿರ್ತಕ್ಕಂಥ ಅವರು ಅಂತ. ಹನುಮಂತನ ಮನಸ್ಸಿನಲ್ಲಿರುವ ಸೀತಾದೇವಿಯ ಊಹಾಚಿತ್ರವನ್ನು ಊಹಿಸ್ಕೊತಾ ಇದ್ದಾರೆ. ಅಂದರೆ ಹನುಮಂತ ತನ್ನ ಸೀತಾದೇವಿಯನ್ನು ವರ್ಣನೆ ಮಾಡ್ಕೊತಾ ಇದ್ದಾರೆ ಮನಸ್ಸಿನಲ್ಲೇ. ರಾಮನ ಪಕ್ಕದಲ್ಲಿ ಸೀತೆ ಇದ್ದಾಳೆ ಅಂತಂದರೆ ರಾಮ ಎಂಥ ಸೌಂದರ್ಯವಂತ, ಅಂಥ ಪಕ್ಕದಲ್ಲಿರ್ತಕ್ಕಂಥ ಸೀತೆ ಎಂಥ ಸುಂದರ ಸ್ತ್ರೀ, ಅವಳ ಮುಖಾರವಿಂದ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಸುಂದರವಾಗಿರ್ತಕ್ಕಂಥ ಸೀತೆ. ಆಮೇಲೆ ರಾಮನನ್ನು ಬಿಟ್ಟು ಬಂದು ಅವಳು ಸಂತೋಷವಾಗಿರ್ತಾಳ,
ದುಃಖಿತಳಾಗಿರ್ತಾಳೆ, ಯಾವಾಗಲೂ ಕೂಡ ಯೋಚನೆ ಮಾಡ್ತಾ ಇರ್ತಕ್ಕಂಥವಳಾಗಿರ್ತಾಳೆ. ಅಂತಹ ಸ್ತ್ರೀ ಎಲ್ಲಿದ್ದಾಳೆ ಅಂತಕ್ಕಂಥದ್ದನ್ನು ಹುಡುಕ್ತಾ ಇದ್ದಾನೆ. ಆಮೇಲೆ ಆ ರಾವಣನ ಅಂತಃಪುರ ಹೇಗಿತ್ತಂತೆ ಅಂದರೆ ಐಷಾರಾಮವಾಗಿತ್ತಂತೆ. ಜೀವನದಲ್ಲಿ 3 ಸೂತ್ರಗಳಿದೆಯಂತೆ ನೋಡಿ. ಅವಶ್ಯಕತೆ, ಸೌಖ್ಯ, ಐಷಾರಾಮ ಅಂತ ಹೇಳ್ಬಿಟ್ಟಂತೆ. ಅವಶ್ಯಕತೆ ಅಂದರೆ ಏನು ಅಂದರೆ, ಇವಾಗ ನಾವು ಜೀವನ ಮಾಡಬೇಕಾದ್ರೆ ನಮ್ಗೆ ಒಂಚೂರು ನೀರು ಬೇಕು, ನೀರಿಗೆ ಹತ್ತಿರ ನೆಂಟರಿಗೆ ದೂರ ಇರಬೇಕು ಅಂತ ಗಾದೆ ಮಾತು ಹೇಳ್ತಾರೆ. ನೀರು ಬೇಕು, ಆಮೇಲೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಬೇಕು, ಇರೋದಕ್ಕೊಂದು ಗೂಡು ಮನೆ ಬೇಕು, ಇವೆಲ್ಲ ಕೂಡ ಅವಶ್ಯಕತೆ. ಸೌಖ್ಯ ಅಂದರೆ ಆ ಮನೆಯಲ್ಲಿ ಒಂಚೂರು ಮಿಕ್ಸಿ, ಗ್ರೈಂಡ್ರು, ಇನ್ನೊಂದು ಮತ್ತೊಂದು ಫ್ರಿಜ್ಜು, ಇವೆಲ್ಲ ಏನು ಅಂತಂದರೆ ಸೌಖ್ಯ. ಇದಲ್ದಿರ ಇನ್ನೂ ಹೆಚ್ಚಾಗಿ ವಾಕ್ಯೂಮ್ ಕ್ಲೀನರು, ಇನ್ನೊಂದು ಮತ್ತೊಂದು ಏನೋ ತೊಗೊಂಬಂದು ಎಲ್ಲ ಇಟ್ಕೊಂಡಿದ್ದಾರೆ ಅಂತಂದರೆ ಅದು ಐಷಾರಾಮ. ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಸೌಖ್ಯಗಳಲ್ಲೇ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸೌಖ್ಯಗಳಿರ್ತಕ್ಕಂಥ ಮನೆ ಅಂತ ಹೇಳ್ಬಿಟ್ಟು ಅಂತ. ಏನೋ ಎ ಲಿಟಲ್ ಫೀಲ್ಡ್ ವೆಲ್ ಟಿಲ್ಡ್, ಎ ಲಿಟಲ್ ಹೌಸ್ ವೆಲ್ ಫಿಲ್ಡ್ ಆರ್ ರಿಚಸ್ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಫಿಲ್ಡ್ ಬಂದು ಫ್ರಿಜ್ಜು, ವಾಷಿಂಗ್ ಮಿಷಿನು ಇವುಗಳಿಂದ ತುಂಬಿರೋದಲ್ಲ. ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂದರೆ ಪ್ರೀತಿ, ವಿಶ್ವಾಸ, ನಂಬಿಕೆ ಇವುಗಳಿಂದ ತುಂಬಿರ್ತಕ್ಕಂಥ ಮನೆ ಇದೆಯಲ್ಲ, ಮನೆಯು ಚಿಕ್ಕದಾಗಿರಬೇಕು, ಮನಸ್ಸು ದೊಡ್ಡದಾಗಿರಬೇಕು ಅಂತ ಹೇಳ್ಬಿಟ್ಟಂತ. ಅಂಥ ಮನೆ ತುಂಬ ಶ್ರೇಷ್ಠ ಅಂತಕ್ಕಂಥದ್ದು ಈ ಗಾದೆ ಮಾತಿನ ಅರ್ಥ. ಇಲ್ಲಿ ಹನುಮಂತ ಅದನ್ನೆಲ್ಲ ನೋಡ್ತಾ ಬರ್ತಾ ಇದ್ದಾನಂತೆ. ರಾವಣನ ಅಂತಃಪುರ, ರಾವಣನ ಆ ವಂದಿಮಾಗದ್ರೆಲ್ಲ ಇದ್ರಲ್ಲ, ಅವರೆಲ್ಲ ಮನೆಗಳು ಎಲ್ಲ ಕೂಡ ಐಷಾರಾಮದಿಂದ ಕೂಡಿತಂತೆ. ಎಲ್ಲಿ ನೋಡಿದ್ರು ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ಸ್ಫಟಿಕ, ಮಣಿಗಳು ಅವೆಲ್ಲ ಕೂಡ ಉಡ್ಡಾಡ್ತಾ ಇತ್ತಂತೆ. ಮುತ್ತು, ದಂತ, ಚಿನ್ನ, ಬೆಳ್ಳಿಗಳಿಂದ ಚಿತ್ರಿತವಾಗಿರತಕ್ಕಂಥ ಮೂರ್ತಿಗಳಿಂದ ಅಲಂಕೃತವಾಗಿರತಕ್ಕಂಥ ರಥಗಳು ಅಲ್ಲಿ ನಿಲ್ಲಿಸಿದ್ರಂತೆ. ರಥಗಳನ್ನೆಲ್ಲ ನಿಲ್ಲಿಸಿದ್ರಂತೆ. ಎಲ್ಲ ಚಿನ್ನ, ಬೆಳ್ಳಿ, ಮುತ್ತು, ರತ್ನ, ಆಮೇಲೆ ಆನೆಯ ದಂತಗಳಿಂದ ಅದೆಲ್ಲ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿರ್ತಕ್ಕಂಥ ರಥಗಳನ್ನು ನಿಲ್ಲಿಸಿದ್ರಂತೆ. ಅದನ್ನೆಲ್ಲ ಹನುಮಂತ ನೋಡ್ಕೊಂಡು ಬರ್ತಾ ಇದ್ದಾನೆ. ವಿಶಾಲವಾದ ರಥಗಳು, ಸಾಮಾನ್ಯವಾಗಿರ್ತಕ್ಕಂಥ ರಥಗಳಲ್ಲ ಅವೆಲ್ಲ ಕೂಡ ತುಂಬ ದೊಡ್ಡದಾಗಿರ್ತಕ್ಕಂಥ ರಥಗಳು. ಕೆಲವು ರಥಗಳಿಗೆ 4 ಚಕ್ರ, ಕೆಲವು ರಥಗಳಿಗೆ 6 ಚಕ್ರ, ಈ ಥರ ವಿಶೇಷವಾಗಿರ್ತಕ್ಕಂಥ ರಥಗಳು ಅಲ್ಲಿ ನಿಲ್ಲಿಸಿದ್ರಂತೆ. ಆ ರಥಗಳ ಮೇಲೆ ಧ್ವಜಗಳು ಅಂತಕ್ಕಂಥದ್ದು ಹಾರಾಡ್ತಾ ಇತ್ತಂತೆ. ಆಮೇಲೆ ಘೋಷಗಳು, ಅಲ್ಲಲ್ಲಿ ಘೋಷಗಳು, ಕೆಲವು ಕಡೆ ಎಲ್ಲ ಕೂಗೋದು, ರಾವಣನಿಗೆ ಜಯವಾಗಲಿ ಈ ಥರದ್ದೆಲ್ಲ ಘೋಷಗಳು ಕೂಗ್ತಾ ಇದ್ರಂತೆ. ಆಮೇಲೆ ಯಾರೋ ಮಂತ್ರಿಗಳನ್ನ ಜಯಕಾರ ಹೇಳೋದು, ಈ ಥರದ್ದೆಲ್ಲ ಘೋಷಗಳು ಕೇಳಿಸ್ತಾ ಇತ್ತಂತೆ. ಆಮೇಲೆ ಕುದುರೆಗಳ ಹೈಷಾರವಗಳು, ಕುದುರೆ ಕೆನಿಯುತ್ತಲ್ಲ, ಈ ಅಂತ ಕುದುರೆ ಕಿರ್ಚುತ್ತೆ, ಅದನ್ನ ಹೇಷಾರವ ಅಂತ ಕರೀತಾರೆ. ಆ ಹೇಷಾರವಗಳು ಅಲ್ಲಲ್ಲಿ ಕೇಳಿಸ್ತಾ ಇತ್ತಂತೆ. ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಒಂದು ಮಿಡ್ ನೈಟ್ನಲ್ಲಿ ಹನುಮಂತ ಹುಡುಕಾಡ್ತಾ ಇದ್ದಾನೆ. ಆವಾಗ ಎಲ್ಲ ಪಿನ್ ಡ್ರಾಪ್ ಸೈಲೆನ್ಸ್ ಆಗಿರುತ್ತೆ. ಅಷ್ಟೊತ್ತಿಗೆಲ್ಲ ಇವರೆಲ್ಲ ಚೇಷ್ಟೆಗಳನ್ನು ಮುಗಿಸಿ ಮಲಗಿರ್ತಾರೆ, ರಾಕ್ಷಸರು ಮತ್ತು ರಾಕ್ಷಸ ಸ್ತ್ರೀಯರು. ಅಲ್ಲಲ್ಲಿ ಆ ಜೈಕಾರಗಳು ಎಲ್ಲ ಕೂಗ್ತಾ ಇದೆ. ಅಲ್ಲೆಲ್ಲೆಲ್ಲೋ ಒಂದೊಂದು ಕಡೆ ಆ ಕುದುರೆಗಳು ಕೂಗ್ತಾ ಇದೆ, ಕೆಲವು ಕಡೆ ಆನೆಗಳು ಕೂಗ್ತಾ ಇರ್ತಕ್ಕಂಥ, ಗೀಳಿಡ್ತಾ ಇರ್ತಕ್ಕಂಥ ಶಬ್ದಗಳು ಇವೆಲ್ಲ ಕೇಳಿಸ್ತಾ ಇದೆ ಆ ಪಿನ್ ಡ್ರಾಪ್ ಸೈಲೆನ್ಸ್ನಲ್ಲಿ. ಆವತ್ತಿನ ದಿವಸ ಏನು, ಕಾರ್ತಿಕ ಶುಕ್ಲ ಹುಣ್ಣಿಮೆ, ಒಳ್ಳೆ ಹುಣ್ಣಿಮೆ ದಿವಸ ಹುಡುಕ್ತಾ ಇದ್ದಾನೆ. ಅಲ್ಲಲ್ಲಿ ಬೆಳದಿಂಗಳು ಎಲ್ಲ ಕಡೆನೂ ಚೆಲ್ಲಾಡಿದೆ. ಪಕ್ಷಿಗಳು ಎಲ್ಲೋ ಸಣ್ಣದಾಗಿ ಕೂಗ್ತಾ ಇತ್ತಂತೆ. ಆಮೇಲೆ ಸಿಂಹಗಳು, ಹುಲಿಗಳು, ಚಿರತೆಗಳ ಚರ್ಮಗಳಿಂದ ಎಲ್ಲ ಕಡೆ ಅಲಂಕಾರ ಮಾಡಿದ್ರಂತೆ ಆಸನಗಳನ್ನು. ಅವ್ರು ಎಲ್ಲೆಲ್ಲಿ ಕೂತ್ಕೊತಾರೆ ಎಲ್ಲ, ಅವಾಗೆಲ್ಲ ಕುಷನ್, ನಮಗೆಲ್ಲ ಇವಾಗ ಹೆಂಗೆ ಸೋಫಾನು ಆ ಥರ ಅವಾಗೇನೋ ಏನು ಮಾಡಿದ್ರಂತೆ, ಚಿರತೆಗಳು, ಹುಲಿಗಳು, ಸಿಂಹಗಳ ಚರ್ಮಗಳನ್ನು ತಂದು ಅದನ್ನೆಲ್ಲ ಫಿಟ್ ಮಾಡಿ ಕ್ಲೀನಾಗಿ ಹೆಣೆದಿರ್ತಕ್ಕಂಥ ಆಸನಗಳು ಅಲ್ಲೆಲ್ಲ ಇತ್ತಂತೆ. ಸುರಕ್ಷಿತರು, ವಿನೀತರು, ಸುಶಿಕ್ಷಿತರು, ವಿನೀತರು ಆದ ಕಾವಲುಗಾರರಾದ ರಾಕ್ಷಸ ವೀರರಿಂದ ರಕ್ಷಿಸಲ್ಪಡುತ್ತಿತ್ತು. ಆ ಅಂತಃಪುರ ಏನಾಗಿತ್ತು ಅಂತಂದರೆ, ಸುಶಿಕ್ಷಿತರು, ಚೆನ್ನಾಗಿ ಟ್ರೈನ್ಡ್ ಸೋಲ್ಜರ್ಸ್ ಆಗಿರ್ತಕ್ಕಂಥ ರಾಕ್ಷಸರಿಂದ ಆ ಅಂತಃಪುರ ಎಲ್ಲ ಕೂಡ ರಕ್ಷಿಸಲ್ಪಡ್ತಾ ಇತ್ತಂತೆ. ಛತ್ರ, ಚಾಮರ, ಸಿಂಹಾಸನಾದಿ ರಾಜಲಾಂಛನಗಳಿಂದ ಒಪ್ಪುತ್ತಿತ್ತು. ಛತ್ರ, ಚಾಮರ ಅಲ್ಲಲ್ಲಿ ಎಲ್ಲ ಕಡೆ ಛತ್ರ, ಚಾಮರ ಎಲ್ಲ ಕೂಡ ತುಂಬಿತ್ತು. ಅಗರು, ಚಂದನ, ಗುಗ್ಗುಳ, ಸಾಮ್ರಾಣಿ ಧೂಪಗಳಿಂದ ಶ್ರೇಷ್ಠವಾಗಿತ್ತು. ನೋಡಿ, ಇದು ಶ್ರೀಮಂತಿಕೆಯ ಸಂಕೇತ. ಅಗರು, ಚಂದನ, ಗುಗ್ಗುಳ ಇವೆಲ್ಲ ಕೂಡ ಶ್ರೀಮಂತಿಕೆಯ ಸಂಕೇತ. ಅದಕ್ಕೆ ಮಹಾಲಕ್ಷ್ಮಿ ಎಲ್ಲಿರಲ್ವಂತೆ ಅಂತಂದರೆ, ಯಾರ ಮನೆಯಲ್ಲಿ ಬಟ್ಟೆಗಳು ಮಡಿಸ್ದಿರ ಒಂದು ಕಡೆ ರಾಶಿ ಹಾಕಿರೋದು, ಗಬ್ಬು ವಾಸನೆ ಬರೋ ಥರ ಇಟ್ಕೊಂಡಿರ್ತಕ್ಕಂಥದ್ದು, ಸರಿಯಾಗಿ ಸ್ನಾನಗಳೇ ಮಾಡದಿರೋ ಇರ್ತಕ್ಕಂಥದ್ದು, ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡಿರೋ ಇರ್ತಕ್ಕಂಥದ್ದು. ಆಮೇಲೆ ಇನ್ನೊಂದೇನು ಅಂದರೆ, ಈ ಬೂಜು ಅಂತ ಹೇಳ್ತಾರೆ ನೋಡಿ, ಏನಂತಾರೆ ಅದನ್ನು, ಕಾಬ್ ವೆಬ್, ಅದು ಆ ಗೂಡುಗಳನ್ನು ತೆಗೆದಿರೋ ಇರ್ತಕ್ಕಂಥದ್ದು, ಇವೆಲ್ಲ ಇದ್ದರೆ ಮಹಾಲಕ್ಷ್ಮಿ ಇರೋದಿಲ್ವಂತೆ, ಹೊರಟೋಗ್ತಾಳಂತೆ. ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಒರೆಸಿ ಕ್ಲೀನಾಗಿ ಇಟ್ಕೊಂಡು, ಈ ಅಗರು ಚಂದನದಿಂದ ಮನೆಯನ್ನು ಶುಭ್ರವಾಗಿ ಸುಗಂಧಭರಿತವಾಗಿ ಇಟ್ಕೊಂಡಿರ್ತಕ್ಕಂಥ ಅವ್ರ ಮನೆಯಲ್ಲಿ ಮಹಾಲಕ್ಷ್ಮಿ ಹುಡುಕೊಂಬರ್ತಾಳೆ, ಸುಸ್ಥಿರವಾಗಿರ್ತಾಳೆ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅಗರು, ಚಂದನ, ಗುಗ್ಗುಳ, ಸಾಮ್ರಾಣಿ ಧೂಪಗಳಿಂದ ಶ್ರೇಷ್ಠವಾಗಿತ್ತು ಅಂತಂದರೆ ಎಲ್ಲ ಕಡೆ ಐಶ್ವರ್ಯ ಅಂತಕ್ಕಂಥದ್ದು ತುಂಬಿ ತುಳುಕಾಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಂತ.
ಮಾರುತಿಯು ರಾಕ್ಷಸರ ಒಂದೊಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗುತ್ತಿದ್ದನು. ಒಂದು ಮನೆ ನೋಡೋದು, ಇನ್ನೊಂದು ಮನೆಗೆ ಹೋಗೋದು, ಅಲ್ಲಿ ನೋಡೋದು, ಮತ್ತೆ ಇನ್ನೊಂದು ಮನೆಗೆ ಹೋಗೋದು. ಎಲ್ಲಿ ಸೀತೆ ಇದ್ದಾಳೆ, ಎಲ್ಲಿ ಸೀತೆ ಇದ್ದಾಳೆ, ಎಲ್ಲಿ ಸೀತೆ ಇದ್ದಾಳೆ ಅಂತ ಹುಡುಕ್ತಾ ಇದ್ದಾನಂತೆ. ಈಗ ಜೀವನಕ್ಕೆ ನಮಗೇನು ಪಾಠ? ಹನುಮಂತನ ಕಂಡು ನಾವೇನು ಕಲಿಬೇಕು ಅಂತಂದರೆ, ನೋಡಿ, ಪ್ರತಿ ಹೆಣ್ಣು ಪರಪುರುಷನನ್ನು ಮಗನ ಥರ ನೋಡ್ಬೇಕಂತ. ಅವನು ಎಷ್ಟೇ ಏಜ್ ಆಗಿರಲಿ, ಅವ್ನು 80 ವರ್ಷದವನಾಗಿರಲಿ, 90 ವರ್ಷದವನಾಗಿರಲಿ, ಇವಳು ಬೇಕಾದ್ರೆ ಒಂದು 30 ವರ್ಷದವಳೇ ಆಗಿರಲಿ, ಪ್ರತಿ ಹೆಣ್ಣು ಪರಪುರುಷನನ್ನು ಯಾವ ದೃಷ್ಟಿಯಲ್ಲಿ ನೋಡಬೇಕು? ಮಗನ ದೃಷ್ಟಿನಲ್ಲೇ ನೋಡಬೇಕಂತೆ. ಆಮೇಲೆ ಪ್ರತಿ ಗಂಡು ಪರಸ್ತ್ರೀಯರನ್ನು ತಾಯಿ ದೃಷ್ಟಿನಲ್ಲೇ ನೋಡಬೇಕು. ಅವಳು ಎಷ್ಟೇ ಚಿಕ್ಕವಳಾಗಿರಲಿ, ಎಷ್ಟೇ ದೊಡ್ಡವಳಾಗಿರಲಿ, ತಾಯಿ ದೃಷ್ಟಿನಲ್ಲೇ ನೋಡಬೇಕು ಅಂತ ಹೇಳ್ಬಿಡುತ್ತಾ. ಇಲ್ಲಿ ಹನುಮಂತ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಸ್ತ್ರೀ ಮೂರ್ತಿಗಳನ್ನು ನಿಶಿತವಾಗಿ ಗಮನಿಸ್ತಾ ಹೋಗ್ತಾ ಇದ್ದಾನೆ. ನಿಶಿತವಾಗಿ ಗಮನಿಸ್ತಾ ಹೋಗ್ತಾ ಇದ್ರೂ ಕೂಡ ಅವನಿಗೆ ಬೇರೆ ಒಂದು ಇದು ಇಲ್ಲ, ದುರುದ್ದೇಶ ಇಲ್ಲ. ಸೀತೆ ಅಂತಕ್ಕಂಥ ದೃಷ್ಟಿನಲ್ಲೇ, ತಾಯಿ ಅಂತಕ್ಕಂಥ ದೃಷ್ಟಿನಲ್ಲೇ ಹುಡುಕ್ತಾ ಇದ್ದಾನೆ ಎಲ್ಲ ಸ್ತ್ರೀಯರನ್ನು ಕೂಡ. ಹಾಗಾಗಿ ಇಲ್ಲಿ ನಾವು ಕಲಿತಕ್ಕಂಥದ್ದೇನು ಅಂದರೆ, ಪ್ರಪಂಚನ ಯಾವ ದೃಷ್ಟಿನಲ್ಲಿ ನೋಡಬೇಕು? ನಾವು ಸಾಕ್ಷೀಭೂತವಾಗಿ ನೋಡ್ತಾ ಇದ್ದೀವಿ ಪ್ರಪಂಚನ. ಪ್ರಪಂಚ ಅಂತಕ್ಕಂಥದ್ದು ಭಗವಂತನ ಒಂದು ಲೀಲಾ ರಂಗಭೂಮಿ. ಇಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ? ಆಟ ಆಡ್ತಾ ಇದ್ದಾನೆ, ಬೇರೆ ಬೇರೆ ರೂಪಗಳಲ್ಲಿ ಆಟ ಆಡ್ತಾ ಇದ್ದಾನೆ. ಕೇಲತಿ ಬ್ರಹ್ಮಾಂಡೇ ಭಗವನ್ ಕೇಲತಿ ಬ್ರಹ್ಮಾಂಡೇ ಅಂತ ಭಗವಂತ ಆಟ ಆಡ್ತಾ ಇದ್ದಾನೆ ಎಲ್ಲ ರೂಪದಲ್ಲೂ ಕೂಡ. ಹಾಗಾಗಿ ನಾವು ಏನಂತ ನೋಡಬೇಕು? ಭಗವದ್ ದೃಷ್ಟಿನಲ್ಲೇ ನೋಡಬೇಕು. ನಾವು ಬೇರೆ ದೃಷ್ಟಿನಲ್ಲಿ ನೋಡೋಕೆ ಹೋದರೆ ನಾವು ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹಾಗಾಗಿ ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಹೇಳ್ಬಿಟ್ಟಂತ. ಜಗತ್ತು ಮಿಥ್ಯೆ, ನಮಗೆ ತೋರ್ತಾ ಇರ್ತಕ್ಕಂಥದ್ದು ಬ್ರಹ್ಮವೇ. ಹಾಗಾಗಿ ಎಲ್ಲದನ್ನು ಕೂಡ ಬ್ರಹ್ಮದ ಸ್ವರೂಪದಲ್ಲೇ ನೋಡಬೇಕು ಅಂತಕ್ಕಂಥದ್ದನ್ನು ಹನುಮಂತ ನಮಗಿಲ್ಲಿ ಹೇಳ್ಕೊಡ್ತಾ ಇದ್ದಾನೆ. ಯಾರ್ಯಾರ ಮನೆಗಳನ್ನು ತಲಾಶ್ ಮಾಡ್ತಾ ಇದ್ದಾನೆ ಅಂದರೆ, ಪ್ರಹಸ್ತ, ಮಹಾಪಾರ್ಶ್ವ, ಆಮೇಲೆ ಕುಂಭಕರ್ಣ, ವಿಭೀಷಣ, ಮಹೋದರ, ವಿರೂಪಾಕ್ಷ, ವಿದ್ಯುಜ್ಜಿಹ್ವ, ವಿದ್ಯುನ್ಮಾಲಿ, ವಜ್ರದಂಶ್ರ, ಶುಕ, ಸಾರಣ, ಇಂದ್ರಜಿತ್ತು, ಜಂಬುಮಾಲಿ, ಸುಮಾಲಿ, ರಶ್ಮಿಕೇತು, ಸೂರ್ಯ ಶತ್ರು. ನೋಡಿ, ಅವನು ಸೂರ್ಯ ಶತ್ರು ಅಂತ, ಸೂರ್ಯನಿಗೆ ಶತ್ರು ಅವನು ಅಂತ ಅವನು. ವಜ್ರಕಾಯ, ಧೂಮ್ರಾಕ್ಷ, ಸಂಪಾತಿ, ವಿದ್ಯುದ್ ಧ್ರೂಪ, ಭೀಮ, ಘನ, ವಿಘನ, ಶುಕನಾಸ, ವಕ್ರ, ಶಠ, ವಿಕಟ, ಹ್ರಸ್ವಕರ್ಣ, ದಂಶ್ರ ಅಂದರೆ ಉಬ್ಬಲ್ನೋನು ಅಂತ, ದಂಶ್ರ, ಲೋಮಶ, ಯುದ್ಧೋನ್ಮತ್ತ, ಮತ್ತ, ದ್ವಿಜಗ್ರೀವ, ದ್ವಿಜಿಹ್ವ, 2 ನಾಲ್ಗೆ ಇತ್ತಂತ ಅವನು ಯಾರೋ ರಾಕ್ಷಸನಿಗೆ. ಹಸ್ತಿಮುಖ, ಆನೆ ಮುಖದವನು. ಕರಾಲ ಅಂದರೆ ಭಯಂಕರವಾಗಿ ಕಾಣಿಸ್ತಾ ಇರ್ತಕ್ಕಂಥ ಅವನು. ಪಿಶಾಚ, ಶೋಣಿತಾಕ್ಷ ಅಂದರೆ ಕಣ್ಣುಗಳು ಕೆಂಪಾಗಿರ್ತಕ್ಕಂಥ ಒಬ್ಬ ರಾಕ್ಷಸನ ಮನೆ. ಹೀಗೆ ಮನೆಗಳನ್ನು ಬೇರೆ ಬೇರೆ ಮನೆಗಳನ್ನು ತಲಾಶ್ ಮಾಡ್ತಾ 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 ಹನುಮಂತ ಏನು ಮಾಡ್ತಾ ಇದ್ದಾನೆ? ಮುಂದೆ ನೋಡ್ಕೊತ ಬರ್ತಾ ಇದ್ದಾನೆ. ರಾವಣನ ಪರ್ಯಂಕ ರಕ್ಷಿಸುವ ರಾಕ್ಷಸ ಸ್ತ್ರೀಯರನ್ನೂ ನೋಡಿದನು. ಅಂತಃಪುರ ಅಂದಮೇಲೆ ರಾವಣ ಅಲ್ಲಿ ಮಲಗಿರ್ತಾನೆ. ಆ ರಾವಣ ಮಲಗಿರ್ತಕ್ಕಂಥ ಹಾಸಿಗೆನೇ ತುಂಬ ದೊಡ್ಡದಾಗಿರುತ್ತೆ ಮಂಚ. ಆ ಮಂಚದ ಸುತ್ತೂರ ರಾಕ್ಷಸ ಸ್ತ್ರೀಯರೆಲ್ಲ ಕೂಡ ಅಲ್ಲಿ ರಕ್ಷಣೆ ಮಾಡ್ತಾ ಇದ್ರಂತೆ. ಆ ರಾಕ್ಷಸ ಸ್ತ್ರೀಯರನ್ನು ಕೂಡ ಹನುಮಂತ ನೋಡೋದಂತೆ. ಎತ್ತಿ ಹಿಡಿದ ಆಯುಧಧಾರಿಗಳು, ಆಮೇಲೆ ಬಿಳಿಯ ಕುದುರೆಗಳು, ಮದೋದಕ ಸುರಿಸುವ ಕರಿಯ ಮೇಘಗಳಂತಿದ್ದ ಆನೆಗಳನ್ನು ಹನುಮಂತನು ನೋಡಿದನು. ಅವು ಮೇಘಗಳಂತೆಯೇ ಗರ್ಜಿಸುತ್ತಿದ್ದವು. ಜೋರಾಗಿ ಗೀಳಿಡ್ತಾ ಇರ್ತಕ್ಕಂಥ ಆನೆಗಳನ್ನು ಕೂಡ ನೋಡ್ತಾ ಬರ್ತಾ ಇದ್ದಾನೆ. ಶೃಂಗರಿಸಿದ ಪಲ್ಲಕ್ಕಿಗಳನ್ನು, ಲತಾಗೃಹಗಳನ್ನು, ಚಿತ್ರಶಾಲೆಗಳನ್ನು, ಆಟದ ಮನೆಗಳನ್ನು, ಮರದಿಂದ ಮಾಡಿದ ಕೃತ್ರಿಮ ವಸ್ತುಗಳನ್ನು, ಮರದಿಂದ ಮಾಡಿರ್ತಕ್ಕಂಥ ಆರ್ಟಿಫಿಷಿಯಲ್ ಕೆಲವು ಮಾಡಲ್ಸ್ ಅವನ್ನು ಕೂಡ ನೋಡ್ತಾ ಇದ್ದಾನಂತೆ. ಚನ್ನಪಟ್ಟಣದ ಚಂದದ ಬೊಂಬೆಗಳನ್ನೆಲ್ಲ ಕೂಡ ಅಲ್ಲಿ ನೋಡ್ತಾ ಇದ್ದಾನಂತೆ. ನೋಡಿ, ಇವೆಲ್ಲದಕ್ಕೂ ಮೂಲ ಎಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ವಿಹಾರ ಗೃಹಗಳನ್ನು ರಾವಣನ ಪ್ರಾಸಾದದಲ್ಲಿ ನೋಡಿದನು. ಆ ಒಂದು ಅಂತಃಪುರದಲ್ಲಿ ಇವನ್ನೆಲ್ಲ ನೋಡ್ತಾ ಬರ್ತಾ ಇದ್ದಾನೆ ಹನುಮಂತ. ಮಹಾಪದ್ಮಾದಿ ನವನಿಧಿಗಳ ಸಮೂಹಗಳಿಂದ ವ್ಯಾಪ್ತವಾಗಿತ್ತು. ಮಹಾಪದ್ಮ ಅಂತಕ್ಕಂಥದ್ದರೆ ಪದ್ಮ ಅನ್ನೋದು ಒಂದು ಸಂಖ್ಯೆ. ಹೆಂಗೆ ಅಂತಂದರೆ, ಇವಾಗ ನಾವು ಕೋಟಿ, ಲಕ್ಷ ಅಂತ ಹೇಳ್ತೀವಲ್ಲ, ಹಾಗೆ ಪದ್ಮ, ಅರ್ಬುದ ಇವೆಲ್ಲ ಕೂಡ ಸಂಖ್ಯೆ. ಈ ಒಂದು ಸಂಖ್ಯೆ ಅಂದರೆ ಪದ್ಮ ಅಂತಂದರೆ ಒಂದಿಷ್ಟು ಎಷ್ಟೋ ಕೋಟಿ ಅಂತ ಅಂದ್ಕೊಳ್ಳಿ. ಮಹಾಪದ್ಮ ಅಂದರೆ ಒಂದು ಲಕ್ಷಾಂತರ ಕೋಟಿ. ಅಷ್ಟು ಸಂಖ್ಯೆಯ ಐಶ್ವರ್ಯನ ಹನುಮಂತ ಅಲ್ಲಿ ನೋಡ್ತಾ ಬರ್ತಾ ಇದ್ದಾನೆ. ಕೈಲಾಸ ಪರ್ವತ ರಥಿಗಳಿಗೆ ಪ್ರಾಪ್ತವಾದ ತಪಫಲದಂತೆ ಇತ್ತು. ಕೈಲಾಸ ಅಂತಕ್ಕಂಥದ್ದು ಚೆನ್ನಾಗಿ ತಪಸ್ ಮಾಡಿರತಕ್ಕಂಥವ್ರಿಗೆ ಸಿಗ್ತಕ್ಕಂಥ ಫಲ. ಅದು ಹೇಗೋ ಹಾಗೆ ಈ ರಾಕ್ಷಸರಿಗೆ ಅದು ಏನು ಪುಣ್ಯ ಮಾಡ್ಕೊಂಡಿದ್ರು, ಏನು ಕಥೆಯೋ, ಎಲ್ಲ ರಾಕ್ಷಸರ ಮನೆಯೂ ಕೂಡ ನವನಿಧಿಗಳಿಂದ ತುಂಬಿ ತುಳುಕಾಡ್ತಾ ಇತ್ತಂತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಆ ಮನೆಗಳನ್ನೆಲ್ಲ ಕೂಡ ನೋಡ್ತಾ ಬರ್ತಾ ಇದ್ದಾನಂತೆ. ಹಾಸಿಗೆಗಳು, ಆಸನಗಳು, ಪಾತ್ರೆಗಳು ಏನನ್ನೂ ಬಿಡ್ತಾ ಇಲ್ಲ ಹನುಮಂತ. ಎಲ್ಲದನ್ನೂ ನೋಡ್ತಾ ಇದ್ದಾನೆ. ಎಲ್ಲ ಮಂಚಗಳ ಕೆಳಗೆ, ಎಲ್ಲ ಆಸನಗಳ ಕೆಳಗೆ. ಯಾಕೆಂದರೆ ಸೀತೆಯನ್ನು ಎಲ್ಲಿ ಬೇಕಾದರೂ ಬಚ್ಚಿಟ್ಟಿರ್ಬೋದು ಅಂತ ಹೇಳ್ಬಿಟ್ಟು ಅಂತ.
ಪಾತ್ರೆಗಳು ಮುಖ್ಯವಾದವುಗಳೆಲ್ಲವನ್ನು ಸುವರ್ಣಮಯವಾಗಿತ್ತು. ಎಲ್ಲದನ್ನು ನೋಡ್ತಾ ಬರ್ತಾ ಇದ್ದಾನಂತೆ. ಎಲ್ಲ ಕಡೆನೂ ಬಂಗಾರ, ಎಲ್ಲ ಕಡೆ ಬಂಗಾರ, ಕಿಟಕಿ ಚೌಕಟ್ಟುಗಳು ಬಂಗಾರ, ಆಸನಗಳು ಬಂಗಾರ, ಬೆಳ್ಳಿಯಿಂದ ಮಾಡಿದೆ. ದ್ವಾರಬಂಧಗಳೆಲ್ಲ ಕೂಡ ಬೆಳ್ಳಿ ಬಂಗಾರದಿಂದ ರಚಿತವಾಗಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡ್ಕೊತ ಹನುಮಂತ ಬರ್ತಾ ಇದ್ದಾನಂತೆ. ಅತ್ಯಂತ ವಿಶಾಲವಾದ ಒಳ ಹಜಾರಗಳಿಂದ ಕೂಡಿತ್ತು. ಈ ಗೊತ್ತಾಯ್ತಾ, ಈ ಅತ್ಯಂತ ವಿಶಾಲವಾಗಿರ್ತಕ್ಕಂಥ ಒಳ ಹಜಾರಗಳು, ಒಳ ಹಜಾರ ಅಂದರೆ ವರಾಂಡಗಳು ಒಳಗಿರ್ತಕ್ಕಂಥ ಏನು ಇಂಟೀರಿಯರ್ ಅಂತ ಕರೀತಾರಲ್ಲ, ಅದು ಒಳ ಹಜಾರ ಅಂದರೆ. ಆ ಇಂಟೀರಿಯರ್ ಎಲ್ಲ ಕೂಡ ಅತ್ಯಂತ ವಿಶಾಲವಾಗಿತ್ತು. ಅತ್ಯಂತ ಐಶ್ವರ್ಯಮಯವಾಗಿ ಐಷಾರಾಮಿಯಾಗಿರ್ತಕ್ಕಂಥ ಈ ಒಂದು ಇದನ್ನೆಲ್ಲ ಕೂಡ ಹನುಮಂತ ನೋಡ್ತಾ ಬರ್ತಾ ಇದ್ದಾರಂತೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 6ನೆಯ ಸರ್ಗವು ಸಂಪನ್ನಗೊಂಡಿತು. 6ನೆಯ ಸರ್ಗ ಮುಗಿಯುತ್ತೆ. ಈ ಸರ್ಗದ ಶ್ರವಣ ಮನನ ಪಠಣ ಮಾಡುವುದರಿಂದ ನಿತ್ಯ ಅನಿತ್ಯ ವಿವೇಕ ಉಂಟಾಗಿ ಮೋಹನಾಶ ಉಂಟಾಗುವುದು. ಯಾರು ಶ್ರದ್ಧಾಭಕ್ತಿಗಳಿಂದ ಈ ಒಂದು ಸರ್ಗವನ್ನು ಕೇಳ್ತಾರೆ, ಈ ಒಂದು ಸರ್ಗವನ್ನು ಪಠಣ ಮಾಡ್ತಾರೆ, ಈ ಒಂದು ಸರ್ಗದ ಕುರಿತಾಗಿ ಮನನ ಮಾಡ್ತಾರೆ, ಅವ್ರಿಗೆ ನಿತ್ಯ ಅನಿತ್ಯ ವಿವೇಕ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದು ಉಂಟಾದರೆ ಸಾಕು, ನಮಗೆ ಜನ್ಮ ಸಾರ್ಥಕ ಆಗಿಬಿಡುತ್ತೆ. ಯಾವುದು ನಿತ್ಯ ಯಾವುದು ಅನಿತ್ಯ ಇದು ಗೊತ್ತಾಗ್ಬಿಟ್ರೆ ಸಾಕು, ನಮ್ಮ ಜನ್ಮ ಸಾರ್ಥಕ ಆಗುತ್ತೆ. ಮೋಹ ಅಂತಕ್ಕಂಥದ್ದು ನಾಶ ಆಗುತ್ತೆ. ನೋಡಿ ಹೆಂಗೆ ಅಂತಂದರೆ, ಈ ಬಾಲಿಶವಾಗಿರ್ತಕ್ಕಂಥ ಬುದ್ಧಿಯವ್ರಿಗೆ ಹೊರಗಡೆ ಏನು ಕಾಣುತ್ತೋ ಅದು ಮಾತ್ರನೇ ನಮ್ಗೆ ಚೆನ್ನಾಗಿ ಕಾಣುತ್ತೆ. ಸೀಗೆ ಬೇಲಿ ನೋಡಿದ್ದೀರಾ? ಸೀಗೆ ಬೇಲಿ ಹೆಂಗೆ ಅಂದರೆ, ಈ ಚಿಗುರು ಈ ವಸಂತ ಕಾಲದಲ್ಲೇ ಚೆನ್ನಾಗಿ ಚಿಗುರು ಬಿಟ್ಟು ಎಲ್ಲ ಹೂವು ಬಿಟ್ಟಿರುತ್ತೆ, ಬಿಳಿ ಬಣ್ಣದ ಹೂವುಗಳು. ಆ ಸೀಗೆ ಬೇಲಿ ತುಂಬ ಬಿಟ್ಟಿರುತ್ತೆ. ಹೆಂಗೆ ಕಾಣಿಸ್ತಾ ಇರುತ್ತೆ ಅಂದರೆ, ಒಂದು ಟೆನ್ನಿಸ್ ಬಾಲ್ ಥರ ಕಾಣ್ತಾ ಇರುತ್ತೆ ಸೀಗೆ ಬೇಲಿ, ಗುಂಡಿಗೆ ಫ್ಲವರಿಶಾಗಿ ಕಾಣ್ತಾ ಇರುತ್ತೆ. ಹೆಂಗೆ ಕಾಣುತ್ತೆ ಅಂದರೆ ನೋಡೋರಿಗೆ ಬರೀ ಹೂವು ತುಂಬಿದೆ, ಹೋಗಿ ಹಿಂಗೆ ಅಪ್ಕೊಂಬಿಡೋಣ, ಎಷ್ಟು ಚೆನ್ನಾಗಿದೆ ಈ ಗಿಡ ಅಂತ ಅನ್ಸುತ್ತೆ. ಅದ್ರ ಒಳಗೆ ಏನಿರುತ್ತೆ? ಮುಳ್ಳುಗಳು. ಆ ಮುಳ್ಳುಗಳು ಹೆಂಗಿರುತ್ತೆ ಅಂತಂದರೆ, ನೆಟ್ಟಿಗಿರೋ ಮುಳ್ಳುಗಳು ಅಲ್ಲ, ಹಿಂಗಿರುತ್ತೆ ಮುಳ್ಳುಗಳು, ಬೆಕ್ಕಿನ ಉಗುರುಗಳು ಇದ್ದಂಗೆ ಇರುತ್ತೆ. ಅದು ಒಂದ್ಸಲಿ ಹಿಡ್ಕೊಂಡಿದೆ ಅಂತಂದರೆ ಕಿತ್ಕೊಂಡು ಬಂದುಬಿಡುತ್ತೆ, ಚರ್ಮ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ, ಬಿಡಿಸ್ಕೊಳ್ಳೋದಕ್ಕಂತೂ ಆಗೋದೇ ಇಲ್ಲ. ಹಾಗಾಗಿ ನಮಗೆ ಈ ಪ್ರಪಂಚ ಹೆಂಗೆ ಕಾಣುತ್ತೆ ಅಂತಂದರೆ, ಭಾಳ ಸುಂದರವಾಗಿ ಕಾಣುತ್ತಂತೆ. ಅವ್ರು ನೋಡಪ್ಪ ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾರೆ, ಇವ್ರು ನೋಡಪ್ಪ ಕಾರ್ ತಂದುಬಿಟ್ಟಿದ್ದಾರೆ, ಅವ್ರು ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ, ಇವ್ರು ಎಷ್ಟು ಸೌಖ್ಯವಾಗಿದ್ದಾರೆ, ಅವರೆಷ್ಟು ಆರಾಮಾಗಿದ್ದಾರೆ ಅಂತೇಳ್ಬಿಟ್ಟು ಅಂತ. ದೂರದ ಬೆಟ್ಟ ಒಳಗಿಳಿದ್ರೆ ಮಾತ್ರನೇ ಗೊತ್ತಾಗೋದು ಅಲ್ಲಿನ ನಷ್ಟ ಕಷ್ಟ ಏನು ಅಂತೇಳ್ಬಿಟ್ಟು ಅಂತ. ಈ ಪ್ರಪಂಚದಲ್ಲಿ ಸುಖವಾಗಿರ್ತಕ್ಕಂಥವ್ರು ಯಾರೂ ಇಲ್ಲ. ಭಗವಂತ ಏನು ಮಾಡಿದ್ದಾನೆ ಅಂದರೆ, ಏನೋ ಒಂದು ಕೊರತೆಯನ್ನು ಇಟ್ಟಿರ್ತಾನೆ. ಎಲ್ಲ ಇರುತ್ತೆ, ಯಾರನ್ನ ಕೇಳಿ, ಏನು ಸ್ವಾಮಿ ಎಲ್ಲ ಆರಾಮ? ಸ್ವಾಮಿ ಎಲ್ಲ ಇದೆ, ಆದರೆ ಇದೊಂದು ಕೊರತೆ ಇದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಒಟ್ಟಿನಲ್ಲಿ ಏನೋ ಒಂದು ಹೇಳ್ತಾನೆ ಇರ್ತಾರೆ. ಅದ್ರ ಅರ್ಥ ಏನು ಅಂತಂದರೆ, ಎಲ್ಲರ ಮನೆ ದೋಸೆನೂ ಸೋತೆ ಅಂತ. ಯಾರೂ ಸೌಖ್ಯವಾಗಿಲ್ಲ. ನೋಡೋಕ್ಕೇನೋ ಎಲ್ಲ ಸೌಖ್ಯವಾಗಿ ಕಾಣುತ್ತೆ. ನಾವು ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಒಂದೊಂದ್ಸರಿ ನಾವೇನು ಮಾಡ್ತೀವಿ ಅಂದರೆ ಹಗಲ್ಗಣಿಸ್ಕಾಡ್ತೀವಿ. ನಾವು ಹಂಗಿದ್ದಿದ್ರೆ ಹೆಂಗಾಗಿರೋದು, ನಾವು ಆ ಥರ ಇದ್ದಿದ್ರೆ ಹೆಂಗಿರೋದು ಅಂತೇಳ್ಬಿಟ್ಟು ನಾವು ಹಂಗಿದ್ದಿದ್ರೆ ಅಂತ ಯೋಚನೆ ಮಾಡೋದಕ್ಕೆ ಹೋದರೆ ಆ ಪ್ರಾಬ್ಲಮ್ಸನ್ನು ಕೂಡ ಮೇಲಕ್ಕೆ ಹಾಕ್ಕೋಬೇಕಾಗತ್ತೆ. ಹೇಗೆ ಅಂತಂದರೆ, ಹೊಗೆ ಇಲ್ದಿರೋ ಬೆಂಕಿ ಇರುತ್ತಾ? ಸಾಧ್ಯನೇ ಇಲ್ಲ. ಹೊಗೆ ಅಂತಕ್ಕಂಥದ್ದು ಬರೋದಕ್ಕೆ ಬರಲೇಬೇಕಾಗತ್ತೆ. ಅದೇ ಥರನೇ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಮನೆಯೇ ಇಲ್ಲ. ಅದನ್ನೇ ಬುದ್ಧ ಹೇಳಿದ್ದು, ಸಾವಿಲ್ಲದ ಮನೆಯಿಂದ ಸಾಸಿವೆ ಎತ್ಕೊಂಬ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಮನೆಯೇ ಇಲ್ಲ. ಯಾವಾಗ ಈ ಸರ್ಗನ ಅಧ್ಯಯನ ಮಾಡ್ತೀವಿ ಆವಾಗ ನಮ್ಗೆ ಅರ್ಥ ಆಗುತ್ತೆ, ಯಾವ ಐಷಾರಾಮಿನೂ ಯಾವ ಸೌಖ್ಯಗಳು ಯಾವುದು ಕೂಡ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ನೋಡಿ, ರಾಮ ಧರ್ಮಮಯನಾಗಿ ಬದುಕದ, ಆದರೆ ಅಲ್ಲಿ ಐಷಾರಾಮಿ ಅಯೋಧ್ಯೆಯಲ್ಲಿ ತುಂಬ ಐಷಾರಾಮ ಇತ್ತು ಅಂತಕ್ಕಂಥದ್ದೇನಿಲ್ಲ. ಧರ್ಮಮಯವಾಗಿರತಕ್ಕಂಥ ಜೀವನ ಅವರದು, ಆಮೇಲೆ ಧರ್ಮಪರಾಯಣರಾಗಿರ್ತಕ್ಕಂಥ ಜೀವನ. ಆದರೆ ರಾಮನ ಕೀರ್ತಿ ಅಂತಕ್ಕಂಥದ್ದು ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೀರ್ತಿ ಇವತ್ತಿಗೂ ನಾವು ಹಾಡಿ ಹೊಗಳ್ತಾ ಇದ್ದೀವಿ. ರಾವಣ ಮಹಾತಪಸ್ವಿ, ಮಹಾಬ್ರಾಹ್ಮಣ, ತ್ರಿಕಾಲ ಸಂಧ್ಯಾವಂದನೆ ಮಾಡ್ತಾ ಇರ್ತಕ್ಕಂಥವನು, ವೇದಾಂಗಗಳನ್ನು ಪಾರಾಯಣ ಮಾಡಿರ್ತಕ್ಕಂಥವನು, ಆತ್ಮಲಿಂಗನ ಶಿವಲಿಂದ ಪಡ್ಕೊಂಡು ಬಂದಿರತಕ್ಕಂಥವನು. ಆಮೇಲಿಂದ ತನ್ನ ಶಿರಸ್ಸುಗಳನ್ನು ಕೈಗಳನ್ನು ಮುರಿದು ತನ್ನ ಹೊಕ್ಕಳಿನಿಂದ ಆ ಕರುಳುಗಳನ್ನು ಕಿತ್ತು ರುದ್ರವೀಣೆ ಮಾಡಿ ಬಾರಿಸಿ ಈಶ್ವರನ್ನ ಒಲಿಸ್ಕೊಂಡಿರ್ತಕ್ಕಂಥವನು, ಶಿವನನ್ನು ಒಲಿಸ್ಕೊಂಡಿರ್ತಕ್ಕಂಥವನು. ಅಂಥವನು ನವಗ್ರಹಗಳನ್ನು ಮೆಟ್ಟಲಾಗಿ ಮಾಡ್ಕೊಂಡಿರ್ತಕ್ಕಂಥವನು, ತನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಮಾಡ್ಕೊಂಡಿರ್ತಕ್ಕಂಥವನು. ಅಷ್ಟದಿಕ್ಪಾಲಕರನ್ನ ತನ್ನ ಕಣ್ಸನ್ನೆಗೆ ನಡೀತಕ್ಕಂಥ ಒಂದು ರೀತಿಯಲ್ಲಿ ಅವ್ರನ್ನೆಲ್ಲ ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಂಥ ಮಹಾನುಭಾವನಾಗಿರ್ತಕ್ಕಂಥ ರಾವಣ ಎಂಥ ಒಂದು ಗತಿಯನ್ನು ಕಂಡ. ಎಂಥ ಒಂದು ಅದಕ್ಕೆ ರಾವಣನನ್ನು ಯಾರು ಕೂಡ ನೋಡಿ, ಅಂಥ ಮಹಾನುಭಾವನಾಗಿದ್ದರೂ ಕೂಡ ನಾವು ಅವ್ರನ್ನ ಯಾರೂ ಆದರ್ಶವಾಗಿ ತೊಗೊಳೋದಿಲ್ಲ. ಯಾಕೆ ಅಂತಂದರೆ, ಐಷಾರಾಮಿಯಲ್ಲಿ ನಮಗೆ ಆದರ್ಶ ಅಂತಕ್ಕಂಥದ್ದು ನೋಡೋಕ್ಕೆ ಹೋಗಬಾರ್ದು.
ಹೆಂಗೆ ಡಬ್ಬುಂಟೆ ಸುಬ್ಬಿಗಾಡಿನೇ ಸುಬ್ಬರಾವು ಗಾರಂಟಾರು, ಧನಮುಂಟೆ ಅಪ್ಪಲಮ್ಮನೆ ಅಪ್ಸರಸನಿ ಪೊಗಡೇಸ್ತಾರು ಅಂತ ಹೇಳ್ಬಿಟ್ಟಂತ. ದುಡ್ಡಿದ್ದವನೇ ದೊಡ್ಡಪ್ಪ ಅಂತ ಹೇಳ್ಬಿಟ್ಟಂತ. ಹಂಗಾಗಿ ನಾವೇನು ಅನ್ಕೊಂಡ್ಬಿಡ್ತೀವಿ, ಅವ್ರಿಗೆ ದುಡ್ಡಿದೆಯಪ್ಪ, ಅವ್ರಿಗೆ ಇದಿದೆ ಅದಿದೆ ಅಂತ. ಅಲ್ಲ, ಯಾರು ಧರ್ಮಪರಾಯಣರಾಗಿದ್ದಾರೆ, ಯಾರು ಭಗವದ್ ಭಕ್ತಿಯಲ್ಲಿ ಲೀನರಾಗಿದ್ದಾರೆ, ಯಾರು ಧರ್ಮ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಯಾರು ಸಮಾಜಮುಖಿಯಾಗಿದ್ದಾರೆ, ಅವರು ನಿತ್ಯವಾಗಿರತಕ್ಕಂಥ ಒಂದು ಕೀರ್ತಿಯನ್ನು ಪಡ್ಕೊತಾರೆ ಹೊರತಾಗಿ ದುಡ್ಡಿದ್ದು ಮಾತ್ರಕ್ಕೆ ಅಥವಾ ನಾವು ಐಷಾರಾಮಿ ಆಗಿದ್ದು ಮಾತ್ರ. ಕೆಲವರೆಲ್ಲ ಸ್ಟೇಟಸ್ಗಳಿಗೆ ಹಾಕ್ಕೊಳೋದು, ತಮ್ಮಿದನ್ನು ತೋರಿಸ್ಕೊಳತಕ್ಕಂಥದ್ದು, ಇವನ್ನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು, ಅವೆಲ್ಲ ಏನು ಪ್ರಯೋಜನಕ್ಕೆ ಬರ್ತಕ್ಕಂಥದ್ದಲ್ಲ. ಹಾಕಿದರು 3 ಅಕ್ಕಿ ಕಾಳ 2 ಬಯ್ಯವು 1 ಬೈಯಲೇ ಇಲ್ಲ ಅಂತ ಹೇಳ್ತಾರೆ ಪುರಂದರದಾಸರು. ಅಂದರೆ ಭಗವಂತನ ಮುಂದೆ ಎಲ್ಲಿ ಬೇಕಾದ್ರೂ ನಿಮ್ಮ ಅಕ್ಕಿ ಕಾಳು ಬೇಯ್ಬೋದು, ಆದರೆ ಭಗವಂತನ ಮುಂದೆ ಬೇಯೋದಿಲ್ಲ. ಅದು ಮುಳ್ಳು ಕೊನೆಯ ಮೇಲೆ 3 ಕೆರೆಯ ಕಟ್ಟಿ 2 ತುಂಬವು 1 ತುಂಬಲೇ ಇಲ್ಲ ಅಂತ ಒಂದು ಕೀರ್ತನೆ ಬರೀತಾರೆ, ಒಗಟಿನ ರೀತಿಯಲ್ಲಿರ್ತಕ್ಕಂಥ ಕೀರ್ತನೆ. ಅದರಲ್ಲಿ ಪುರಂದರದಾಸರು ಹೇಳ್ತಾರೆ, ಹಾಕಿದರು 3 ಅಂದರೆ ಒಡಕ್ ಪಾತ್ರೆ ಅಂತೆ, ಒಡಕ್ ಪಾತ್ರೆಯಲ್ಲಿ ಹಾಕಿದರು 3 ಅಕ್ಕಿ ಕಾಳು, 2 ಬೈಯವು, ಅವು ಬೇಯೋದೇ ಇಲ್ಲ, 2 ಅಕ್ಕಿ ಕಾಳು, 1 ಬೇಯಲೇ ಇಲ್ಲ ಅಂತ. ಭಗವಂತನ ಮುಂದೆ ಅಕ್ಕಿ ಕಾಳು ಬೇಯಲ್ಲ ಅಂತ ಬಿಟ್ಟದ್ದು. ಭಗವಂತ ಅವನ್ನೆಲ್ಲ ನೋಡೋದಕ್ಕೆ ಬರೋದಿಲ್ಲ. ಭಗವಂತನು ಬಾಹ್ಯ ಪ್ರಿಯಳು ಕಾದು ಭಾವಪ್ರಿಯಳು ಅಂತ. ಈ ಸರ್ಗದಿಂದ ನಾವು ಕಲಿತಾ ಇರ್ತಕ್ಕಂಥ ನೀತಿ. ಹಾಗಾಗಿ ಮೋಹ ಅಂತಕ್ಕಂಥದ್ದನ್ನು ಬಿಟ್ಟುಬಿಡಬೇಕು, ವ್ಯಾಮೋಹವನ್ನು ಬಿಡಬೇಕು. ನಾವು ಅದನ್ನೆಲ್ಲ ಇಟ್ಕೊಂಡು ಭಗವಂತನ ಒರೆಸ್ಕೊತೀವಿ ಅಂತಂದರೆ ಆಗೋದಿಲ್ಲ. ಹೊರಗೆ ತೋರ್ಕೊತಾ ಇರ್ತಕ್ಕಂಥದ್ದೆಲ್ಲ ಸತ್ಯ ಅಲ್ಲ. ಬ್ರಹ್ಮ ಒಂದೇ ಸತ್ಯ, ಭಗವಂತ ಒಬ್ಬನೇ ಸತ್ಯ, ಜಗತ್ತು ಮಿಥ್ಯ. ಇವತ್ತು ಹೀಗಿರುತ್ತೆ, ನಾಳೆ ಹಾಗ. ಇವಾಗ ಇವರು ಇರ್ತಾರಲ್ಲ, ಅವ್ರ್ಯಾರು ಈ ವರ್ಷಕ್ಕೊಂದ್ಸಲಿ ಕಿರೀಟ ತೊಡಸ್ತಾರಲ್ಲ ಸುಂದರಿಯರಿಗೆ, ಯಾರಪ್ಪ, ವಿಶ್ವಸುಂದರಿಯರನ್ನ ಕರೆದು ಕಿರೀಟ ಹಾಕ್ತಾರೆ, ವಜ್ರದ ಕಿರೀಟಗಳನ್ನ. ಓಹೋ, ಮಿಸ್ ಯೂನಿವರ್ಸ್ ಅವ್ರ ಕೈ ಹೆಂಗಿದೆ, ಅವ್ರ ಕಾಲು ಹೆಂಗಿದೆ, ಅವ್ರ ಮುಖ ಹೆಂಗಿದೆ, ಅವ್ರ ಕ್ಯಾಟ್ ವಾಕ್ ಹೆಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಏನೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಮುಗಿ ಬೀಳ್ತಾರೆ. ನಮ್ಮ ಇದಕ್ಕೆ ಕಂಪ್ನಿಗೆ ಬನ್ನಿ, ನಮ್ದಕ್ಕೆ ಅಡ್ವರ್ಟೈಸ್ ಮಾಡಿ ಅಂತ ಹೇಳ್ಬಿಟ್ಟು ಅಂತ. ಆದರೆ ಇವತ್ತು ವಿಶ್ವಸುಂದರಿ, ಇನ್ನು 10 ವರ್ಷ ಆದಮೇಲೆ ಎಲ್ಲ ಯೌವನ ಅಂತಕ್ಕಂಥ ನೀಟಿ ಬುಡಗ ಯೌವನಂ, ಓಟಿ ಪಡವ ಜೀವನಂ ಅಂತ ಹೇಳ್ಬಿಟ್ಟು. ನೀಟಿ ಬುಡಗ ಯೌವನ ಪಟ್ ಅಂತ ಹೊಡೆದೋಗುತ್ತೆ ಯಾವುದೋ ಒಂದು ಕಾಲದಲ್ಲಿ. ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಓಟಿ ಪಡವ ಜೀವನಂ ಅಂತ. ಇವತ್ತು ನಾವು ಬದುಕ್ತಾ ಇರ್ತೀವಿ, ಯಾರು ಯಾವತ್ತಿಗೂ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಅದನ್ನು ನೋಡಿಬಿಟ್ಟು ವ್ಯಾಮೋಹಿತರಾಗಬಾರ್ದು ಅಂತಕ್ಕಂಥದ್ದು ಈ ಸರ್ಗದ ಒಂದು ನೀತಿ. ಇನ್ನು 7ನೆಯ ಸರ್ಗ ರಾವಣನ ಅರಮನೆ ಮತ್ತು ಪುಷ್ಪಕ ವಿಮಾನದ ವರ್ಣನೆ. ರಾವಣನ ಅಂತಃಪುರದ ಸುತ್ತಲಿನ ಮನೆಗಳು ಮಿಂಚಿನಿಂದ ಕೂಡಿದ ಮೇಘಗಳ ಸಾಲಿನಂತಿದ್ದವು. ಮಿಂಚು ಹೆಂಗೆ ಹೊಳೆಯುತ್ತೆ ಅಷ್ಟು ಬೆಳಕು ಫಳ 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 ಅಂತ ಹೊಳಿತಾ ಇರ್ತಕ್ಕಂಥ ಮನೆಗಳು, ಮೇಘಗಳ ಸಾಲಿನಂತೆ ಕಪ್ಪಗೆ ನೋಡಿ, ಅಲ್ಲಲ್ಲ ಹಿಂಗೆಲ್ಲ ಇರ್ತಕ್ಕಂಥ ಮನೆಗಳು. ಯಾಕೆಂದರೆ ಕತ್ತಲ ರಾತ್ರಿ, ಅಲ್ಲಲ್ಲಿ ಬೆಳದಿಂಗಳು ಬೀಳ್ತಾ ಇದೆ, ಅಲ್ಲಿ ಹಾಕಿರ್ತಕ್ಕಂಥ ಬೆಳ್ಳಿ ಬಂಗಾರ ಎಲ್ಲ ಕೂಡ ಪ್ರಕಾಶಿಸ್ತಾ ಇದೆ. ಹೆಂಗೆ ಕಾಣ್ತಾ ಇದೆ ಅಂದರೆ ಮಿಂಚು ಬರ್ತಾ ಇರ್ತಕ್ಕಂಥ ಮೇಘಗಳ ಸಾಲಿದೆಯೇನೋ ಅನ್ನೋ ಥರದಲ್ಲಿ ಹನುಮಂತನಿಗೆ ಕಾಣ್ತಾ ಇದೆಯಂತೆ. ನಾನಾ ವಿಧವಾದ ಭೋಗ ಸಾಮಗ್ರಿಗಳಿಂದ ತುಂಬಿದ್ದವು. ಚಂದ್ರಶಾಲೆಗಳಿಂದ ಕೂಡಿದ್ದವು. ಚಂದ್ರಶಾಲೆಗಳು ಅಂತಂದರೆ ವಿಹಾರಾರ್ಥವಾಗಿ ಮಾಡಿರ್ತಕ್ಕಂಥ ಒಂದು ಪ್ರದೇಶಗಳು, ಅದರಿಂದ ಕೂಡಿತ್ತಂತೆ. ಅಸುರರಿಂದಲೂ ಪ್ರಶಂಸಿಸಲ್ಪಡುತ್ತಿದ್ದವು. ದೇವತೆಗಳು, ರಾಕ್ಷಸರು ಎಲ್ಲ ಕೂಡ ಹೊಗಳ್ತಾ ಇದ್ರಂತೆ. ಆಹಾ, ಮನೆ ಅಂದರೆ ಹಿಂಗಿರಬೇಕು, ಆ ಊರು ಅಂದರೆ ಹಿಂಗಿರಬೇಕು ಅಂತ ಹೊಗಳ್ತಾ ಇರ್ತಕ್ಕಂಥ ಊರುಗಳಾಗಿತ್ತಂತೆ. ವಿಶ್ವಕರ್ಮ ನಿರ್ಮಿತವಾಗಿ ಮಾಯಾ ವಿಶಿಷ್ಟವಾಗಿತ್ತು. ವಿಶ್ವಕರ್ಮನೇ ನಿರ್ಮಿಸಿರ್ತಕ್ಕಂಥ ಒಂದು ಲಂಕಾನಗರ. ವಿಶ್ವಕರ್ಮ ನಿರ್ಮಿಸಿಬಿಟ್ಟು ಬ್ರಹ್ಮನ್ ಕೊಟ್ಟನಂತೆ. ಅಪ್ಪ ಬ್ರಹ್ಮ, ನೀನು ಇಟ್ಕೋ, ಚೆನ್ನಾಗಿದೆ ಇದು, ನೀನು ಎಂಜಾಯ್ ಮಾಡು ಅಂತ ಹೇಳ್ಬಿಟ್ಟಂತೆ. ಆ ಬ್ರಹ್ಮನನ್ನು ತಪಸ್ ಮಾಡಿ ಕುಬೇರ ವರವಾಗಿ ಪಡ್ಕೊಂಡಂತೆ. ಯಾವುದನ್ನು? ಲಂಕಾಪಟ್ಟಣವನ್ನು ಕುಬೇರ ವರವಾಗಿ ಪಡ್ಕೊಂಡಂತೆ. ಫಸ್ಟು ವಿಶ್ವಕರ್ಮನಿಂದ ನಿರ್ಮಿಸಲ್ಪಡ್ತು, ಬ್ರಹ್ಮನಿಗೆ ಹೋಯ್ತು, ಬ್ರಹ್ಮನಿಂದ ವರಪ್ರಸಾದವಾಗಿ ಕುಬೇರನಿಗೆ ಸಿಕ್ತು. ಆ ಕುಬೇರ ಏನು ಮಾಡ್ದ ಪಾಪ, ಚೆನ್ನಾಗಿ ಧರ್ಮಬದ್ಧವಾಗಿ ಜೀವನ ಮಾಡ್ಕೊಂಡಿದ್ದ. ಈ ರಾವಣನು ಕುಬೇರ ಇಬ್ಬರು ಕೂಡ ಅಣ್ಣ ತಮ್ಮಂದರು, ಅಂದರೆ ತಂದೆ ಒಬ್ಬನೇ ವಿಶ್ರವಸು ಅಂತಕ್ಕಂಥವನು ತಂದೆ. ಕೈಕಸಿ ಮಕ್ಕಳು ಈ ರಾವಣ, ಕುಂಭಕರ್ಣ ಇವರೆಲ್ಲ ಕೂಡ. ಒಬ್ಬ ಗಂಧರ್ವ ಸ್ತ್ರೀಗೆ ಹುಟ್ಟಿರ್ತಕ್ಕಂಥವನು ವಿಶ್ರವಸುಗೆ ಮತ್ತು ಒಬ್ಬ ಗಂಧರ್ವಗೆ ಹುಟ್ಟಿರ್ತಕ್ಕಂಥವನು ಕುಬೇರ. ಈ ಕುಬೇರ ಏನು ಮಾಡ್ದ ಪಾಪ, ಅವರಿಬ್ಬರು ಅಣ್ಣ ತಮ್ಮಂದ್ರಾಗಿರೋದ್ರಿಂದ ಈ ರಾವಣನಿಗೆ ನೋಡೋಕ್ಕಾಗಲಿಲ್ಲ. ಯಾಕಂದರೆ ಎಲ್ಲರೂ ಈ ಕುಬೇರನ್ನೇ ಹೊಗಳ್ತಾ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅವನ ಮೇಲೆ ದಂಡೆ ತೋಗ್ಬಿಟ್ಟು ಅನ್ಯಾಯವಾಗಿ ಅವನ ಮೇಲೆ ಯುದ್ಧ ಮಾಡಿ, ಸ್ವಂತ ಅಣ್ಣನ ಮೇಲೆ ಯುದ್ಧ ಮಾಡಿ ಆ ಲಂಕಾಪಟ್ಟಣವನ್ನು ಆಕ್ರಮಿಸ್ಕೊಂಡ್ಬಿಡ್ತಾನೆ. ಕಡೆಗೆ ವಿಶ್ರಾವಸ ಇವನು ಏನು ಮಾಡ್ತಾನೆ, ಕುಬೇರ ಏನು ಮಾಡ್ತಾನೆ, ಲಂಕಾಪಟ್ಟಣವನ್ನು ಬಿಟ್ಟು ಅವನು ಹಿಮಾಲಯ ಪರ್ವತಕ್ಕೆ, ಇವತ್ತಿನ
ಹಿಮಾಲಯ ಪರ್ವತದಲ್ಲಿ ಅಲಕನಂದ ಅಂತ ಕರೀತಾರೆ. ಆ ಅಲಕನಂದ ಪ್ರದೇಶಕ್ಕೆ ಬಂದು ಅಲ್ಲಿ ಅವನ ಒಂದು ರಾಜ್ಯವನ್ನು ಕಟ್ಕೊತಾನೆ. ಇವತ್ತು ಕೂಡ ಅದಕ್ಕೆ ಉತ್ತರ ದಿಕ್ಪಾಲಕ ಕುಬೇರ. ಹಾಗಾಗಿ ಈ ಥರ ಯಾರಿಗೆ ವಿಶ್ವಕರ್ಮನಿಂದ ಬ್ರಹ್ಮನಿಗೆ, ಬ್ರಹ್ಮನಿಂದ ಕುಬೇರನಿಗೆ, ಕುಬೇರನಿಂದ ರಾವಣನಿಗೆ ಬಂದಿರತಕ್ಕಂಥ ಲಂಕಾಪಟ್ಟಣ ಅದ್ಭುತವಾಗಿ ಮಾಯಾ ವಿಶಿಷ್ಟವಾಗಿತ್ತು. ಎಲ್ಲಿ ಏನಿದೆ ಅಂತಲೇ ಹೇಳೋದಕ್ಕಾಗಲ್ಲ. ಯಾವ ರಹಸ್ಯವಾಗಿರ್ತಕ್ಕಂಥ ಡೋರುಗಳಿದೆ, ಎಲ್ಲಿದೆ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಆಗಲ್ಲ. ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ಊರು. ರಾವಣನ ಅಂತಃಪುರವಾದರೂ ಮೇಘದಂತೆ ಎತ್ತರದಲ್ಲಿ ಮನೋಹರವಾಗಿ ಸುಂದರವಾಗಿ ಪ್ರಕಾಶಿಸುತ್ತಿತ್ತು. ಯಾಕೆಂದರೆ ರಾವಣನ ಅಂತಃಪುರ ಅಂತಕ್ಕಂಥದ್ದು ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್, ಅದು ಅಂತ ಅದ್ಭುತವಾಗಿ ಕಾಣ್ತಾ ಇತ್ತು. ಭೂಮಿಗೆ ಇಳಿದ ಸ್ವರ್ಗದಂತೆ ಅನೇಕ ರತ್ನ ರಾಶಿಗಳಿಂದ ಸಮೃದ್ಧವಾಗಿತ್ತು. ಸ್ವರ್ಗನೇ ಭೂಮಿಗೆ ಇಳಿದು ಬಂದಿದೆಯೇನೋ ಅನ್ನೋ ಥರದಲ್ಲಿ ಕಾಣ್ತಾ ಇತ್ತಂತೆ ರಾವಣನ ಅಂತಃಪುರ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಅಂತಃಪುರ ನೋಡಿ. ಇವೆಲ್ಲ ವರ್ಣನೆ ನಾವು ಕೇಳಿಬಿಟ್ರೆ ಎಂಥ ರಿಚ್ ಪೀಪಲ್ ಅಂತ ನಾವು ಅವರು ಇದು ವೈಭವವನ್ನು ನೋಡೋದಕ್ಕೆ ಹೋದ್ರೂ ನಮ್ಮ ಮನಸ್ಸು ಚಲಿಸೋದಿಲ್ಲ. ಯಾಕೆ ಅಂತಂದರೆ ಅದರಲ್ಲಿ ಲೊಳಲೊಟ್ಟೆ ಎಲ್ಲ ಲೊಳಲೊಟ್ಟೆ ಅಂತ ಹೇಳ್ಬಿಟ್ಟು ಅಂತ ನಾವು ಯಾವುದನ್ನು ಗಟ್ಟಿ ಅಂತ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ನಂತರ ಹನುಮಂತನು ಪುಷ್ಪಕ ವಿಮಾನವನ್ನು ನೋಡಿದನು. ಆಮೇಲೆ ಏನಾಯಿತು, ಇಷ್ಟೆಲ್ಲ ಅಂತಃಪುರ, ಈ ಬಿಲ್ಡಿಂಗು ಎಲ್ಲ ಸುತ್ಕೊಂಡ್ಬಂದ ಹನುಮಂತ. ಈಗ ಏನಾಗಿದೆ, ಇವಾಗ ಊಹಿಸ್ಕೊಳ್ಳಿ, ಈ ಥರ ಇದೆ, ಎಮ್ ಶೇಪಲ್ಲಿದೆ ಅದು ಅಂತಃಪುರ. ಮಧ್ಯದಲ್ಲಿ ಗ್ಯಾಪ್ ಇದೆ, ಆ ಗ್ಯಾಪಲ್ಲಿ ವಿಮಾನ ನಿಂತಿದೆ, ಪುಷ್ಪಕ ವಿಮಾನ ನಿಂತಿದೆ. ನೆಲದ ಮೇಲೆ ನಿಂತಿಲ್ಲ, ಆಕಾಶದಲ್ಲಿ ನಿಂತಿದೆ. ಅಂದರೆ ಮಧ್ಯಭಾಗದಲ್ಲಿ, ಆ ಬಿಲ್ಡಿಂಗ್ ಮಧ್ಯಭಾಗದಲ್ಲಿ ಆ ವಿಮಾನ ಅಂತಕ್ಕಂಥದ್ದು ನಿಂತ್ಕೊಂಡಿದೆ. ಆ ವಿಮಾನದ ವರ್ಣನೆಯನ್ನು ಮಾಡ್ತಾರೆ. ಆ ವಿಮಾನವನ್ನು ಹನುಮಂತ ನೋಡದಂತೆ ವಿದ್ಯುತ್ ಮಾಲೆಗಳಿಂದಲೂ ಸ್ತ್ರೀಯರಿಂದಲೂ ಕೂಡಿ ಹಂಸದಿಂದ ಒಯ್ಯಲ್ಪಡುವಂತೆ ಬ್ರಹ್ಮಾದಿ ಪುಣ್ಯಪುರುಷರ ವಿಮಾನವೋ ಎಂಬಂತಿತ್ತು. ಯಾರೋ ದೇವಾನುದೇವತೆಗಳು ಓಡಾಡ್ತಾ ಇರ್ತಕ್ಕಂಥ ವಿಮಾನ ಅನ್ನೋ ಥರದಲ್ಲಿ ಇತ್ತಂತೆ. ಆ ವಿಮಾನಕ್ಕೆ ವಿದ್ಯುತ್ ಮಾಲೆಗಳಿತ್ತಂತೆ. ಅಂದರೆ ಸೀರಿಯಲ್ ಸೆಟ್ಗಳು ಹಾಕ್ಬಿಟ್ಟಿದಾರಂತೆ ಅಲ್ಲಲ್ಲಿ. ಇವಾಗ ನಮ್ಮ ವಿಮಾನಗಳು ಹೆಂಗೆ ಹೊಳೆಯುತ್ತೋ ಇವಾಗ ನೋಡಿ, ಹಾರವಾಗಿ ನೋಡಿ ಪಳ್ ಅಂತ ಹೊಳ್ಕೊಂಡು ಹೋಗ್ತಾ ಇರುತ್ತೆ. ಆ ಥರ ಅಲ್ಲೆಲ್ಲ ಕೂಡ ವಿದ್ಯುತ್ ದೀಪಗಳು ಬೆಳಗ್ತಾ ಇತ್ತಂತೆ, ವಿದ್ಯುತ್ ಮಾಲೆಗಳಿಂದ ಕೂಡಿರ್ತಕ್ಕಂತೆ. ಅಂದರೆ ಹಂಸಗಳು ಒಯ್ತಾ ಇರೋ ಥರದಲ್ಲಿ ಅದನ್ನು ನಿರ್ಮಾಣ ಮಾಡಿದ್ರಂತೆ. ಅಂದರೆ ಹಂಸ ತೊಗೊಂಡು ಹೋಗ್ತಾ ಇದೆಯೇನೋ ಅದನ್ನು ಅನ್ನೋ ಥರದಲ್ಲಿ ನಿರ್ಮಾಣ ಮಾಡಿರತಕ್ಕಂಥ ವಿಮಾನ ಅದು. ಮತ್ತು ಸ್ತ್ರೀಯರಿದ್ರಂತೆ ಅಲ್ಲಲ್ಲಿ. ಅಂದರೆ ಇವಾಗ ನಾವೇನು ಗಗನಸಖಿಯರು ಅಂತ ಕರಿತೀವಲ್ಲ, ಏನಂತಾರೆ ಏರ್ ಹೋಸ್ಟರ್ಸ, ಆ ಥರ ಅಲ್ಲಲ್ಲಿ ಸ್ತ್ರೀಯರೆಲ್ಲ ನಿಂತ್ಕೊಂಡು ಬರೋರನ್ನ ಸ್ವಾಗತ ಮಾಡೋದು, ನಮಸ್ತೆ ಅಂತಕ್ಕಂಥದ್ದು ನೋಡಿ. ಇವತ್ತಿನ ವಿಮಾನನ ಯೋಚನೆ ಮಾಡಿಬಿಟ್ರೆ ಆವತ್ತಿನ ವಿಮಾನ ನಮಗೆ ಪಿಕ್ಚರೈಸ್ ಆಗಿಬಿಡುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು. ಈ ಥರ ಕೂಡಿರ್ತಕ್ಕಂಥದ್ದು ಆ ವಿಮಾನನಂತೆ. ಗ್ರಹಗಳಿಂದಲೂ ಚಂದ್ರ ನಕ್ಷತ್ರಾದಿಗಳಿಂದಲೂ ಚಿತ್ರಿತವಾದ ಆಕಾಶದಂತೆ ಕಾಣುತ್ತಿತ್ತು. ಒಳಗಡೆ ಎಲ್ಲ ಕೂಡ ಆರ್ಟಿಫಿಷಿಯಲ್ ಆಗಿ ಅಲ್ಲಿ ಸೂರ್ಯ ಚಂದ್ರ ಅವು ಇವು ಇವನ್ನೆಲ್ಲ ಚಿತ್ರಿಸಿದಾರಂತಲ್ಲಿ. ಅಪಾರವಾದ ರತ್ನಗಳಿಂದ ಮೇಘದಂತೆ ಶೋಭಾಯಮಾನವಾಗಿ ಕಾಣುತ್ತಿತ್ತು. ವಿಶೇಷವಾಗಿರ್ತಕ್ಕಂಥ ರತ್ನ ರಾಶಿಗಳಿಂದ ಅದನ್ನೆಲ್ಲ ಕೂಡ ನಿರ್ಮಾಣ ಮಾಡಿದ್ರಂತೆ. ಕಪ್ಪು ಮೇಘಗಳ ಮಧ್ಯದಲ್ಲಿ ನಕ್ಷತ್ರಗಳು ಹೊಳಿತಾ ಇದೆಯೋ ಅನ್ನೋ ಥರದಲ್ಲಿ ಅದು ಪಳ ಅಂತ ಹೊಳಿತಾ ಕಾಣಿಸ್ತಾ ಇತ್ತಂತೆ ಆ ಕತ್ತಲ ರಾತ್ರಿಯಲ್ಲಿ. ಪರ್ವತ ಸಹಿತ ಭೂಮಿ, ಲತೆಗಳು, ಕುಸುಮಗಳು, ವೃಕ್ಷಗಳು, ಕುಸುಮ ಕೇಸರ ಸಹಿತ ಚಿತ್ರಿತವಾದ ಚಿತ್ರಗಳಿಂದ ಕೂಡಿತ್ತು. ಅಲ್ಲಲ್ಲಿ ಏನು ಬಳ್ಳಿಗಳು, ಹೂವುಗಳು, ಕಾಯಿಗಳು ಇವನ್ನೆಲ್ಲ ಕೂಡ ಆರ್ಟಿಫಿಷಿಯಲ್ ಆಗಿ ಎಲ್ಲ ನಿರ್ಮಾಣ ಮಾಡಿದ್ರಂಥ ವಿಮಾನದೊಳಗೆ. ಅಂದರೆ ಅಷ್ಟು ಐಷಾರಾಮಿಯಾಗಿರ್ತಕ್ಕಂಥ ವಿಮಾನ. ಕಮಲ, ಕನ್ನೈದಿಲೆಗಳು, ಭವನಗಳು ಇತ್ಯಾದಿ ಚಿತ್ರಗಳಿಂದ ಚಿತ್ರಿತವಾಗಿದ್ದವು. ವೈಢೂರ್ಯ, ಬೆಳ್ಳಿ, ಹವಳ, ಮುತ್ತು, ರತ್ನ ಚಿತ್ರಿತವಾಗಿರ್ತಕ್ಕಂಥ ಎಲ್ಲ ಕೂಡ ಯಾವುದರಿಂದ ಚಿತ್ರಣ ಮಾಡಿದ್ರು, ಒಂದು ಹೂವು ಇರ್ಬೋದು, ಒಂದು ಕಾಯಿ ಇರ್ಬೋದು, ಒಂದು ಬಳ್ಳಿ ಇರ್ಬೋದು, ಎಲ್ಲ ಕೂಡ ರತ್ನರಾಶಿಗಳಿಂದಲೇ ಚಿತ್ರಿಸಲ್ಪಟ್ಟಿರ್ತಕ್ಕಂಥ ಇದಂತೆ. ಪಕ್ಷಿಗಳು, ಸರ್ಪಗಳು, ಕುದುರೆಗಳು ಇವೆಲ್ಲದರಿಂದ ಕೂಡಿರ್ತಕ್ಕಂಥದ್ದು. ಅಂದರೆ ಬೇರೆ ಬೇರೆ ಚಿತ್ರಗಳನ್ನು ಅಲ್ಲಿ ನಿರ್ಮಿಸಿದ್ರು ಅಂತ. 2 ಹಂಸಗಳು ಅದನ್ನು ತೊಗೊಂಡು ಹೋಗೋ ಥರ ಮಾಡಿದ್ರಲ್ಲ ಆ ವಿಮಾನಕ್ಕೆ, ಆ ಹಂಸಗಳಿಗೆ ರೆಕ್ಕೆಗಳಿತ್ತಂತೆ. ಆ ರೆಕ್ಕೆಗಳ ವಿಶೇಷತೆ ಏನು ಅಂತಂದರೆ ಅದು ಬೇಕಾದಾಗ ಹೀಗೆ ಬಿಚ್ಚೋದಂತೆ, ಬೇಡದಿದ್ದಾಗ ಹಿಂಗೆ ಮುದುರ್ಕೊಳೋದಂತೆ. ಆ ಥರ ಆರ್ಟಿಫಿಷಿಯಲ್ ಏನಂತಾರೆ ಅದಕ್ಕೆ, ಆಟೋಮೆಟಿಕ್ ಆಗಿರ್ತಕ್ಕಂಥ ರೆಕ್ಕೆಗಳಿಂದ ಕೂಡಿರ್ತಕ್ಕಂಥ ಹಂಸಗಳು. ರೆಕ್ಕೆಗಳನ್ನು ಒಳಕ್ಕೆ ಸೆಳೆದುಕೊಳ್ಳುವ ಪಕ್ಷಿಗಳಿಂದ ಕೂಡಿದ ದಿವ್ಯ ವಿಮಾನವನ್ನು ಹನುಮಂತನು ನೋಡಿದನು. ಇವತ್ತು ನೋಡಿ ನಾವು ಇದಿರುತ್ತಲ್ಲ ಟೈರ್, ಆ ವಿಮಾನ ಟೈರ್, ಅದು ಹಾರಿದಾಗ ಒಳಗೋಗೋದು, ಇಲ್ಲದೇ ಇದ್ದಾಗ ಆಚೆ ಬರೋದು, ಈ ಟೈಪ್ ಎಲ್ಲ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಆಟೋಮೆಟಿಕ್ ಆಗಿರ್ತಕ್ಕಂಥ ಒಂದು ಟೆಕ್ನಾಲಜಿನ ಇವತ್ತು ಹೆಂಗೆ ನಾವು ಯೂಸ್ ಮಾಡ್ತಾ ಇದ್ದೀವೋ ಅವತ್ತೇ ಆ ವಿಮಾನದಲ್ಲಿ ಯೂಸ್ ಮಾಡಿದರು.
ಗಜಗಳಿಂದ ಹೇಮಕುಂಭಗಳಿಂದ ನೀರು ತುಂಬಿ ಅಭಿಷೇಕಿಸಲ್ಪಡುತ್ತಿರುವ ಮಹಾಲಕ್ಷ್ಮಿಯನ್ನು ಮರದ ಕೊಠರೆಗಳಂತೆ ಪರ್ವತದ ಗುಹೆಗಳಂತೆ ನಿರ್ಮಿಸಿದ್ದ ಕೋಣೆ ಕೊಠಡಿಗಳನ್ನು ಕಂಡು ಪ್ರವೇಶಿಸಿ ಪರಿಶೀಲಿಸಿದ ಹನುಮಂತನು ಅಚ್ಚರಿಗೊಂಡನು. ಹೆಂಗಿತ್ತಂತೆ ಅಂದರೆ ಆ ದ್ವಾರಬಂಧಗಳ ಮೇಲೆ ಆ ಗಜಗಳಿಂದ ಅಭಿಷೇಕಿಸಲ್ಪಡ್ತಾ ಇರತಕ್ಕಂಥ ಮಹಾಲಕ್ಷ್ಮಿಯನ್ನು ಚಿತ್ರಿಸಿದ್ರಂತೆ. ಕೊಠಡಿಗಳು ಹೆಂಗಿತ್ತಂತೆ ಅಂದರೆ ಮರದ ಪೊಟರೆಗಳ ಥರ ಇತ್ತಂತೆ. ಅಂದರೆ ಅಲ್ಲಲ್ಲ ಗೂಡು ಬೇರೆ 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 ಸಾಕಷ್ಟು ಚೇಂಬರ್ಗಳಿಂದ ಕೂಡಿರತಕ್ಕಂಥ ಇದು. ಇವತ್ತು ವಿಮಾನದ ಕಿಟಕಿಗಳು ನೋಡಿ ನಮ್ಗೆ ಹಂಗೆ ಕಾಣಿಸುತ್ತೆ, ಮರದ ಪೊಟರೆಗಳ ಥರ ಕಾಣುತ್ತೆ, ಆ ಥರ ಚಿತ್ರಿಸಿತ್ತಂತೆ. ನಮ್ಮಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಕೂಡ ಎಂಥ ಸಿಂಪಲ್ ಮನೆ ಕಟ್ಟಿದ್ರು ಕೂಡ ಮನೆ ದ್ವಾರ ಬಂದದ ಮೇಲೆ ಆ ಲಕ್ಷ್ಮಿಯನ್ನು ಚಿತ್ರಿಸೋರು. ದೇವಸ್ಥಾನಗಳಿಗೆ ಹೋದರೆ ಇವತ್ತು ಕೂಡ ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಆ 2 ಆನೆಗಳು ಆ ಲಕ್ಷ್ಮಿಯನ್ನು ಅಭಿಷೇಕಿಸ್ತಾ ಇರ್ತಕ್ಕಂಥ ಒಂದು ಚಿತ್ರ. ಇದು ಏನು ಹೇಳುತ್ತೆ ಅಂತಂದರೆ ನೋಡಿ, ಶ್ರೀ ಸೂಕ್ತ ಹೇಳುತ್ತೆ, ಲಕ್ಷ್ಮೀರ್ ದಿವ್ಯೇರ್ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತಾ ಹೇಮ ಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಮಾಂಗಲ್ಯಯುಕ್ತ. ಮಾಂಗಲ್ಯ ಅಂದರೆ ಶುಭಗಳು ಅಂತ. ಎಲ್ಲ ಶುಭಗಳೊಡನೆ ಹೇ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸು. ಹೆಂಗೆ ಅಂತಂದರೆ ದಿವ್ಯವಾಗಿರ್ತಕ್ಕಂಥ ಆನೆಗಳು ನಿನ್ನನ್ನು ಅಭಿಷೇಕ ಮಾಡ್ತಾ ಇರ್ತಕ್ಕಂಥ ಒಂದು ಚಿತ್ರಣದಲ್ಲಿ ನಮ್ಮ ಮನೆಯಲ್ಲಿ ನೀನು ನೆಲೆಸಿದಮ್ಮ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ಅದೇ ಥರನೇ ಆ ವಿಮಾನದಲ್ಲಿ ಆ ಲಕ್ಷ್ಮಿಯ ಚಿತ್ರಣವೂ ಇತ್ತಂತೆ. ಅಂದರೆ ಐಶ್ವರ್ಯದಿಂದ ಕೂಡಿತ್ತು ಅಂತ. ಆದರೂ ಬಲಿಷ್ಠವಾದ ಶಿವನ ಧನಸ್ಸಿನ ನಾರಾಚವನ್ನು ಸೆಳೆದು ಧನುರ್ಭಂಗಗೈದು ಶ್ರೀರಾಮಚಂದ್ರನಿಂದ ಜಯಿಸಲ್ಪಟ್ಟ ಸಾಧ್ವಿಯಾದ ಜಾನಕಿಯನ್ನು ಕಾಣದೆ ಹನುಮಂತನು ವಿಚಾರಗ್ರಸ್ತನಾದನು. ಇಷ್ಟೆಲ್ಲ ವಿಮಾನವನ್ನು ತಲಾಶ್ ಮಾಡಿದ್ರೂ ಕೂಡ ಆ ಧನುರ್ಭಂಗವನ್ನು ಮಾಡಿ, ಶಿವನ ಧನಸ್ಸನ್ನು ಭಂಗ ಮಾಡಿ ಸ್ವಯಂವರದಲ್ಲಿ ಗೆದ್ದುಕೊಂಡಿರ್ತಕ್ಕಂಥ ಆ ಶ್ರೀರಾಮಚಂದ್ರನ ಸೀತಾದೇವಿಯ ಮಾತ್ರ ಆ ವಿಮಾನದಲ್ಲೆಲ್ಲೂ ಕೂಡ ಕಂಡು ಬರಲಿಲ್ಲ. ಹನುಮಂತನಿಗೆ ತುಂಬ ವಿಚಾರ ಆಗಿಬಿಡುತ್ತೆ. ಸದಾಚಾರ ಸಂಪನ್ನನಾದ ಮಾರುತಿಯು ಸೂಕ್ಷ್ಮ ದೃಷ್ಟಿಯಿಂದ ಮತ್ತು ಸಾಮಾನ್ಯ ದೃಷ್ಟಿಯಿಂದ ಹುಡುಕಿದರೂ ಸೀತಾಮಾತೆಯನ್ನು ಕಾಣದೆ ದುಃಖಿತನಾದನು. ಹನುಮಂತ ಏನು ಮಾಡ್ತಾ ಇದ್ದಾನಂತೆ ಅಂದರೆ ಸೂಕ್ಷ್ಮ ದೃಷ್ಟಿಯಿಂದ ಹುಡುಕ್ತಾ ಇದ್ದಾನಂತೆ. ಪ್ರತಿಯೊಬ್ಬರನ್ನೂ ಹುಡುಕ್ತಾ ಇದ್ದಾನೆ, ಇಲ್ಲಿದಳ ಅಂತ ಹೇಳ್ಬಿಟ್ಟು ಅಂತ. 4 ಅಂಗುಳ ಅಂದರೆ ಇಷ್ಟ, 4 ಬೆರಳಿನಷ್ಟು ಜಾಗ, 4 ಅಂಗುಳದಷ್ಟು ಜಾಗವನ್ನೂ ಬಿಡದಿರ ಹನುಮಂತ ಎಲ್ಲ ಕಡೆ ಹುಡುಕ್ತಾ ಇದ್ದಾನಂತೆ. ಎಲ್ಲೂ ಬಿಟ್ಟಿಲ್ಲ ಜಾಗ. ಅಷ್ಟು ನಿಶ್ಚಿತವಾಗಿ ಹುಡುಕ್ತಾ ಇದ್ರು ಕೂಡ ಸೀತಾದೇವಿ ಕಂಡು ಬರ್ತಾ ಇಲ್ಲ ಅನ್ನೋದಕ್ಕೆ ಈ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 7ನೆಯ ಸರ್ಗವು ಸಂಪನ್ನಗೊಂಡಿತು. ಇನ್ನು 8ನೆಯ ಸರ್ಗ, ಹನುಮಂತನು ಪುನಃ ಪುಷ್ಪಕ ವಿಮಾನವನ್ನು ಸಂದರ್ಶಿಸಿದುದು. ಆಚೆಗೆ ಬಂದ್ಬಿಟ್ಟ, ಪುಷ್ಪಕ ವಿಮಾನನೆಲ್ಲ ನೋಡ್ಕೊಂಡು ಬಂದ್ಬಿಟ್ಟ. ಸೀತೆ ಕಾಣಲಿಲ್ಲ, ಸೀತೆ ಒಳಗಡೆ ಇಲ್ಲ ಅನ್ನೋದು ಕನ್ಫರ್ಮ್ ಆಗೋಯ್ತು. ಆದರೂ ಕೂಡ ಆಚೆ ಬಂದ ಮೇಲೆ ಹನುಮಂತನಿಗೆ ಇನ್ನೊಂದು ಸ್ವಲ್ಪ ಡೌಟ್ ಬರ್ತಾ ಇದೆ. ನಾನು ಇನ್ನೂ ಕರೆಕ್ಟಾಗಿ ನೋಡಿದ್ನೋ ಇಲ್ವೋ, ಇನ್ನೆಲ್ಲನ್ನ ಅಲ್ಲೇ ಇದ್ದಾಳೋ ಏನೋ. ಯಾಕೆಂದರೆ ಸೀತೆ ಅಂತಕ್ಕಂಥವಳು ಸಾಮಾನ್ಯ ಸ್ತ್ರೀ ಅಲ್ಲ. ಅಂಥ ದಿವ್ಯವಾಗಿರ್ತಕ್ಕಂಥ ಸ್ತ್ರೀನ ಹೊತ್ಕೊಂಡ್ಬಂದಿರ್ತಕ್ಕಂಥ ರಾವಣ ಇಂಥ ದಿವ್ಯವಾಗಿರ್ತಕ್ಕಂಥ ವಿಮಾನಗಳಲ್ಲೇ ಬಚ್ಚಿಡೋದಕ್ಕೆ ಸಾಧ್ಯ, ಬೇರೆ ಸಾಮಾನ್ಯವಾಗಿರ್ತಕ್ಕಂಥ ಜಾಗಗಳನ್ನೆಲ್ಲ ಇಡ್ತಾನೆ. ಹಾಗಾಗಿ ಇನ್ನೊಂದು ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಒಳಗಡೆಗೆ ಹೋಗ್ತಾ ಇದ್ದಾನೆ. ಪುಷ್ಪದಂತೆ ಹಗುರವಾಗಿತ್ತಂತೆ. ಯಾವುದು? ಆ ವಿಮಾನ ಪುಷ್ಪದಂತೆ ಹಗುರವಾಗಿತ್ತು, ತೂಕ ಇರಲಿಲ್ಲ, ಹಗುರವಾಗಿತ್ತಂತೆ. ವಿಶ್ವಕರ್ಮನಿಂದ ನಿರ್ಮಿತವಾಗಿ ಸುವರ್ಣಮಯವಾಗಿ ವೈಭವೋಪೇತವಾಗಿ ಅಂತರಾಳದ ವಾಯುಮಾರ್ಗದಲ್ಲಿ ಪ್ರತಿಷ್ಠಿತವಾಗಿತ್ತು. ಆ ಅಂತಃಪುರ ಇತ್ತಲ್ಲ, ಆ ಅಂತಃಪುರದ ಮಧ್ಯದ ಆ ಅಂತರಾಳದಲ್ಲಿ ಅಂದರೆ ಅಂಗಣ, ಯಾರ್ಡ್ ಅಂತ ಕರೀತಾರಲ್ಲ, ಆ ಯಾರ್ಡಲ್ಲಿ ಆ ವಾಯುಮಾರ್ಗದಲ್ಲಿ ಅದು ಪ್ರತಿಷ್ಠಿತ ಆಗಿತ್ತಂತೆ. ಸೂರ್ಯಗಮನದ ತೋರು ಬೆರಳಿನಂತೆ ಕಾಣುತ್ತಿತ್ತು. ಅಂದರೆ ಸೂರ್ಯ ಹೆಂಗೆ ಹೋಗ್ತಾನೆ ಅನ್ನೋದನ್ನು ತೋರಿಸೋದಕ್ಕೆ ಹೆಂಗಿರುತ್ತೋ ತೋರು ಬೆರಳು, ಆ ಥರ ತೋರು ಬೆರಳು ಥರ ಆ ವಿಮಾನ ಕಾಣಿಸ್ಕೊತಾ ಇತ್ತಂತೆ. ಅಂತಹ ದಿವ್ಯ ಪುಷ್ಪಕವೆಂಬ ದಿವ್ಯ ವಿಮಾನವನ್ನು ಪುನಃ ಮಾರುತಿಯು ಪರಿಶೀಲಿಸಿದನು. ಮತ್ತೆ ನೋಡ್ತಾ ಇದ್ದಾನೆ ಮಾರುತಿ. ಅತ್ಯಂತ ಪ್ರಯತ್ನಪೂರ್ವಕವಾಗಿಯೂ ವಿಶಿಷ್ಟವಾಗಿಯೂ ನಿರ್ಮಿಸಿದ್ದ ಆ ಪುಷ್ಪಕದಂತಹ ದಿವ್ಯ ವಿಮಾನವು ದೇವತೆಗಳ ಬಳಿಯೂ ಇರಲಿಲ್ಲ. ಎಂಥ ದೊಡ್ಡ ದೇವತೆಗಳ ಹತ್ರ ಕೂಡ ಅಂಥ ವಿಮಾನ ಇರಲಿಲ್ಲ. ಮನೋಮಯವಾಗಿ ಸಂಚರಿಸುವ ದಿವ್ಯ ಸಭಾಭವನ, ಕ್ರೀಡಾಂಗಣ, ಭೋಜನ ಶಾಲೆ, ವಿನೋದ ಮಂದಿರ ಇತ್ಯಾದಿ ಸೌಕರ್ಯಗಳಿಂದ ನಿರ್ಮಿತವಾಗಿತ್ತು. ಬೇರೆ ಬೇರೆ ಏನೋ ಗೇಮ್ಸ್ ಆಡೋದಕ್ಕೆ, ಅಲ್ಲಿ ಒಳಾಂಗಣ ಕ್ರೀಡೆಗಳನ್ನು ಆಡೋದಕ್ಕೆ, ಊಟ ಮಾಡೋದಕ್ಕೆ, ಮಲಗೋದಕ್ಕೆ ಬೇಕಾದಷ್ಟು ಕೊಠಡಿಗಳಿತ್ತಂತೆ ಆ ವಿಮಾನದಲ್ಲಿ. ಅಂಥ ದಿವ್ಯವಾಗಿರತಕ್ಕಂಥ ವಿಮಾನವನ್ನು ನಿರ್ಮಿಸಲ್ಪಟ್ಟಿದ್ರು. ಮತ್ತು ಮನೋಮಯವಾಗಿ ಸಂಚರಿಸುವ ಅಂದರೆ ಫುಲ್ಲಿ ಆಟೋಮೆಟಿಕ್,
ಸುಮ್ಮನೆ ಕೂತ್ಕೊಂಡು ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ಇಂಥ ಕಡೆಗೆ ಹೋಗಬೇಕು, ಇಷ್ಟು ಸ್ಪೀಡ್ನಲ್ಲಿ ಹೋಗಬೇಕು, ಹೀಗೆ ಹೋಗಬೇಕು ಅಂತ ಬಿಟ್ಟು ಅಂದ್ಕೊಂಡ್ರೆ ಸಾಕು, ಅದು ಅದ್ರ ಪ್ರಕಾರ ಆಟೋಮೆಟಿಕ್ಕಾಗಿ ಕರ್ಕೊಂಡು ಹೊರಟಾಗ್ತದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೋಡಿ, AI ಕೂಡಿತ್ತಂತೆ. ಅಂಥ ದಿವ್ಯವಾಗಿರತಕ್ಕಂಥ ವಿಮಾನ ಅದು. ಅಂಥ ವಿಮಾನನ ಮಾರುತಿ ನಿಶಿತವಾಗಿ ಪರಿಶೀಲಿಸ್ತಾ ಇದ್ದಾನಂತೆ, ಸೀತೆ ಇಲ್ಲೇನ ಇದ್ದಾಳ ಅಂತ. ದರ್ಶನ ಯೋಗ್ಯವಾದ ಅಂದರೆ ನೋಡೋದಕ್ಕೆ ಎಷ್ಟೋ ಚೆಲುವಾಗಿರ್ತಕ್ಕಂಥ, ಯಾರ ಬಳಿಯೂ ಇರದ ಈ ಪುಷ್ಪಕ ಎಂಬ ಕಾಲಕ್ಕೆ ಎಷ್ಟು ಅಡ್ವಾನ್ಸ್ಡ್ ಅಂತ ನೋಡಿ. ಈ ಒಂದು ವೇಳೆ ಊಹೆ ಅಂತಾನೆ ಅನ್ಕೊಂಡ್ರು ಎಷ್ಟು ಇರೋದೇ. ಈಗ ಬಿಗಿನಿಂಗ್ ಅಲ್ಲಿ ಏನ್ ಹೇಳಿದ್ರೆ ರಾಮ ಸೀತಾ ಅಂತಂದ್ರೆ ವಾಕರ್ತ. ಹೌದು. ಸೊ ವಾಕರ್ತ ಅಂದ್ರೆ ಈಗ ಇದು ಮೊಬೈಲ್ ಅಂತಂದ್ರೆ ಮೊಬೈಲ್ ವಸ್ತು. ಇದು ಮೊಬೈಲ್ ಅಂದ್ರೆ ಅದ್ರ ಪದ. ಇದು ಕುರ್ಚಿ ಅದರಲ್ಲಿ ಕುರ್ಚಿ ಪದ ಆಯ್ತು, ಅದಕ್ಕೆ ಅರ್ಥ ಇದು ಈ ಕುರ್ಚಿ ಕಾಣುತ್ತೆ. ಅದೇ ತರ ವಿಮಾನ ಪದ ಆಯ್ತು, ವಿಮಾನಕ್ಕೆ ವಿಮಾನ ಅರ್ಥ. ಅದು ವಿಮಾನ ಬಂದು ಅದರ ರೂಪ ನೋಡಿ, ಅದ್ಭುತ ಅನ್ಸುತ್ತೆ. 10,000 ವರ್ಷ ಹಿಂದೆ ಇಲ್ಲ ಸರ್, 16,500,000 ವರ್ಷಗಳ ಹಿಂದೆ. ಯಾಕೆ ಗೊತ್ತಾ, ಅದು ಕಾರ್ಬನ್ ಡೇಟಿಂಗ್ ಮಾಡಿದ್ದಾರೆ ನಾಸಾದವರು. ಕಾರ್ಬನ್ ಡೇಟಿಂಗ್ ಮಾಡಿದಾರಂತೆ. ನಾನು ಯಾವುದೋ ಒಂದು ಇದರಲ್ಲಿ ಆರ್ಟಿಕಲಲ್ಲಿ ಓದಿದ್ದು, ನಾಸಾದವರು ಕಾರ್ಬನ್ ಡೇಟಿಂಗ್ ಮಾಡಿದಾರಂತೆ. ಯಾವುದನ್ನ ರಾಮಸೇತುನಲ್ಲಿ ಇರತಕ್ಕಂಥ ಒಂದು ಕಲ್ಲನ್ನು ತೊಗೊಂಡೋಗಿ, ಫಸ್ಟು ನಮಗೆ ರಾಮಸೇತು ಇದೆ ಅನ್ನೋದು ಗೊತ್ತಿರಲಿಲ್ಲ. ಅದನ್ನು ಫಸ್ಟ್ ಹೇಳಿದ್ದು ನಾಸಾದವರೇ. ನೋಡಿ, ಏನೋ ಕಾಣ್ತಾ ಇದೆ, ಶ್ರೀಲಂಕಾಗೆ ಭಾರತಕ್ಕೆ ಮಧ್ಯದಲ್ಲಿ ಏನೋ ಒಂದು ನಿರ್ಮಾಣ ಕಾಣ್ತಾ ಇದೆ, ಅದೇನು ನೋಡಿ ಅಂತ ಹೇಳ್ಬಿಟ್ಟು ಫಸ್ಟ್ ಹೇಳಿದವರು ಅವರೇ. ಅದಾದಮೇಲೆ ಅದ್ರ ಚಿತ್ರಣವನ್ನು ಕೊಟ್ಟವರು ಅವರೇ. ಅದಾದಮೇಲೆ ನಾವೇನು ಮಾಡಿದ್ವಿ, ರಾಮಸೇತು ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡ್ವಿ. 1886ವರೆಗೂ ಏನೋ ಕೂಡ ಶ್ರೀಲಂಕಾದಿಂದ ಭಾರತಕ್ಕೆ ಕಾಲ್ನಡಿಗೆಯಲ್ಲಿ ಓಡಾಡ್ತಾ ಇದ್ರಂತ, ರಾಮಸೇತು ಮೇಲೆ ಓಡಾಡ್ತಾ ಇದ್ರಂತೆ. ಆಮೇಲೆ ಒಂದು ಸುನಾಮಿ ಆಗುತ್ತೆ. ಆ ಸುನಾಮಿಯಿಂದ ಏನಾಗುತ್ತೆ, ಅದು ಬ್ರೇಕ್ ಆಗಿ ಮಧ್ಯದಲ್ಲಿ ಭೂಮಿನಲ್ಲಿ ಅಂದರೆ ಆ ಸಮುದ್ರದಲ್ಲಿ ಕುಸಿದಿದೆ. ಆದರೆ ಕುಸಿದಿದ್ರೂ ಕೂಡ ತೀರಾ ಆಳದಲ್ಲಿಲ್ಲ, ಅದೆಷ್ಟೋ 100 ಮೀಟ್ರ್ ಏನೋ ಅಷ್ಟೇ ಆಳದಲ್ಲೇ ಇದೆ, ಅಂದರೆ ತೀರಾ ಮೇಲ್ಗಡೆನೇ ಅದು ಇದೆ. ಹಾಗಾಗಿ ಅದು ಮೇಲ್ಗಡೆ ನಾಸಾದವ್ರಿಗೆ ಕ್ಲೀನಾಗಿ ಕಾಣಿಸಿರ್ತಕ್ಕಂಥದ್ದು. ಅದನ್ನೇ ಹೊಡಿಬೇಕು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಹೌದು. ಆಮೇಲೆ ಏನಾಯಿತು, ಆ ಕಾರ್ಬನ್ ಡೇಟಿಂಗ್ ಮಾಡಿಸಿದ್ರು ನೋಡೋಣ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಕಾರ್ಬನ್ ಡೇಟಿಂಗ್ ಮಾಡಿದಾಗ ನಾಸಾದವರು ಕೊಟ್ಟಿರತಕ್ಕಂಥ ಒಂದು ಫಲಿತಾಂಶ ಏನು ಅಂತಂದರೆ, ಇದು ಸಂಪೂರ್ಣವಾಗಿ ಮಾನವ ನಿರ್ಮಿತವಾಗಿರತಕ್ಕಂಥ ಸೇತುವೆ. ಇದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಸೇತುವೆ ಅಲ್ಲ, ಮಾನವ ನಿರ್ಮಿತವಾಗಿರ್ತಕ್ಕಂಥ ಸೇತುವೆ. ಯಾಕೆ ಅಂತಂದರೆ ಅದರೊಳಗೆ ನಾನು ಆರ್ಟಿಕಲಲ್ಲಿ ಓದಿದ್ದನ್ನು ಹೇಳ್ತಾ ಇದ್ದೀನಿ. ಅದರೊಳಗೆ ಏನಂದರೆ ಮರಮಟ್ಟುಗಳನ್ನೆಲ್ಲ ಉಪಯೋಗಿಸಿದಾರಂತೆ. ಮರಗಳನ್ನು, ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಮಧ್ಯೆ ಹಾಕಿದಾರಂತ ಕಲ್ಲುಗಳ ಮಧ್ಯದಲ್ಲಿ, ಅಂದರೆ ಆ ಬ್ರಿಡ್ಜ್ ಕಟ್ಟುವಾಗ. ಆ ಮರಗಳೆಲ್ಲ ಏನಾಗೋಗಿದೆ ಅಂದರೆ, ಸಾಕಷ್ಟು ವರ್ಷಗಳು ಭೂಮಿನಲ್ಲಿ ಅದು ಇದ್ದರೆ ಅದೇನಾಗುತ್ತೆ, ಶಿಲಾರೂಪ ತಾಳುತ್ತೆ, ಫಾಸಿಲ್ ಆಗಿಬಿಡುತ್ತೆ. ಆ ಥರ ಮರಗಳ ಫಾಸಿಲ್ಗಳು, ದೊಡ್ಡ ದೊಡ್ಡ ಮರಗಳು ಅಂದರೆ ಪೀಸ್ ಅಲ್ಲ, ದೊಡ್ಡ ಮರಗಳು, ಅದು ಹಂಗೆ ಫಾಸಿಲ್ಸ್ ಆಗಿಬಿಟ್ಟಿದೆ. ಅದ್ರದ್ದು ಎಲ್ಲ ಸ್ಯಾಂಪಲ್ಸ್ ತೊಗೊಂಡೋಗಿ ಅದನ್ನೆಲ್ಲ ಅಧ್ಯಯನ ಮಾಡಿದ್ದಾರೆ. ಆಮೇಲೆ ಆ ಕಲ್ಲನ್ನು ಒಂದೆರಡು ಕಲ್ಲನ್ನು ತೊಗೊಂಡೋಗಿ ಅದನ್ನೆಲ್ಲ ಕಾರ್ಬನ್ ಡೇಟಿಂಗ್ ಮಾಡಿದ್ದಾರೆ. ಆವಾಗ ಅವ್ರು ಹೇಳಿರೋದೇನು ಅಂದರೆ, ಇದು ಸಂಪೂರ್ಣವಾಗಿ ಮಾನವ ನಿರ್ಮಿತವಾಗಿರತಕ್ಕಂಥ ಒಂದು ಸೇತುವೆ. ಈ ಸೇತುವೆ ಕಟ್ಟಿ ಎಷ್ಟು ವರ್ಷಗಳಾಗಿದೆ ಅಂದರೆ 16,500,000 ವರ್ಷಗಳು, 16,50,000 ವರ್ಷಗಳು, 16,50,000 ವರ್ಷಗಳು ಸಂದಿದೆ ಅಂತ. ಅಂದರೆ 16,50,000 ವರ್ಷಗಳ ಹಿಂದೆ ಇದ್ದಿದ್ದು ತ್ರೇತಾಯುಗ. ಆವಾಗ ನಡೆದಿರತಕ್ಕಂಥದ್ದು ಈ ಘಟನೆ ಅಂತಕ್ಕಂಥದ್ದು. ಅಂದರೆ ನಾವು ವೈಜ್ಞಾನಿಕವಾಗಿ ನೋಡೋದಾದರೆ, ಯಾಕೆಂದ್ರೆ ರಾಮಸೇತುದು ಇಶ್ಯೂ ಆದಾಗ ಅವಾಗೆಲ್ಲ ನಾನು ಆರ್ಟಿಕಲ್ಸ್ ಓದ್ತಾ ಇದ್ದೆ, ಆವಾಗ ಅದರಲ್ಲೆಲ್ಲ ಬಂದಿರತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹಾಗಾಗಿ ನಾವು ಅಂದ್ಕೊಳ್ಳೋದ್ರ ಪ್ರಕಾರ ಏನು ಅಂದರೆ, ಗ್ರೀಸ್ಗೆ ನಮ್ಮವರು ವಲಸೆ ಹೋಗಿದೆ. ಹೌದೌದು. ಆ ಗ್ರೀಕ್ ಸಿವಿಲೈಸೇಷನ್ ಹೈಯೆಸ್ಟ್ ಸಿವಿಲೈಸೇಷನ್ ಅಂತ ಹೇಳಿ ಏನು ಹೇಳ್ತೀರೋ, ಆ ಸಿವಿಲೈಸೇಷನ್ ರೂಟ್ಸು ಬೇಸು ಇಂಡಿಯಾ ನಮ್ಮಲ್ಲಿದೆ. ಯಾಕೆ ಅಂತಂದರೆ ಗ್ರೀಕ್ ಪುರಾಣಗಳು ಅಂತ ಬರುತ್ತೆ. ಗ್ರೀಕಲ್ಲಿ ನಮ್ಮಲ್ಲಿ ಹೆಂಗೆ ಪುರಾಣಗಳು ಬರುತ್ತೋ ಗ್ರೀಕಲ್ಲೂ ಪುರಾಣಗಳು ಬರುತ್ತೆ. ಅತ್ಯಂತ ಪುರಾತನವಾಗಿರ್ತಕ್ಕಂಥ ಪುರಾಣಗಳು. ನಮ್ದು ಹೆಂಗೆ ನಮ್ಮ ಸನಾತನ ಧರ್ಮ, ನಮ್ಮ ಪುರಾಣಗಳು ತುಂಬ ಹಳೆಯದು ಅಂತ ಹೇಳ್ತೀವೋ, ಗ್ರೀಕ್ ಪುರಾಣಗಳು ಕೂಡ ಈ ಪಾಶ್ಚಿಮಾತ್ಯರಿಗೆ ತುಂಬ ಹಳೆಯದು ಅಂತ ಹೇಳ್ತಾರೆ. ಆ ಗ್ರೀಕ್ ಪುರಾಣಗಳಲ್ಲಿ ಕನ್ನಡದ ಒಂದು ಪದಗಳನ್ನು, ಸೆಂಟೆನ್ಸ್ಗಳನ್ನು ಉಪಯೋಗಿಸಿದ್ದಾರೆ. ಸಂಸ್ಕೃತ ಇದೆ, ಕನ್ನಡದ ವಾಕ್ಯಗಳಿದೆ. ಇದರಿಂದ ಗೊತ್ತಾಗ್ತಕ್ಕಂಥದ್ದು ಏನು ಅಂದರೆ, ಭಾರತಕ್ಕೂ ಗ್ರೀಕ್ಗೂ ತುಂಬ ಹತ್ತಿರದ ನಂಟಿತ್ತು ಅಂತ. ಅಂದರೆ ಅವ್ರು ಅಷ್ಟು ಈಸಿಯಾಗಿ ಉಪಯೋಗಿಸಿದ್ದಾರೆ ಅಂದರೆ ಅದು ಆಶ್ಚರ್ಯ ಅನಿಸುತ್ತೆ.
ಹಂಗಾಗಿ ಇದೆಲ್ಲ ಕೂಡ ನಮಗೇನು ಅಂತಂದರೆ ಇಡೀ ಪ್ರಪಂಚ ಸನಾತನ ಧರ್ಮದಿಂದ ಕೂಡಿತ್ತು ಅಂತಕ್ಕಂಥದ್ದನ್ನು ತಿಳಿಸುತ್ತೆ. ಇವಾಗೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ಇರಾನ್ನಲ್ಲೆಲ್ಲ ಪಾರ್ಟ್ ಆಫ್ ಇಂಡಿಯಾ, ನಾವು ಗಾಂಧಾರ ಅಂತ ಏನು ಕರಿತೀವಿ, ಶಕುನಿ ಮತ್ತು ಗಾಂಧಾರಿ ಇರ್ತಕ್ಕಂಥ ಒಂದು ಸ್ಥಳ, ಅಲ್ಲೆಲ್ಲ ಕೂಡ ದೇವಾಲಯಗಳೆಲ್ಲ ಶಿವನ ದೇವಾಲಯಗಳು, ವಿಷ್ಣು ದೇವಾಲಯಗಳು, ಇವನ್ನೆಲ್ಲ ನಾವು ಇವತ್ತು ಪೇಪರ್ಗಳಲ್ಲಿ ಓದ್ತಾ ಇದ್ದೀವಲ್ಲ, ಆರ್ಟಿಕಲ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಹಾಗಾಗಿ ಅದ್ಭುತ ಅನಿಸುತ್ತೆ, ಅಮೇಝಿಂಗ್ ಅನಿಸುತ್ತೆ. ಒಂಥರ ನಮ್ಮ ಸನಾತನ ಧರ್ಮದಲ್ಲಿ ನಾವು ಹುಟ್ಟಿರೋದಕ್ಕೆ ಎಷ್ಟೋ ನಾವು ಗರ್ವ ಪಡಬೇಕು. ಇಂಥ ಅದ್ಭುತವಾಗಿರತಕ್ಕಂಥ ಧರ್ಮ ನಮ್ಮ ಭಾರತೀಯ ಧರ್ಮ, ನಮ್ಮ ಭಾರತೀಯ ಪರಂಪರೆ ಎಷ್ಟು ದೊಡ್ಡದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಹಂಗಾಗಿ ಇಲ್ಲಿ ಇದರಲ್ಲಿ ಹುಟ್ಟಿರ್ತಕ್ಕಂಥದ್ದೇ ನಮ್ಮ ಪುಣ್ಯ, ಈ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥದ್ದೇ ಪುಣ್ಯ, ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತೀಯ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥದ್ದು ಇನ್ನಷ್ಟು ಪುಣ್ಯ. ನಮಗೇನೋ ಅಪ್ಪ ನಮ್ಮ ತಂದೆ ತಾಯಿ ಒಂದು ಸ್ವಲ್ಪ ಇದರಲ್ಲಿ ಒಂದು ಸಂಸ್ಕಾರವನ್ನು ಕೊಟ್ಟು ಇದರಲ್ಲಿ ಒಂಚೂರು ಮುಂದುವರಿಯೋದಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಮಹದ್ಭಾಗ್ಯ. ಇದು ಎಲ್ಲರಿಗೂ ಸಿಗ್ತಕ್ಕಂಥದ್ದಲ್ಲ, ಅಪರೂಪಗಳಲ್ಲೇ ಅಪರೂಪ. ಅದಕ್ಕೆ ಮನುಷ್ಯಾಣಾಂ ಸಹಸ್ರೇಶು ಕಶ್ಚಿದ್ಯದಪಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ ಭಗವಂತ ಹೇಳ್ತಾನೆ 7ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಲ್ಲಿ. ಅಂದರೆ ಏನು ಅಂದರೆ 1000 ಜನಕ್ಕೆ ಒಬ್ಬ ತತ್ವ ಇದೆ ಅಂತಕ್ಕಂಥದ್ದನ್ನು ನಂಬುತ್ತಾನಂತೆ. ತತ್ವ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ. ಎಷ್ಟೋ ಜನ ಆ ತತ್ವನ ತಿಳ್ಕೊಂಡಿರೋನೇ ಹೊರಟೋಗ್ತಾರೆ, ಅದು ಇದೆ ಅನ್ನೋದು ಗೊತ್ತಿಲ್ದಿರೋನೇ ಹೊರಟೋಗ್ತಾರೆ. ಹಂಗೆ ಇದೆ ಅಂತ ತಿಳ್ಕೊಂಡಿರ್ತಕ್ಕಂಥ ಅವರಲ್ಲಿ 1000 ಜನರಲ್ಲಿ ಯಾರೋ ಒಬ್ಬ ಪ್ರಯತ್ನನ ಮಾಡ್ತಾನಂತೆ, ಅದನ್ನು ನಾನು ಪಡ್ಕೋಬೇಕು, ಅದನ್ನು ತಿಳ್ಕೋಬೇಕು, ಅನುಭವಕ್ಕೆ ತಂದ್ಕೋಬೇಕು ಅಂತ ಪ್ರಯತ್ನ ಮಾಡ್ತಾನಂತೆ. ಹಾಗೆ ಪ್ರಯತ್ನಶೀಲರಾಗಿರ್ತಕ್ಕಂಥ 1000 ಜನರಲ್ಲಿ ಯಾವನೋ ಒಬ್ಬ ಅದನ್ನು ಅನುಭವದಕ್ಕೆ ತಂದುಕೊಂಡ್ರೆ ತಂದುಕೋಬಹುದು ಅಂತ ಹೇಳ್ತಾನೆ. ತಂದ್ಕೊತಾನೆ ಅಂತ ಹೇಳಲ್ಲ, ತಂದ್ಕೊಂಡ್ರೆ ತಂದ್ಕೋಬಹುದು ಅಂತ. ಹಾಗಾಗಿ ಅಷ್ಟು ಅಪರೂಪವಾಗಿರತಕ್ಕಂಥದ್ದು ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯ ಪರಂಪರೆ. ನಾವು ನಿಜವಾಗ್ಲೂ ಎಷ್ಟೋ ಅದೃಷ್ಟವಂತು. ಹಾಗಾಗಿ ಇದನ್ನೆಲ್ಲ ಹನುಮಂತ ನೋಡ್ತಾ 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 ಬರ್ತಾ ಇದ್ದಾನೆ. ಅತ್ಯಂತ ಪ್ರಯತ್ನಪೂರ್ವಕವಾಗಿಯೂ ವಿಶಿಷ್ಟವಾಗಿಯೂ ನಿರ್ಮಿಸಿದ್ದ ಆ ಪುಷ್ಪಕದಂತಹ ದಿವ್ಯ ವಿಮಾನವು ದೇವತೆಗಳ ಬಳಿಯೂ ಇರಲಿಲ್ಲ. ಮನೋಮಯವಾಗಿ ಸಂಚರಿಸುವ ಆ ದಿವ್ಯ ವಿಮಾನ, ಫುಲ್ಲಿ ಆಟೋಮೆಟಿಕ್ ಆಗಿರತಕ್ಕಂಥ ವಿಮಾನ ಇದು. ರಾವಣನು ತಪಸ್ಸು ಯಾರ ಬಳಿಯಲ್ಲಿಯೂ ಇರದ ಈ ಪುಷ್ಪಕ ವಿಮಾನವನ್ನು ರಾವಣನು ತಪಸ್ಸು, ಅನುಷ್ಠಾನ ಹಾಗೂ ಪರಾಕ್ರಮಗಳಿಂದ ಪಡೆದುಕೊಂಡಿದ್ದ. ಆ ವಿಮಾನ ಹತ್ತಬೇಕು ಅಂದರೆ ಅದಕ್ಕೊಂದು ಯೋಗ್ಯತೆ ಬೇಕು. ಅದನ್ನು ತಪಸ್ಸು ಮತ್ತು ಅನುಷ್ಠಾನಗಳಿಂದ ಆ ಯೋಗ್ಯತೆಯನ್ನು ರಾವಣ ಸಂಪಾದನೆ ಮಾಡಿಕೊಂಡಿದ್ದ ಮತ್ತು ಪರಾಕ್ರಮದಿಂದ ಈ ವಿಮಾನವನ್ನು ವಶಪಡಿಸ್ಕೊಂಡಿದ್ದ. ಯಾರಿಂದ? ಕುಬೇರನಿಂದ. ಇಂಥ ಒಂದು ದಿವ್ಯ ವಿಮಾನವನ್ನು ಆ ಮಾರುತಿ ಏನು ಮಾಡ್ತಿದ್ದಾನೆ, ನೋಡ್ತಾ ನೋಡ್ತಾ ಹೋಗ್ತಾ ಇದ್ದಾನೆ. ಸ್ವಾಮಿಯ ಮನಸ್ಸಿಗೆ ಅನುಸಾರ ಅತಿ ಶೀಘ್ರವಾಗಿ ಚಲಿಸುವ, ಸ್ವಾಮಿ ಅಂತಂದರೆ ಇಲ್ಲೇನು ಅಂದರೆ ಓನರ್, ಆ ವಿಮಾನದ ಓನರ್. ಸ್ವಾಮಿಯ ಮನಸ್ಸಿಗೆ ಅನುಸಾರ ಅತಿ ಶೀಘ್ರವಾಗಿ ಸಂಚರಿಸುವ, ಬಹಳಷ್ಟು ಸ್ಪೀಡಾಗಿ ಹೋಗ್ತಕ್ಕಂಥ ವಿಮಾನ. ಶತ್ರುಗಳಿಂದಲೂ ಎದುರಿಸಲು ದುಸ್ಸಾಧ್ಯವಾದ ವಾಯು ವೇಗದ ವಾಯು ಮಾರ್ಗದಲ್ಲಿ ಸ್ಥಾಪಿತವಾಗಿದ್ದ ಶರತ್ಕಾಲದ ಚಂದ್ರನಂತೆ ನಿರ್ಮಲವಾದ ವರ್ಣದ ಸಣ್ಣ ಶಿಖರಗಳಿಂದ ಕೂಡಿದ ದೊಡ್ಡ ಪರ್ವತದಂತೆ ಇದ್ದ ಪುಷ್ಪಕ ವಿಮಾನವನ್ನು ಹನುಮಂತನು ನೋಡಿದನು. ಇವತ್ತಿನ ಏರೋಪ್ಲೇನ್ಗಳೆಲ್ಲ ಕೂಡ ಯಾವ ಕಲರ್ನಲ್ಲಿರುತ್ತೆ? ವೈಟ್ ಕಲರ್ನಲ್ಲೇ ಇರುತ್ತೆ ನೋಡಿ. ಇಲ್ಲೂ ಅದೇ ವರ್ಣನೆಯನ್ನೇ ಮಾಡ್ತಾ ಇದ್ದಾರೆ. ಏನೋ ವಾಯು ವೇಗದ ತುಂಬ ಸ್ಪೀಡಾಗಿ ಅಂದರೆ ಏರೋ ಡೈನಾಮಿಕ್ಕಲ್ಲಿ ಹೋಗ್ತಾ ಇರ್ತಕ್ಕಂಥ ಸ್ಪೀಡಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ವಿಮಾನ ವಾಯು ಮಾರ್ಗದಲ್ಲಿ ಸ್ಥಾಪಿತವಾಗಿದ್ದ, ಕೆಳಗಡೆ ಇರಲಿರುವಂಥದ್ದು, ಆ ಪ್ರಾಂಗಣದಲ್ಲಿ ಮಧ್ಯದಲ್ಲಿ ನಿಲ್ಲಿಸಿರ್ತಕ್ಕಂಥ ವಿಮಾನ ಅದು ಸ್ಥಾಪಿತವಾಗಿದ್ದ. ಶರತ್ಕಾಲದ ಚಂದ್ರನಂತೆ, ಶರತ್ಕಾಲದಲ್ಲಿ ಅಂದರೆ ಈ ಕಾರ್ತಿಕ ಮಾರ್ಗಶಿರದಲ್ಲಿ ಹೆಂಗೆ ಆ ಚಂದ್ರ ಎಷ್ಟು ಸ್ವಚ್ಛವಾಗಿರ್ತಾನೋ ಅಷ್ಟು ಸ್ವಚ್ಛವಾಗಿರ್ತಕ್ಕಂಥ ಬಿಳುಪಾದ ಬಣ್ಣದಿಂದ ಕೂಡಿರ್ತಕ್ಕಂಥ ವಿಮಾನ. ಆ ವಿಮಾನನ ಮಾರುತಿ ನೋಡ್ತಾನೆ. ಸಣ್ಣ ಶಿಖರಗಳಿಂದ ಕೂಡಿದ್ದ, ಸಣ್ಣ ಸಣ್ಣ ಶಿಖರಗಳು. ನಮ್ಗೆ ಇವತ್ತು ನೋಡಿ ವಿಮಾನಕ್ಕೆ ಮೂತಿ ಹತ್ರ ಹೆಂಗಿರುತ್ತೆ, ಚಿಕ್ಕ ಚಿಕ್ಕದು, ಈ ಕಡೆ ಒಂದು ಬುಲೆಟ್ ಟೈಪ್ ಇರುತ್ತೆ, ಈ ಕಡೆ ಒಂದು ಬುಲೆಟ್ ಟೈಪ್ ಇರುತ್ತೆ, ಮುಂದ್ಗಡೆ ಹಿಂಗಿರುತ್ತೆ. ಅದೇ ಥರನೇ ಆ ವಿಮಾನಕ್ಕೂ ಕೂಡ ಸಣ್ಣ ಸಣ್ಣ ಶಿಖರಗಳಿತ್ತಂತೆ. ಸಣ್ಣ ಸಣ್ಣ ಶಿಖರಗಳಿಂದ ಕೂಡಿದ್ದ ಆ ಪುಷ್ಪಕ ವಿಮಾನವನ್ನು ಹನುಮಂತನು ನೋಡಿದನು. ನೋಡ್ತಾ 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 ಮುಂದಕ್ಕೆ ಬರ್ತಾ ಇದ್ದಾನೆ. ವಿಶಾಲ ಮುಖ, ಕರ್ಣಕುಂಡಲ ಯುಕ್ತರಾದ ಭೂತಗಣಗಳಿಂದ ಹೊರಲ್ಪಡುತ್ತಿರುವಂತೆ ಆ ವಿಮಾನದ ಹೊರಮೇಲ್ಮೈ ಚಿತ್ರಿತವಾಗಿತ್ತು. ಪೇಂಟಿಂಗ್, ಅದ್ರ ಮೇಲೆಲ್ಲ ಪೇಂಟಿಂಗ್ ಮಾಡಿದ್ದಾರೆ ಆ ವಿಮಾನಕ್ಕೆ. ಇವಾಗ ನಮಗೆಲ್ಲ ಮಾಡ್ತಾರಲ್ಲ, ಏನೋ ಕಂಪನಿಗಳದೆಲ್ಲ ಹೆಸರಾಗ್ತಾರಲ್ಲ, ರೆಡ್ ಕಲರು ಅದು ಇದು ಅಂತ ಹೇಳ್ಬಿಟ್ಟಂತ, ಆ ಟೈಪ್ ಪೇಂಟಿಂಗ್ ಮಾಡಿದಾರಂತ ಆ ವಿಮಾನಕ್ಕೆ ಸುತ್ತೂರ. ಏನಂತ ವಿಶಾಲವಾಗಿರತಕ್ಕಂಥ ಮುಖಗಳು, ದೊಡ್ಡ ದೊಡ್ಡ ಕಣ್ಣುಗಳು. ನೀವು ಇವ್ರನ್ನ ಊಹಿಸ್ಕೊಳ್ಳಿ, ಈ ಪ್ರಭಾವಳಿ ಮೇಲೆ ಇರ್ತಾರಲ್ಲ, ಏನೋ ಅವ್ರ ಹೆಸರೇನೋ ಇದೆ, ಏನೋ ಕೀರ್ತಿಮುಖ. ನಿಮಗೆಲ್ಲ ಕೀರ್ತಿಮುಖನ ಬಗ್ಗೆ ಗೊತ್ತಾ? ಈ ಪ್ರಭಾವಳಿನ ನೋಡ್ತಿರಲ್ಲ, ಪ್ರಭಾವಳಿ ಮೇಲ್ಗಡೆ ಆ ಒಂದು 2 ಕಣ್ಣುಗಳು, ದೊಡ್ಡ ಕಣ್ಣುಗಳು, ನಾಲಿಗೆ, ಇವೆಲ್ಲ ಇರ್ತಕ್ಕಂಥದ್ದು, ಒಂದು ಕಿವಿಗಳಿರ್ತಕ್ಕಂಥ ಒಂದು ಸಿಂಹದ ಮುಖದ ಟೈಪ್ ಇರುತ್ತೆ.
ಅದನ್ನು ಕೀರ್ತಿಮುಖ ಅಂತ ಕರೀತಾರೆ. ಈ ಕೀರ್ತಿಮುಖ ಯಾರಪ್ಪ ಅಂತಂದರೆ ಶಿವನ ಗಣ, ಪಾಪ ಶಿವನ ಗಣ ಅವರು ಕೀರ್ತಿಮುಖ ಅಂತೇಳಿ. ಒಂದ್ಸಲಿ ಶಿವ ಹೇಳ್ತಾನಂತೆ, ನೋಡಪ್ಪ, ಯಾರು ಅಹಂಕಾರನ ಗೆಲ್ತಾರೋ ಅವರು ಶಿವನನ್ನು ವಶಪಡಿಸ್ಕೊತಾರೆ, ಅಂದರೆ ಶಿವನನ್ನು ಗೆಲ್ತಾರೆ ಅಂತ ಶಿವನೇ ಹೇಳ್ತಾನಂತ ಒಂದ್ಸಲಿ. ಏನಂತ ಅಂತಂದರೆ, ಅಹಂಕಾರ ಇರೋವರೆಗೂ ಕೂಡ ನನ್ನನ್ನು ಪಡ್ಕೊಳೋದಕ್ಕಾಗೋದಿಲ್ಲ. ಸಂಪೂರ್ಣವಾಗಿ ನಾನು ಅಂತಕ್ಕಂಥದ್ದನ್ನು ಯಾರು ಇದು ಮಾಡ್ತಾರೋ, ಹೋಗಲಾಡಿಸ್ಕೊತಾರೋ, ಅವರು ನನ್ನನ್ನು ಪಡ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ಆ ಒಂದು ಶಿವ ಕೈಲಾಸದಲ್ಲಿ ಹೇಳ್ತಾನಂತೆ. ಈ ಕೀರ್ತಿಮುಖ ಅಂತಕ್ಕಂಥ ಈ ಶಿವಗಣ ಕೇಳಿಸ್ಕೊಂಡ್ಬಿಡ್ತಾನಂತೆ. ಈತ ಏನು ತಿಳ್ಕೊಂಡ್ಬಿಡ್ತಾನೆ, ದೈಹಿಕವಾಗಿರತಕ್ಕಂಥ ದೃಷ್ಟಿಯನ್ನು ಪಡ್ಕೊಂಡ್ಬಿಡ್ತಾನೆ. ಅಂದರೆ ದೇಹ ಇರೋವರೆಗೂ ಶಿವ ಸಿಗಲ್ಲ ಅಂತೇಳ್ಬಿಟ್ಟು ತನ್ನ ದೇಹನ ತಾನೇ ತಿಂದ್ಬಿಡ್ತಾನಂತೆ. ತನ್ನ ದೇಹನ ಕೈ ಕಾಲು ತನ್ನ ದೇಹನೆಲ್ಲ ತಾನೇ ತಿಂದ್ಬಿಡ್ತಾನಂತೆ. ಯಾಕೆಂದರೆ ನಾನಿರೋವರೆಗೂ ಶಿವ ಸಿಗಲ್ಲ ಅಂತ ಹೇಳ್ಬಿಟ್ಟು ಕಡೆಗೆ ತನ್ನ ಮುಖ ಮಾತ್ರ ಉಳ್ಕೊಂಡಂತಂತೆ. ಆವಾಗ ಶಿವ ಹೇಳ್ತಾನಂತೆ, ಎಂಥ ಪುಣ್ಯಾತ್ಮನಪ್ಪ ನೀನು, ನಾನು ಹೇಳಿದ ಒಂದು ಮಾತನ್ನು ಹಿಡ್ಕೊಂಡು ನೀನೇ ತಿಂದಾಕೊಂಡ್ಬಿಟ್ಟಿದ್ಯಲ್ಲ ಅಂತೇಳಿ. ಯಾರು ನೀನು ನಿನ್ನ ಶರೀರವನ್ನು ತಿಂದ್ಕೊಂಡಂಗೆ ತನ್ನ ಅಹಂಕಾರನ ತಿಂದಾಕ್ತಾರೋ ಅವರು ಕೀರ್ತಿವಂತರಾಗ್ತಾರೆ. ಅದನ್ನು ತೋರಿಸೋದಕ್ಕೋಸ್ಕರ ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಪ್ರಭಾವಳಿಗಳ ಮೇಲೂ ಕೂಡ ಆ ಕೀರ್ತಿಮುಖ ಅಂತಕ್ಕಂಥದ್ದು ಇರುತ್ತೆ. ಮನೆಯಲ್ಲಿ ವಿಶೇಷವಾಗಿ ಕೀರ್ತಿಮುಖ ಏನನ್ನ ಇಟ್ಕೊಂಡ್ರೆ ಅದನ್ನು ಮನೆ ಬಾಗಿಲುಗಳಿಗೆ ಹಾಕ್ಕೊತಾರೆ. ಅದೆಲ್ಲ ಕೆಲವರಿಗೆ ಸಂಪ್ರದಾಯ. ಮನೆಯಲ್ಲಿ ಕೀರ್ತಿಮುಖಗಳಿದ್ದರೆ ಅವರ ಕೀರ್ತಿ ಅಂತಕ್ಕಂಥದ್ದು ದಿಗಂತಕ್ಕೆ ಹರಡುತ್ತೆ ಅಂತ, ಕೀರ್ತಿವಂತರಾಗ್ತಾರೆ ಅಂತ ಬಿಟ್ಟಂತ, ಜನಾಕರ್ಷಣೆ ಅಂತಕ್ಕಂಥದ್ದು ಅವ್ರಿಗೆ ಒದಗಿ ಬರುತ್ತೆ ಅಂತ. ಇವಾಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಅಂಗಡಿಗಳಲ್ಲಿ, ವ್ಯಾಪಾರ ಸ್ಥಳಗಳಲ್ಲಿ ಎಲ್ಲ ಕೀರ್ತಿಮುಖಗಳನ್ನು ಹಾಕ್ಕೊಂಡಿರ್ತಾರೆ, ನಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟಂತ. ಹೀಗೆ ಈ ಕೀರ್ತಿಮುಖ ಹೆಂಗಿದಾನೋ, ವಿಶಾಲವಾಗಿರ್ತಕ್ಕಂಥ ಕಣ್ಣುಗಳು, ಆ ಬಾಯಿ, ಆ ಕೋರೆ, ಇವುಗಳೆಲ್ಲ ಆ ಥರದ ಒಂದು ಕುಬ್ಜರಾಗಿರ್ತಕ್ಕಂಥ ರಾಕ್ಷಸರು ಆ ವಿಮಾನವನ್ನು ಹಿಂಗೆ ಹೊತ್ಕೊಂಡಿರೋ ಥರ ಆ ವಿಮಾನಕ್ಕೆ ಸುತ್ತೂರ ಪೇಂಟಿಂಗ್ ಇತ್ತಂತೆ, ಚಿತ್ರಣ ಅಂತಕ್ಕಂಥದ್ದು ಇತ್ತಂತೆ. ಅದನ್ನು ಹನುಮಂತ ನೋಡ್ಕೊಂತ ಬರ್ತಾ ಇದ್ದಾನೆ. ವಸಂತ ಮಾಸಗಳಿಗಿಂತಲೂ, ಅಂದರೆ ವಸಂತ ಋತು ಬರುತ್ತಲ್ಲ, ವಸಂತ ಋತು ಬಂದಾಗ ಎಲ್ಲ ಕಡೆ ಚಿಗುರು ಹೂವು ಅಂತಕ್ಕಂಥದ್ದು ಶೋಭಾಯಮಾನವಾಗಿ ಕಾಣುತ್ತೆ. ಇವಾಗ ನಾವಿರೋದೇ ವಸಂತ ಋತು. ವಸಂತ ಬಂದ, ಋತುಗಳ ರಾಜ ತಾ ಬಂದ ಅಂತ. ಚೈತ್ರ ವೈಶಾಖ ಇವೆರಡು ಕೂಡ ವಸಂತ ಋತು. ಹಾಗಾಗಿ ಈ ವಸಂತ ಋತು ಎಷ್ಟು ಶೋಭಾಯಮಾನವಾಗಿ ಕಾಣುತ್ತೋ ಅಷ್ಟು ಶೋಭಾಯಮಾನವಾಗಿ ಆ ವಿಮಾನ ಅದರ ಚೆಲುವು, ಅದರ ಶ್ರೇಷ್ಠತೆ, ಪುಷ್ಪಕ ವಿಮಾನದ್ದು ಆ ವಾನರ ಶ್ರೇಷ್ಠನಾಗಿರ್ತಕ್ಕಂಥ ಮಾರುತಿ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಹೋಗ್ತಾ ಇದ್ದಾನಂತೆ. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 8ನೆಯ ಸರ್ಗವು ಸಂಪನ್ನಗೊಂಡಿತು. ಈ ಸರ್ಗದ ಫಲಪ್ರಾಪ್ತಿ ಏನು ಅಂತಂದರೆ, ಈ ಸರ್ಗವನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೆ, ಈ ಸರ್ಗವನ್ನು ಯಾರು ಶ್ರದ್ಧೆಯಿಂದ ಪಠಿಸ್ತಾರೆ, ಯಾವಾಗಾದರೂ ಕೂತ್ಕೊಂಡು, ಅಂದರೆ ಬಿಡುವಾಗಿದ್ದ ಕೂತ್ಕೊಂಡು ಇದನ್ನು ಭಾವಿಸ್ಬೇಕು. ಯಾರು ಶ್ರದ್ಧೆಯಿಂದ ಭಾವಿಸ್ತಾರೆ ಅವ್ರ ಮನೆಯಲ್ಲಿ ಲಕ್ಷ್ಮೀ ಪ್ರಾಪ್ತಿ ಆಗುತ್ತೆ. ಅಂದರೆ ಮಹಾಲಕ್ಷ್ಮಿಯ ಪ್ರವೇಶ ಅಂತಕ್ಕಂಥದ್ದು ಆ ಮನೆಯಲ್ಲಿ ನಡೆಯುತ್ತೆ. ಮತ್ತು ಮಹಾಯೋಗ ಪ್ರಾಪ್ತಿ ಆಗುತ್ತೆ. ಅಂದರೆ ವಿಶೇಷವಾಗಿರತಕ್ಕಂಥ ಯೋಗಗಳು ಅವ್ರ ಮನೆಯನ್ನು ಹುಡ್ಕೊಂಡು ಬರುತ್ತೆ. ಅದಕ್ಕೆ ಸುಂದರಕಾಂಡ ಪಾರಾಯಣ ಮಾಡಿದ್ರೆ, ಇಡೀ ಸುಂದರಕಾಂಡ ಪಾರಾಯಣ ಮಾಡಿದ್ರೆ ಅವ್ರಿಗೆ ಸಿಗದೇ ಇರತಕ್ಕಂಥ ಸಿದ್ಧಿನೇ ಇಲ್ವಂತೆ, ಸಿಗದೇ ಇರತಕ್ಕಂಥ ವರನೇ ಇಲ್ವಂತೆ, ಆಮೇಲೆ ಅವ್ರಿಗೆ ಆಗದೇ ಇರತಕ್ಕಂಥ ಕಾರ್ಯನೇ ಇಲ್ವಂತೆ. ಧರ್ಮಬದ್ಧವಾಗಿ ನಾವೇನು ಸಂಕಲ್ಪ ಮಾಡಿರ್ತೀವಿ ಆ ಕಾರ್ಯ ಜಯ ಆಗುತ್ತೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಸರ್ಗ ಇದು ಲಕ್ಷ್ಮೀ ಪ್ರಾಪ್ತಿ ಮತ್ತು ಮಹಾಯೋಗ ಪ್ರಾಪ್ತಿಯನ್ನು ಮಾಡಿಕೊಡ್ತಕ್ಕಂಥ ಸರ್ಗ ಈ 8ನೇ ಸರ್ಗ. ಇನ್ನು ಮುಂದಿನ ಸರ್ಗ 9ನೇ ಸರ್ಗ. ರಾವಣನ ಅಂತಃಪುರದಲ್ಲಿ ಮಲಗಿದ್ದ ಸ್ತ್ರೀಯರನ್ನು ಹನುಮಂತನು ನೋಡಿದುದು. ಇನ್ನು ರಾವಣನ ಅಂತಃಪುರದಲ್ಲಿ ಸ್ತ್ರೀಯರೆಲ್ಲ ಮಲ್ಕೊಂಡಿರ್ತಾರೆ. ಆಂಜನೇಯ ಬ್ರಹ್ಮಚಾರಿ, ಸ್ತ್ರೀ ಸಂಘನೇ ಕೋರದೇ ಇರತಕ್ಕಂಥವನು. ಇವಾಗ ಪಾಪ ಅವನಿಗೆ ಎಂಥ ಧರ್ಮ ಸಂಕಟ ಅಂತಕ್ಕಂಥದ್ದು ಬಂದಿದೆ ಅಂತಂದರೆ, ವಿಶೇಷವಾಗಿ ರಾವಣನ ಅಂತಃಪುರದಲ್ಲಿ ನೋಡಬೇಕಾಗಿರ್ತಕ್ಕಂಥದ್ದು. ಅಂತಃಪುರ ಅಂತಂದ್ರೆ ಪ್ರೈವೇಟ್ ಆಗಿರ್ತಕ್ಕಂಥ ಒಂದು ಕೊಠಡಿ. ಆ ಕೊಠಡಿಯಲ್ಲಿ ಇವಾಗ ಸೀತೆಯನ್ನು ಹುಡುಕಬೇಕು. ಸೀತೆಯನ್ನು ಇದ್ದಾಳ ಅಂತ ಹೇಳ್ಬಿಟ್ಟು ಅಂತ ಹುಡುಕ್ಬೇಕಾದ್ರೆ ಹನುಮಂತನಿಗೆ ಒಂದು ಧರ್ಮ ಜಿಜ್ಞಾಸೆ ಬರುತ್ತೆ. ಇವಾಗ ಅವರೆಲ್ಲರನ್ನೂ ಕೂಡ ನಿಶ್ಚಿತವಾಗಿ ಗಮನಿಸಬೇಕು. ಅಂತಃಪುರದಲ್ಲಿ ಪ್ರೈವಸಿ ಒಂದು ಪ್ರದೇಶದಲ್ಲಿ ರಾವಣನ ಜೊತೆ ಮಲಗಿರ್ತಕ್ಕಂಥ ಸ್ತ್ರೀಯರು ಹೇಗೆ ಮಲಗಿರ್ತಾರೆ, ಯಾರೂ ಇಲ್ಲ ಬಿಡು, ನಾವೇ ಇರೋದು ಅಲ್ವ, ಹೆಂಗೆ ನನಗೆ ಎಡ್ಡಾದಿಡ್ಡಿ ಮಲಗಿರ್ತಾರೆ. ಅದನ್ನೆಲ್ಲ ಕೂಡ ಹನುಮಂತ ಗಮನಿಸ್ತಾ ಹೋಗ್ತಾನೆ. ಈ ಅಧ್ಯಾಯದ ಪುಣ್ಯಫಲ ಎಷ್ಟಿದೆ ಅಂತಂದರೆ ಅಪಾರವಾಗಿದೆ. ಹಾಗಾಗಿ ಈ ಅಧ್ಯಾಯನ ನಾವು ಶ್ರದ್ಧಾಭಕ್ತಿಗಳಿಂದ ಕೇಳಬೇಕು. ಅಪೇಯ ಪೇಯ, ಅಪಾನ ಪಾನ, ಆ ಥರ ಏನೋ ಹೇಳ್ತಾರೆ. ಅಂದರೆ ತಿನ್ನಬಾರದನ್ನು ತಿಂದಿರ್ತಕ್ಕಂಥದ್ದು, ಕುಡಿಬಾರದನ್ನು ಕುಡಿದಿರ್ತಕ್ಕಂಥದ್ದು, ನೋಡಬಾರದನ್ನೇನನ್ನು ನೋಡಿದರೆ ಅಥವಾ ಕೇಳಬಾರದನ್ನೇನ ಕೇಳಿದರೆ, ಹೇಳಬಾರದನ್ನೇನ ಹೇಳಿದರೆ, ಜೀವನದಲ್ಲಿ ಏನನ್ನ ನಾವೇನ ಎಡವಿದ್ರೆ, ದಾರಿ ತಪ್ಪಿದರೆ, ಆ ಥರದ್ದೇನ ಇದ್ದರೆ ಆ ಎಲ್ಲ ದೋಷಗಳು ಕೂಡ 9 ಮತ್ತು 10ನೆಯ ಸರ್ಗದ ಒಂದು ಅಧ್ಯಯನ
ಮತ್ತು ಆ ಪಠಣದಿಂದ ಶ್ರವಣದಿಂದ ಹೋಗುತ್ತೆ ಅಂತಕ್ಕಂಥದ್ದು ಫಲಶ್ರುತಿ ಹೇಳ್ತಾರೆ. ಹಾಗಾಗಿ ಶ್ರದ್ಧಾಭಕ್ತಿಗಳಿಂದ ಕೇಳ್ರಿ ಹನುಮಂತ ಎಷ್ಟು ನಿಶ್ಚಿತವಾಗಿ ಗಮನಿಸ್ತಾ ಇದ್ದಾನೆ ಅಂತ. ರಾವಣನ ಅಂತಃಪುರದಲ್ಲಿ ಪುಷ್ಪಕ ವಿಮಾನವಿದ್ದ ಆ ರಾವಣನ ಸಭಾಭವನವು ಅನೇಕ ಪ್ರಾಕಾರಗಳಿಂದ ಕೂಡಿ ಒಂದು ಯೋಜನದಷ್ಟು ಉದ್ದ, ಅರ್ಧ ಯೋಜನದಷ್ಟು ಅಗಲವಿತ್ತು. ಅಂದರೆ 14 ಕಿಲೋಮೀಟ್ರ್ ಉದ್ದ, 7 ಕಿಲೋಮೀಟ್ರ್ ಅಗಲ ಇತ್ತು. ವಿದೇಹ ನಂದಿನಿಯಾದ ವೈದೇಹಿಯಾದ ಸೀತಾಮಾತೆಯನ್ನು ಹುಡುಕುತ್ತಾ ನಡೆದನು. ಬೆಡ್ರೂಮ್, ಬರೀ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್, ರಾವಣನ ಮಾಸ್ಟರ್ ಬೆಡ್ರೂಮ್ ಇಷ್ಟು ದೊಡ್ಡದಾಗಿತ್ತು. ಅದನ್ನು ಹೇಳ್ತಾ ಇದ್ದಾರೆ. ಅದನ್ನು ಹುಡುಕೊಂತ ಹೋಗ್ತಾ ಇದ್ದಾನೆ. ಸೀತೆ ಏನನ್ನ ಇದ್ದಾಳ ಅಂತಕ್ಕಂಥ ಒಂದು ಇದನ್ನು ತಲಾಶ್ ಮಾಡ್ತಾ ಹೋಗ್ತಾ ಇದ್ದಾನೆ ಹನುಮಂತ. 2, 3, 4 ದಂತಗಳಿಂದ ಕೂಡಿದ್ದ ಮತ್ತ ಗಜಗಳು, ಆಯುಧಗಳು, ಎತ್ತಿ ಹಿಡಿದ ಸರ್ವಸನ್ನದ್ಧರಾದ ರಾಕ್ಷಸ ವೀರರಿಂದ, ರಾಕ್ಷಸ ಸ್ತ್ರೀಯರು, ಪರಾಕ್ರಮದಿಂದ ಎಳೆದು ತಂದ ರಾಜಕನ್ಯೆಯರಿಂದಲೂ ತುಂಬಿ ಅಂತಃಪುರ ಕಾಣಿಸ್ತಾ ಇತ್ತು. ಅಂತಃಪುರದ ಹೊರಗಡೆ ಎಲ್ಲ ಕೂಡ ಎತ್ತಿ ಹಿಡಿದಿರ್ತಕ್ಕಂಥ ಆಯುಧಗಳನ್ನು ಹಿಡ್ಕೊಂಡು ರಾಕ್ಷಸರು ಕಾವಲು ಕಾಯ್ತಾ ಇದ್ದಾರೆ. ಆಮೇಲೆ ಆ ಅಂತಃಪುರದ ಇರ್ತಕ್ಕಂಥ ಬಿಲ್ಡಿಂಗ್ ಇದೆಯಲ್ಲ, ಆ ಬಿಲ್ಡಿಂಗ್ನಲ್ಲಿ ಅಲ್ಲಲ್ಲಿ 2 ದಂತ, 3 ದಂತ, 4 ದಂತ ಇರ್ತಕ್ಕಂಥ ಆನೆಗಳನ್ನು ಕಟ್ಟಾಕಿದ್ದಾರೆ. ಆ ಆನೆಗಳು ಆವಾಗ ಗೀಳಿಗ್ತಾ ಇದೆ. ಅದನ್ನು ಹನುಮಂತ ನೋಡ್ತಾ ಬರ್ತಾ ಇದ್ದಾನೆ. ಆಮೇಲೆ ಸರ್ವಸನ್ನದ್ಧರಾದ ರಾಕ್ಷಸ ಸ್ತ್ರೀಯರು ಸುಮ್ಮನೆ ಯಾರಲ್ಲಿ ಅಂದರೆ ಸಾಕು, ಅವ್ರು ಬಂದು ಅಟೆಂಡ್ ಮಾಡೋದಕ್ಕೆ ರೆಡಿಯಾಗಿರ್ತಕ್ಕಂಥ ಅಟೆಂಡರ್ಸ್, ಆ ರಾಕ್ಷಸ ಸ್ತ್ರೀಯರು ಅಟೆಂಡರ್ಸ್ ಅಲ್ಲಿ ಅಲರ್ಟ್ ಆಗಿ ಇದ್ದಾರೆ. ಅಂತಃಪುರದ ಸುತ್ತೂರ ಕೂಡ ಪರಾಕ್ರಮದಿಂದ ಎಳೆದು ತಂದ ರಾಜಕನ್ಯೆಯರಿಂದಲೂ, ಇವನ ಪರಾಕ್ರಮ ಯಾರು, ರಾವಣನ ಪರಾಕ್ರಮ, ಹೋಗೋದು ಸಿಕ್ಕಿದ ಹೆಣ್ಮಕ್ಳನ್ನೆಲ್ಲ ಎತ್ತಾಕೊಂಡು ಬರೋದು, ಈ ಥರ ಪರಾಕ್ರಮದಿಂದ ಎಳೆದು ತಂದಿರತಕ್ಕಂಥ ಆ ರಾಜಕನ್ಯೆಯರಿಂದ ಆ ಸಭಾಭವನ, ಆ ಅಂತಃಪುರ ತುಂಬಿ ಹೋಗಿತ್ತು. ಯಾವ ಥರ ಕಾಣ್ತಾ ಇತ್ತು ಅಂದರೆ ಮಕರ, ಮೀನ, ತಿಮಿಂಗಲಗಳಿಂದ ಕೂಡಿ ಕಲ್ಲೋಲಗೊಂಡ ಸಮುದ್ರಕ್ಕೆ ಸಮಾನವಾಗಿ ಕಾಣುತ್ತಿತ್ತು. ಅಲ್ಲಲ್ಲಿ ಮೊಸಳೆಗಳು, ಮೀನುಗಳು, ಆಮೆಗಳು ಇಂದ ಕೂಡಿರ್ತಕ್ಕಂಥ ಸಮುದ್ರ ಹೆಂಗಿರುತ್ತೋ ಹಾಗೆ ಆ ಅಂತಃಪುರದಲ್ಲಿ ಅಲ್ಲಲ್ಲಿ ದಿಂಬುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ರು, ಬೆಡ್ಶೀಟ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ರು. ಕೆಲವು ಸ್ತ್ರೀಯರೆಲ್ಲ ಅಲ್ಲಲ್ಲಿ ಮಲಗಿ, ಕೆಲವರು ಸ್ತ್ರೀಯರೆಲ್ಲ ಕೂತು ಹಿಂಗೆ ನಿದ್ದೆ ಮಾಡ್ತಾಯಿದ್ರು. ಕೆಲವರೆಲ್ಲ ಡೋಲುಗಳು ಬಾರಿಸ್ತಾ ಹಾಗೆ ನಿದ್ದೆ ಮಾಡೋದು, ಕೆಲವರು ವೀಣೆ ಬಾರಿಸ್ತಾ ಹಾಗೆ ನಿದ್ದೆ ಮಾಡೋದು. ಹೀಗೆಲ್ಲ ಅಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಸ್ತ್ರೀಯರೆಲ್ಲರೂ ಕೂಡ ಮಲಗಿಬಿಟ್ಟಿದ್ದಾರೆ. ಕುಬೇರ, ಇಂದ್ರ, ದೇವತೆಗಳ ಸದೃಶವಾದ ಐಶ್ವರ್ಯ ಆ ಅಂತಃಪುರದಲ್ಲಿ ತುಂಬಿತ್ತು. ಕುಬೇರನಿಗೆ ಸಮಾನವಾಗಿರ್ತಕ್ಕಂಥ ಐಶ್ವರ್ಯ, ಇಂದ್ರನಿಗೆ ಸಮಾನವಾಗಿರ್ತಕ್ಕಂಥ ಐಶ್ವರ್ಯ ಅಲ್ಲೆಲ್ಲ ಕೂಡ ತುಂಬಿತ್ತು. ಆ ಮಂದಿರದಲ್ಲಿದ್ದ ಪುಷ್ಪಕ ವಿಮಾನವು ವಿಶ್ವಕರ್ಮನಿಂದ ನಿರ್ಮಿಸಿದ್ದು, ಬ್ರಹ್ಮದೇವರಿಗೂ ತಪಸ್ಸಿನಿಂದ ಮೆಚ್ಚಿಸಿ ಕುಬೇರನು, ಪರಾಕ್ರಮದಿಂದ ರಾವಣನು ಪಡೆದುಕೊಂಡಿದ್ದನು. ಅದು ಯಾವಾಗ ಹೇಳದ್ನೇ ಅದೇನೆ, ವಿಶ್ವಕರ್ಮ ನಿರ್ಮಾಣ ಮಾಡಿ ಬ್ರಹ್ಮನಿಗೆ ಕೊಟ್ಟಿದ್ದ, ಬ್ರಹ್ಮನಿಂದ ತಪಸ್ಸು ಮಾಡಿ ವರ ಪಡ್ಕೊಂಡು ಕುಬೇರ ಪಡ್ಕೊಂಡಿದ್ದ, ಕುಬೇರನಿಂದ ಪರಾಕ್ರಮದಿಂದ ರಾವಣ ಕಿತ್ಕೊಂಡಿದ್ದ. ಆ ಅಂತಃಪುರದ ಮಧ್ಯದಲ್ಲಿ, ಅಂದರೆ ಆ ಅಂತಃಪುರದ ಒಂದು ಯಾರ್ಡಲ್ಲಿ ಆ ವಿಮಾನ ಅಂತಕ್ಕಂಥದ್ದು ನಿಂತಿತ್ತು. ಆ ವಿಮಾನವು ಸ್ಫಟಿಕಮಯವಾದ ಜಾಲರಿಗಳಿಂದ, ಕಿಟಕಿಗಳಿಂದ ತುಂಬಿತ್ತು. ಸ್ಫಟಿಕಮಯವಾದ ಅಂದರೆ ಗ್ಲಾಸ್ ಡೋರ್ಸಿಂದ ಕೂಡಿತ್ತು ಆ ವಿಮಾನ. ಎಲ್ಲ ಕೂಡ ಸ್ಲೈಡ್ ಗ್ಲಾಸ್, ಎಲ್ಲ ಗ್ಲಾಸಿಂದ ತುಂಬಿರ್ತಕ್ಕಂಥ ಕಿಟಕಿಗಳಿಂದ ತುಂಬಿಕೊಂಡಿತ್ತು. ರಾವಣನ ಭವನವು ಬಿಳುಪಾಗಿ, ತಂಪಾಗಿ, ವಸಿಷ್ಠರ ಕಾಮಧೇನುವಾದ ಶಬಲಳಂತೆ ಸರ್ವರ ಮನೋರಥ ಈಡೇರಿಸುವಂತಿತ್ತು. ನೋಡಿ ಹೆಂಗಿತ್ತಂತೆ ಅಂದರೆ ಬಿಳುಪಾಗಿತ್ತಂತೆ. ಅವನ ಅಂತಃಪುರ ಬಿಳುಪಾಗಿತ್ತು. ಎಲ್ಲ ವೈಟ್ ಕಲರ್ ಹೊಡೆದಿದ್ದಾರೆ ಎಲ್ಲ ಕಡೆ. ಯಾಕೆಂದರೆ ನಮಗಿವತ್ತು ಗೊತ್ತಿಲ್ಲ, ಕಲರ್ ನಾಲೆಡ್ಜ್ ಅಂತಕ್ಕಂಥದ್ದು ನಮಗಿಲ್ಲ. ನಾವೇನು ಮಾಡ್ತೀವಿ, ಇಂಟೀರಿಯರು ಅಂತ ಹೇಳ್ಬಿಟ್ಟು ಒಂದು ಗೋಡೆಗೆ ಡಾರ್ಕ್ ಕಲರು, ಒಂದು ಕಡೆಗೆ ಅದು ಇದು ಎಲ್ಲ ಹೊಡೆಸ್ಬಿಡ್ತೀವಿ. ಅದು ಲೈಟ್ ರಿಫ್ಲೆಕ್ಟ್ ಆಗಲ್ಲ, ಆ ಮನೆ ಎಲ್ಲ ಕತ್ಲು ಕಾಣುತ್ತೆ. ಅದೇ ನೀವು ಲೈಟ್ ಕಲರ್ಸ್ ಹಾಕ್ಸರಿ, ವೈಟ್ ಕಲರ್ ಹಾಕಿ ಆ ಲೈಟಿಂಗ್ ಅಂತಕ್ಕಂಥದ್ದು ರಿಫ್ಲೆಕ್ಟ್ ಆಗುತ್ತೆ, ಚೆನ್ನಾಗಿ ಬೆಳಕಾಗಿ ಕಾಣುತ್ತೆ. ಹಾಗಾಗಿ ಆ ರಾವಣನ ಸಭಾಭವನ ಬಿಳುಪಾಗಿ, ತಂಪಾಗಿ, ಏರ್ ಕೂಲರ್ ನೋಡಿ, AC ಇತ್ತಂತಲ್ಲಿ, ತಂಪಾಗಿತ್ತಂತೆ. ಯಾಕೆಂದರೆ ಅಷ್ಟದಿಕ್ಪಾಲಕರೆಲ್ಲ ರಾವಣನಿಗೆ ಎಲ್ಲ ಒಂದು ಇವರು ಏನೋ ಸರ್ವೆಂಟ್ಸ್, ತಂಪಾಗಿರ್ಬೇಕು ಅಂದರೆ ತಂಪಾಗಿರ್ಬೇಕಷ್ಟೇ. ಅದು ಅಂತ ಏರ್ ಕೂಲರಿಂದ ಕೂಡಿರ್ತಕ್ಕಂಥದ್ದು. ವಸಿಷ್ಠರ ಹತ್ರ ಒಂದು ಕಾಮಧೇನು ಇರುತ್ತೆ. ಆ ಕಾಮಧೇನುವಿನ ಮಗಳು ಅವಳು ಶಬಲ ಅಂತ ಹೇಳಿಟ್ಟಂತ. ಆ ಶಬಲ ಹೇಗೆ ಕೇಳಿದ್ದೆಲ್ಲ ಕೊಡ್ತಾ ಇರ್ತಕ್ಕಂಥದ್ದು, ಆ ಥರ ಅಂತಃಪುರದಲ್ಲಿ ಸುಮ್ಮನೆ ಅನ್ಕೋಬೇಕಷ್ಟೇ ಇಂಥದ್ದು ಬೇಕು ಅಂತ, ಅಂಥದ್ದಲ್ಲಿ ರೆಡಿ ಆಗ್ತಾ ಇತ್ತು. ಅಷ್ಟು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಅಂತಃಪುರ.
ಸರ್ವರ ಮನೋರಥ ಈಡೇರಿಸುವಂತಿತ್ತು. ನೃತ್ಯ, ಗೀತೆ, ಕ್ರೀಡೆಗಳಿಂದಲೂ ಮಧುಪಾನದಿಂದಲೂ ಮತ್ತರಾಗಿ ನಿಶ್ಶಬ್ದರಾಗಿ ಮಲಗಿದ್ದರು. ಎಲ್ಲ ಒಂದಷ್ಟು ಜನ ಡ್ಯಾನ್ಸ್ ಆಡಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು, ಕೆಲವರೆಲ್ಲ ಹಾಡು ಹೇಳಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ರು, ಕೆಲವರೆಲ್ಲ ವಾದ್ಯಗಳನ್ನೆಲ್ಲ ನುಡಿಸಿ ಅವರೆಲ್ಲ ಸುಸ್ತಾಗಿ ಮಲಗಿಬಿಟ್ಟಿದ್ರು. ಇನ್ನು ಕೆಲವರೆಲ್ಲ ಏನೋ ಚೌಕಾಬಾರನಂತೆ ಅದಂತೆ ಚೆಸ್ ಅಂತೆ ಈ ಥರದ್ದೆಲ್ಲ ಆಡಿ ಕೆಲವರೆಲ್ಲ ಅವಾಗ ಕಾಯಿಗಳ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾರೆ ನಿದ್ದೆ ಬಂದು ಈ ಥರ. ಆಮೇಲೆ ಎಲ್ಲರೂ ಕೂಡ ಮಧುಪಾನ ಮತ್ತರಾಗಿದ್ದರಂತೆ, ಎಲ್ಲ ಚೆನ್ನಾಗಿ ವೈನ್ ತೊಗೊಂಡು ಟೈಟಾಗಿ ಮಲ್ಕೊಂಡ್ಬಿಟ್ಟಿದ್ರಂತೆ ಎಲ್ಲರೂ ಕೂಡ. ಹೀಗೆ ಮತ್ತರಾಗಿ ನಿಶ್ಶಬ್ದರಾಗಿ ಮಲ್ಕೊಂಡಿದ್ರು. ಈ ಒಂದು ದೃಶ್ಯನ ಹನುಮಂತ ನೋಡ್ತಾನೆ. ರಾಜರ್ಷಿಗಳ, ಪಿತೃದೇವತೆಗಳ, ದೈತ್ಯರ, ಗಂಧರ್ವರ, ರಾಕ್ಷಸ ಕನ್ಯೆಯರು ಕಾಮವಶರಾಗಿ ಬಂದು ಸೇರಿಕೊಂಡಿದ್ದರು. ರಾವಣನನ್ನು ವರೆಸಿ ಬಂದಿರತಕ್ಕಂಥ, ಆವಾಗಲೇ ಏನು ಹೇಳಿದ್ವಿ, ರಾವಣ ಎಳ್ಕೊಂಬಂದಿರತಕ್ಕಂಥ ರಾಜಕನ್ಯೆಯರಿದ್ದರು. ಈಗ ರಾವಣನನ್ನೇ ವರೆಸಿ ಬಂದಿರತಕ್ಕಂಥವರಿದ್ದರು. ಏನು ರಾವಣ ಅಂತಕ್ಕಂಥವನು ಆಜಾನುಬಾಹು, ಆಮೇಲೆ ಕಪ್ಪಾಗಿರ್ತಕ್ಕಂಥ ಒಳ್ಳೆ ಕಾಡಿಗೆ ಅಂತ ಶರೀರ, ಆಮೇಲೆ ಅವನ ತೋಳುಗಳು ಹೆಂಗಿತ್ತಂತ ಅಂದರೆ ಪರಿಗಾಯುಧಗಳಿದ್ದಂಗಿತ್ತಂತೆ. ಪರಿಗ ಅಂತಂದರೆ ಈ ಕಬ್ಬಿಣದ ಗದೆಗಳಿಗೆ ಸಮಾನವಾಗಿರ್ತಕ್ಕಂಥ ಆಯುಧಗಳ ಥರ ಇತ್ತಂತೆ ಎರಡೂ ಕೂಡ ತೋಳುಗಳು. ಅಷ್ಟು ಬಂದೋಬಸ್ತಾಗಿರ್ತಕ್ಕಂಥ ತೋಳುಗಳು, ಕೆಂಪಾಗಿರ್ತಕ್ಕಂಥ ಕಣ್ಣು, ಸುಂದರವಾಗಿರ್ತಕ್ಕಂಥ ಮುಖ, ವರ್ಚಸ್ಸು. ಯಾಕೆಂದರೆ ತಪಸ್ವಿ ಆತ, ತಪಸ್ವಿ, ನಿತ್ಯ ಕರ್ಮಾನುಷ್ಠಾನ ಸಂಪನ್ನ, ಆಚಾರವಂತ. ಹಾಗಾಗಿ ಆತನಿಗೆ ಏನಾಗಿತ್ತು, ಅಷ್ಟು ವರ್ಚಸ್ಸು ಅಂತಕ್ಕಂಥದ್ದು ಇತ್ತು. ಆತನ ಒಂದು ಶರೀರ ಸೌಷ್ಠವ, ಅವನ ಒಂದು ಇದು ಎಲ್ಲ ನೋಡಿ ಏನಾಗ ಆ ಫಿಸಿಕ್ಕನ್ನು ನೋಡಿ ಒರೆಸಿ ಕೆಲವು ಕನ್ಯೆಯರೆಲ್ಲ ಕೂಡ ಬಂದಿದ್ರಂತೆ. ಅದರಲ್ಲಿ ರಾಜರ್ಷಿಗಳ ಕನ್ಯೆಯರು ಇದ್ರಂತೆ, ಪಿತೃದೇವತೆಗಳ ಕನ್ಯೆಯರಿದ್ದರು, ದೈತ್ಯರ ಕನ್ಯೆಯರು, ಗಂಧರ್ವ ಸ್ತ್ರೀಯರು, ಆಮೇಲೆ ರಾಕ್ಷಸ ಕನ್ಯೆಯರು. ಇವರೆಲ್ಲ ಕೂಡ ಕಾಮವಶರಾಗಿ ಆ ರಾವಣನನ್ನು ವರೆಸಿ ಬಂದಿರತಕ್ಕಂಥ ಸ್ತ್ರೀಯರು ಅಲ್ಲೆಲ್ಲ ಕೂಡ ಮಲ್ಕೊಂಡಿದ್ರು. ರಾವಣನು ಅಪಹರಿಸಿ ಗೆದ್ದು ತಂದಿದ್ದವರು, ರಾವಣನನ್ನೇ ಕಾಮಾಸಕ್ತರಾಗಿ ವರೆಸಿ ಬಂದಿದ್ದವರು ಇವರಿಬ್ಬರೂ ಇದ್ದರು. ಅವನು ಗೆದ್ದು ತಂದಿದ್ದವರು ಇದ್ದರು, ಅವನನ್ನು ವರೆಸಿ ಬಂದಿದ್ದವರು ಇದ್ದರು. ಎಲ್ಲರೂ ರಾವಣನಲ್ಲಿ ಆಸಕ್ತರಾಗಿ ಬಂದಿದ್ದವರೇ, ಬಲಾತ್ಕಾರದಿಂದ ತಂದಿದ್ದವರಲ್ಲ. ಅಂದರೆ ಏನೋ ಮಾಡಿ, ಅಂದರೆ ಸಮಾಧಾನ, ಭೇದ, ದಂಡ ಇವುಗಳಲ್ಲಿ ಏನೋ ಮಾಡಿ ರಾವಣ ಎಲ್ಲರನ್ನೂ ಕೂಡ ಹೊತ್ಕೊಂಡ್ಬಂದಿದ್ದ. 5 ಥರದ ವಿವಾಹಗಳಿದೆ ಗೊತ್ತಲ್ವಾ? 5 ಥರದ ವಿವಾಹಗಳು. ಒಂದು ಏನು ಅಂತಂದರೆ ಗಂಧರ್ವ ವಿವಾಹ, ಗಾಂಧರ್ವ ವಿವಾಹ, ಆಮೇಲೆ ಋಷಿ ವಿವಾಹ, ಆ ಥರ ಏನೋ ಬರುತ್ತೆ. ಆಮೇಲೆ ಬ್ರಹ್ಮ ವಿವಾಹ, ಪೈಶಾಚ ವಿವಾಹ, ರಾಕ್ಷಸ ವಿವಾಹ ಅಂತ 5 ಥರದ ವಿವಾಹಗಳು ಬರುತ್ತೆ. ಅದರಲ್ಲಿ ಗಾಂಧರ್ವ ವಿವಾಹ ಅಂದರೆ ಏನು ಅಂದರೆ ಹುಡುಗ ಹುಡುಗಿ ಇಬ್ಬರು ಮೆಚ್ಕೊತಾರೆ. ಹಿರಿಯರದ್ದೇನು ಅಪ್ಪಣೆ ಬೇಕಾಗಿಲ್ಲ. ಹುಡುಗ ಮೆಚ್ಕೊಂಡ, ಹುಡುಗಿ ಮೆಚ್ಕೊಂಡು, ಲವ್ ಮ್ಯಾರೇಜ್, ಅಷ್ಟದಿಕ್ಪಾಲಕರೇ ಸಾಕ್ಷಿ, ಸೂರ್ಯಚಂದ್ರರೇ ಸಾಕ್ಷಿ, ನಾನು ನೀನು ಇವತ್ತಿಂದ ಗಂಡ ಹೆಂಡತಿ ಅಂತ ಹೇಳ್ತಂತ. ಇದು ಲಿವಿಂಗ್ ವಿತ್ ಅಂತೇನೋ ಇವತ್ತು ಹೇಳ್ತಾರಲ್ಲ, ಆ ಥರದ್ದು ಏನೋ ಅದೊಂದು, ಅದನ್ನು ಗಾಂಧರ್ವ ವಿವಾಹ ಅಂತ ಕರೀತಾರೆ. ಇನ್ನು ಋಷಿ ವಿವಾಹ ಅಂದರೆ ಏನು? ಶಕುಂತಲ, ದುಷ್ಯಂತ ಶಕುಂತಲಂದು ಗಾಂಧರ್ವ ವಿವಾಹ. ಹಾಗಾಗಿ ಇದು ಮೊದಲನೇ ವಿವಾಹ. ಆಮೇಲೆ 2ನೇ ವಿವಾಹ ಏನು ಅಂತಂದರೆ ಋಷಿ ವಿವಾಹ. ಋಷಿ ವಿವಾಹ ಅಂತಂದರೆ ಏನು ಅಂತಂದರೆ ಈತನೂ ತಪಸ್ವಿ, ಆಕೆಯೂ ತಪಸ್ವಿನಿ, ಒಬ್ಬರೊಬ್ಬರು ಮೆಚ್ಚಿಕೊಂಡು ನೀನು ತಪಸ್ವಿ ನಾನು ತಪಸ್ವಿ, ಇನ್ಮೇಲಿಂದ ನಾವಿಬ್ಬರು ಕೂಡ ದಂಪತಿಗಳಾಗಿ ಮುಂದುವರಿಯೋಣ ಅಂತ ಹೇಳ್ಬಿಟ್ಟು ಇದು 2ನೇ ವಿವಾಹ. ಇದು 3ನೇದೇನು ಅಂತಂದರೆ ರಾಕ್ಷಸ ವಿವಾಹ. ರಾಕ್ಷಸ ವಿವಾಹ ಏನು ಅಂತಂದರೆ ಹುಡುಗಿ ಕಡೆಯವ್ರಿಗೆ ಇಷ್ಟ ಇರಲ್ಲ, ಇವನನ್ನು ಮಾಡ್ಕೊಳೋದು, ಎತ್ತಾಕೊಂಬಂದ್ಬಿಡೋದು, ಬಲವಂತವಾಗಿ ಎತ್ತಾಕೊಂಬಂದ್ಬಿಟ್ಟು ಮದುವೆ ಮಾಡ್ಕೊಳೋದು. ಇದು ರಾಕ್ಷಸ ವಿವಾಹ ಅಂತ ಹೇಳ್ಬಿಟ್ಟು ಕಿಡ್ನ್ಯಾಪ್ ಮಾಡ್ಕೊಂಬಂದು ಮದುವೆ ಮಾಡ್ಕೊಂಡು. ಪೈಶಾಚ ವಿವಾಹ ಅಂದರೆ ಏನು ಅಂದರೆ ದೈಹಿಕವಾಗಿ ಅವಳನ್ನು ಹಾಳು ಮಾಡಿಬಿಡೋದು, ಆಮೇಲೆ ಅವಳು ಅನಿವಾರ್ಯವಾಗಿ ಮದುವೆ ಮಾಡ್ಕೊಳತಕ್ಕಂಥ ಒಂದು ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇದನ್ನು ಪೈಶಾಚ ವಿವಾಹ ಅಂತ. ಇನ್ನು ಎಲ್ಲದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ವಿವಾಹ ಯಾವುದು ಅಂದರೆ ಬ್ರಹ್ಮ ವಿವಾಹ. ಬ್ರಹ್ಮ ವಿವಾಹ ಅಂದರೆ ಕನ್ಯಾ ದಾನದ ಮುಖಾಂತರ ಆ ಕನ್ಯೆಯನ್ನು ಪಡ್ಕೊಳ್ತಕ್ಕಂಥದ್ದು, ಅಂದರೆ ಅರೇಂಜ್ಡ್ ಮ್ಯಾರೇಜ್. ತಂದೆ ತಾಯಿ ಅಂದರೆ ಹುಡುಗಿಯ ತಂದೆ ತಾಯಿ ಮೆಚ್ಚಿ ಈ ವರನಿಗೆ ನಮ್ಮ ಕನ್ಯೆಯನ್ನು ಕೊಡ್ತೀವಿ ಅಂತ ಒಪ್ಪಿ ಅವ್ರು ಕನ್ಯಾದಾನ ಮಾಡಿಕೊಡ್ತಾರಲ್ಲ, ಅದ್ರ ಮುಖಾಂತರ ಬರ್ತಕ್ಕಂಥದ್ದು. ಇದು ಎಲ್ಲದಕ್ಕೂ, ಎಲ್ಲ ವಿವಾಹಗಳಿಗೂ ಶ್ರೇಷ್ಠವಾಗಿರತಕ್ಕಂಥ ವಿವಾಹ. 5 ವಿವಾಹಗಳು ಇವತ್ತಿಗೂ ಇದೆ, ಇವತ್ತಿಗೂ ರೂಢಿನಲ್ಲಿದೆ, ಇವತ್ತಿಗೂ ನಡೀತಾ ಇದೆ. ಆ ರಾಕ್ಷಸರ ಕಾಲದಿಂದ ಇಲ್ಲಿವರೆಗೂ ಕೂಡ, ಈ ನಮ್ಮ ಕಾಲದವರೆಗೂ ಕೂಡ ಇದು ರೂಢಿನಲ್ಲಿದೆ. ಎಲ್ಲ ಇದೆ, ಎಲ್ಲ ಇದೆ. ಗಾಂಧರ್ವ ವಿವಾಹ ಇದೆ, ಪ್ರತಿಯೊಂದು ನಡೀತಾ ಇದೆ ನಮ್ಮಲ್ಲಿ ಸುತ್ತಮುತ್ತಲ ನಾವೆಲ್ಲ ನೋಡ್ತಾ ಇರ್ತೀವಿ. ಹಾಗಾಗಿ ಈ 5 ಥರದ ವಿವಾಹಗಳು, ಈ 5 ಥರದ ವಿವಾಹಗಳಲ್ಲಿ ಗೆದ್ದು ತಂದಿರತಕ್ಕಂಥ ಕನ್ಯೆಯರು ಅಲ್ಲಿದ್ದರಂತೆ ಅಂತಃಪುರದಲ್ಲಿ. ಆಯಿತಾ?
ಎಲ್ಲಿಯೂ ಆಯಿತಾ ಬಲಾತ್ಕಾರದಿಂದ ತಂದಿದ್ದವರಲ್ಲ, ಬೇರೆಯವರನ್ನು ಕಾಮಿಸಿದ್ದ ವಿವಾಹವಾಗಿದ್ದ ಸ್ತ್ರೀಯರ್ಯಾರು ರಾವಣನ ಅಂತಃಪುರದಲ್ಲಿ ಇರಲಿಲ್ಲ. ಅಂದರೆ ಎಲ್ಲರೂ ಕನ್ಯೆಯರೇ. ಅಂದರೆ ಇದರ ಅರ್ಥ ಏನು ಅಂತಂದರೆ ಯಾರು ಮದುವೆ ಆಗಿದ್ದವರು ಇರಲಿಲ್ಲ, ಮ್ಯಾರಿಡ್ ವುಮೆನ್ಸ್ ಅಲ್ಲಿ ಯಾರೂ ಇರಲಿಲ್ಲ, ಎಲ್ಲರೂ ಕೂಡ ಕನ್ಯೆಯರನ್ನು ಅಪಹರಿಸಿ ತಂದವರಿದ್ದರು, ಎತ್ತಾಕೊಂಡು ಬಂದವರು ಇದ್ದರು, ಬಲವಂತವಾಗಿ ಮದುವೆ ಮಾಡ್ಕೊಂಡು ಬಂದಿದ್ದಿತ್ತು, ಇವನ್ನೇ ಬೇಕು ಅಂತ ಹೊರಸು ಬಂದಿರತಕ್ಕಂಥ ಕನ್ಯೆಯರಿದ್ದರು, ಎಲ್ಲ ಇದ್ದರೂ ಕೂಡ ಯಾರೂ ವಿವಾಹಿತ ಸ್ತ್ರೀ ಅಲ್ಲಿ ಇರಲಿಲ್ಲ. ಹಾಗಾಗಿ ರಾವಣನಿಗೆ ಒಂದು ಕನ್ಫರ್ಮ್ ಆಂಜನೇಯನಿಗೆ ಒಂದು ಕನ್ಫರ್ಮ್ ಆಯಿತು ಏನು ಅಂದರೆ ಸೀತೆ ಇಲ್ಲಿ ಇಲ್ಲ. ಯಾಕೆಂದರೆ ಯಾರು ಮ್ಯಾರಿಡ್ ವುಮೆನ್ಸ್ ಇಲ್ಲ ಇಲ್ಲಿ, ಎಲ್ಲರೂ ಕೂಡ ರಾವಣನನ್ನೇ ಹೊರಸು ಬಂದಿರತಕ್ಕಂಥ ಕನ್ಯೆಯರು. ಹಾಗಾಗಿ ಇಲ್ಲಿ ಸೀತೆ ಇಲ್ಲ. ಆದರೆ ಉತ್ತಮ ಶಿವಭಕ್ತ ತಪಸ್ವಿ ತೇಜಸ್ವಿಯಾದ ರಾವಣನು ಸೀತಾಪಹರಣವೆಂಬ ಕುತ್ಸಿತವಾದ ಒಂದು ಕಾರ್ಯವೆಸಗಿ ಕಳಂಕಿತನಾದನಲ್ಲ ಎಂದು ಹನುಮಂತನು ದುಃಖಪಟ್ಟನು. ಅಯ್ಯೋ, ಎಂಥ ತೇಜಸ್ವಿ, ಎಂಥ ತಪಸ್ಸಂಪನ್ನ, ಎಷ್ಟು ವೈಭೋಗ, ಎಂಥ ಪರಾಕ್ರಮ, ಇಷ್ಟೆಲ್ಲ ಇರತಕ್ಕಂಥ ರಾವಣ ಒಂದೇ ಒಂದು ಸಣ್ಣ ತಪ್ಪು ಮಾಡಿಬಿಟ್ನಲ್ಲ. ಸೀತೆಯನ್ನು ಅಪಹರಿಸಿದ ಒಂದೇ ಒಂದು ತಪ್ಪು ಮಾಡದೇ ಇದ್ದಿದ್ದರೆ ಇವತ್ತು ರಾವಣ ಎಂಥ ಲೋಕ ಪೂಜ್ಯನಾಗಿರ್ತಾ ಇದ್ದ. ಇವಾಗ ಲೋಕ ನಿಂದೆಗೆ ಒಳಗಾಗ್ಬಿಟ್ನಲ್ಲ ರಾವಣ ಅಂತಕ್ಕಂಥ ಒಂದು ದುಃಖನ ಹನುಮಂತ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಎಂಥ ಅದ್ಭುತವಾಗಿರ್ತಕ್ಕಂಥ ಕಾಳಜಿ ನೋಡಿ ಹನುಮಂತಂದು. ಇಲ್ಲಿಗೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 9ನೇ ಸರ್ಗವು ಸಂಪನ್ನಗೊಂಡಿತು. ಇನ್ನು 10ನೇ ಸರ್ಗ ಒಂದು ಚಿಕ್ಕದಿದೆ, ಹೇಳ್ಕೊಂಬಿಡೋಣ ಅದನ್ನು. ಇನ್ನೊಂದು 10 ನಿಮಿಷ ಹೇಳ್ಬಿಡೋಣ. ಇನ್ನು 10ನೇ ಸರ್ಗ, ಹನುಮಂತನು ಅಂತಃಪುರದಲ್ಲಿ ಮಲಗಿದ್ದ ರಾವಣನನ್ನು ಅವನ ಪತ್ನಿಯರನ್ನು ಮಂದೋದರಿಯನ್ನು ನೋಡಿದುದು ಮಂದೋದರಿಯನ್ನೇ ಸೀತೆ ಎಂದು ಭಾವಿಸಿ ಪೃಷ್ಟನಾದ್ದು, ಅಂದರೆ ಸಂತೋಷ ಪಟ್ಟುಬಿಡ್ತಾನೆ ಅಂತಬಿಟ್ಟು. ಇನ್ನು ಪಂಚಕನ್ಯೆಯರಲ್ಲಿ ಒಬ್ಬಳು ಮಂದೋದರಿ. ನೋಡಿ, ಮಂಡೋದರಿ ಅಂತಾರೆ, ಮಂಡೋದರಿ ಅಂತ ಕರಿಬಾರ್ದು. ಆಕೆ ಒರಿಜಿನಲ್ ಹೆಸರು ಮಂದೋದರಿ ಅಂತೇಳ್ಬಿಟ್ಟು. ಮಂದೋದರಿ ಅಂತಂದರೆ ಏನು ಅಂದರೆ ಅವಳು ಹೊಟ್ಟೆ ಹೆಂಗಿತ್ತು ಅಂತಂದರೆ ತುಂಬ ಅದ್ಭುತವಾಗಿ ದಪ್ಪವಾಗಿ ಕಾಣ್ತಾ ಇರ್ತಕ್ಕಂಥ ಹೊಟ್ಟೆಯವರು ಅಂತ, ಅದಕ್ಕೆ ಮಂದೋದರಿ ಅಂತ ಕರಿತಕ್ಕಂಥದ್ದು. ಈ ಪಂಚಕನ್ಯೆಯರು ಅಂತ ಇದ್ದಾರೆ. ಯಾರಾದರೂ ಬೆಳಗ್ಗೆ ಎದ್ದು ಹೆಣ್ಮಕ್ಳು, ನಮ್ಮಲ್ಲಿ ಶಾಸ್ತ್ರದಲ್ಲಿ ಹೇಳೋದೇನು ಅಂತಂದರೆ, ಹಿಂದಿನ ಕಾಲದಲ್ಲಿ ಇತ್ತು ಬಿಡಿ, ನಾನು ನೋಡಿದ್ದೆ ಪ್ರತ್ಯಕ್ಷವಾಗಿ, ಇವಾಗೇನು ನೋಡೋದಕ್ಕೆ ಸಿಗೋದೇ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಸ್ತ್ರೀಯರು ಏನು ಮಾಡೋರು ಅಂದರೆ, ಗಂಡಸು ಎದ್ದೇಳೋದಕ್ಕಿಂತ ಮುಂಚೆನೇ ಹೆಂಗಸರು ಎದ್ದೇಳೋರು. ಎದ್ದ ತಕ್ಷಣ ಏನು ಮಾಡೋದು, ತಮ್ಮ ತಾಳಿಯನ್ನು ಹಿಂಗೆ ಕಣ್ಣು ಹೊತ್ಕೊಂಡು ಅಲ್ಲಿ ಪಕ್ಕದಲ್ಲಿ ಮಲಗಿರ್ತಕ್ಕಂಥ ಗಂಡನ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಅವ್ರು ಹಾಸಿಗೆ ಇಳಿತಾ ಇದ್ರು. ಅಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಕಾಲ ಇತ್ತು, ಆ ಕಾಲಘಟ್ಟ ಇತ್ತು. ಇವಾಗಿಲ್ಲ, ಹೆಂಗಸರೆಲ್ಲ ಮಲಗಿರ್ತಾರೆ, ಗಂಡಸರು ಬೇಗ ಎದ್ಬಿಟ್ಟು ಹಾಲು ತಗೊಂಬಂದು ಕಾಫಿ ಮಾಡಿಬಿಟ್ಟು ಬೆಡ್ ಕಾಫಿ ತೊಗೊಂಡೋಗಿ ಎದ್ದೇಳೆ ಕಾಫಿ ಮಾಡಿದ್ದೀನಿ, ಈಗನ್ನ ಎದ್ದೇಳ್ದೆ ಹಿಂಗೆ ಅಕ್ಕಪಕ್ಕದ ಮನೆಯವರೆಲ್ಲ ಕಸ ಗೂಡಿಸ್ತಾ ಇದ್ದಾರೆ, ಈಗಾದರೂ ಎದ್ದೇಳೆ ಅದು. ಇಂಥ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಅಲ್ವಾ, ಈ ಕಾಲಘಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ. ಹಿಂದಿನ ಕಾಲ ಹಾಗಿತ್ತು. ಆ ಹಿಂದಿನ ಕಾಲದಲ್ಲಿ ಬೆಳಗ್ಗೆ ಸ್ತ್ರೀಯರೆದ್ದು ತಮ್ಮ ಮಂಗಳಸೂತ್ರಗಳನ್ನು ನಮಸ್ಕಾರ ಮಾಡಿಕೊಂಡು ಆ ಪತಿಯ ಪಾದ ಮುಟ್ಟಿ ನಮಸ್ಕಾರ ಮಾಡುವಾಗ ಅವರೊಂದು ಶ್ಲೋಕ ಹೇಳೋರು. ಪಂಚಕನ್ಯೆ ಇರುವಂಥ, ಅಂದರೆ 5 ಜನ ಮುತ್ತೈದೆ ಇರುವಂತೆ ಬಿಟ್ಟಂತ ಅವ್ರನ್ನ ಯಾರು ಪ್ರತಿದಿನ ಬೆಳಗ್ಗೆ ಸ್ಮರಣೆ ಮಾಡ್ತಾರೆ ಅವ್ರಿಗೆ ವೈಧವ್ಯ ಅಂತಕ್ಕಂಥದ್ದು ಅವ್ರ ಜನ್ಮದಲ್ಲಿ ಬರೋದಿಲ್ಲ ಅಂತ. ಇದು ಶಾಸ್ತ್ರ ವಿಧಿತ ಇದೆ. ವೈಧವ್ಯ ಅನ್ನೋದೇ ಅವ್ರ ಜನ್ಮದಲ್ಲಿ ಬರೋದಿಲ್ಲ. ಅಷ್ಟು ವಿಶೇಷವಾಗಿರತಕ್ಕಂಥ ಒಂದು ಶ್ಲೋಕ. ಅದೇನು ಅಂದರೆ ಅಹಲ್ಯ, ದ್ರೌಪದಿ, ತಾರಾ. ಸುಮಾರು ಜನರಿಗೆ ಗೊತ್ತಿರುತ್ತಿದ್ದು. ಅಹಲ್ಯ, ದ್ರೌಪದಿ, ತಾರಾ, ಸೀತಾ, ಮಂದೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ. ಅದು ಎಲ್ಲರಿಗೂ ಹಿಂದಿನ ಕಾಲದಲ್ಲೆಲ್ಲ ಏನು ಅಂತಂದರೆ, ಮದುವೆ ಆದರೆ ಹಿರಿಯರು ಅವ್ರಿಗೆ ಹೇಳಿ ಕಳಿಸೋರು, ಅಮ್ಮ ನೀನು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟಂತ. ಇವಾಗ ಅವರು ಹೇಳೋದಕ್ಕೆ ಆಗೋದಿಲ್ಲ. ನೋಡಿ, ಅಹಲ್ಯ ನಮಗೆಲ್ಲ ಗೊತ್ತಿರ್ತಕ್ಕಂಥ ಅವರು ಗೌತಮ ಮಹರ್ಷಿಗಳ ಪತ್ನಿ. ಏನೋ ಒಂದು ಅವಘಡದಿಂದ ಕಲ್ಲಾಗಿ ಬಿದ್ದಿರ್ತಾಳೆ. ಕಡೆಗೆ ರಾಮನ ಪಾದದ ಸ್ಪರ್ಶದಿಂದ ಆಕೆ ಪುನೀತಳಾಗಿ ಆಕೆಗೆ ನಿಜರೂಪ ಬರುತ್ತೆ. ಆ ಗೌತಮ ಮಹರ್ಷಿಗಳು ಆಕೆಯನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ ಮತ್ತು ರಾಮನಿಗೆ ಆತಿಥ್ಯವನ್ನು ಕೊಡ್ತಾರೆ. ಅಂಥ ಮಹಾ ಪತಿವ್ರತೆ ಅಹಲ್ಯಾದೇವಿ. ಅಹಲ್ಯನ್ನು ಸ್ಮರಿಸಿದರೆ ಸೌಮಂಗಲ್ಯ ಅಂತಕ್ಕಂಥದ್ದು ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ಬಿಟ್ಟಂತ. ದ್ರೌಪದಿ, ಪಂಚಪಾಂಡವರ ಪತ್ನಿ ದ್ರೌಪದಿ. ಆ ದ್ರೌಪದಿ ಅಂತಕ್ಕಂಥವಳು ಮಹಾಪತಿವ್ರತೆ. ಅವಳನ್ನು ಬೆಳಗ್ಗೆ ಸ್ಮರಣೆ ಮಾಡಿದ್ರೆ ಅವ್ರಿಗೆ ಸೌಮಂಗಲ್ಯ ಅಂತಕ್ಕಂಥದ್ದು ಶಾಶ್ವತವಾಗಿರುತ್ತೆ ಅಂತ. ತಾರಾ, ಈ 2 ತಾರಾಗಳಿದ್ದಾರೆ. 2 ತಾರಾಗಳು ಹೇಳ್ಬಿಡ್ತೀನಿ. ಇಲ್ಲಿ ತಾರಾ ಅಂತಕ್ಕಂಥ ಅದರಲ್ಲಿ 2 ತಾರಾಗಳ ಒಂದು ಸ್ಮರಣೆಯನ್ನು ಮಾಡ್ಕೋಬೇಕು. ಒಂದು ತಾರಾ ಯಾರಪ್ಪ ಅಂತಂದರೆ ವಾಲಿಯ ಹೆಂಡತಿ. ನಮಗೆಲ್ಲ ಗೊತ್ತು, ವಾಲಿಯ ಹೆಂಡತಿ ತಾರಾ. ಎಷ್ಟು ಅವಾಯ್ಡ್ ಮಾಡ್ತಾಳೆ ವಾಲಿನ ಅಂತಂದರೆ, ಅಧರ್ಮ ಪರಾಯಣನಾಗದೀರಾ, ಆತ ತಪ್ಪು ಮಾಡ್ದಿರಾ ತುಂಬ ಅವಾಯ್ಡ್ ಮಾಡ್ತಾಳೆ. ರುಮೆ ಅಂತಕ್ಕಂಥ ಅವಳು ಸುಗ್ರೀವನ ಹೆಂಡತಿ. ಈತ ಏನು ಮಾಡ್ತಾನೆ ಅಂದರೆ, ಸುಗ್ರೀವನನ್ನು ಸೋರಿಸ್ಬಿಟ್ಟು ಆ ರುಮೆನ ಎತ್ತಾಕೊಂಬಂದು ಇಟ್ಕೊಂಡ್ಬಿಟ್ಟಿರ್ತಾನೆ.
ತಾರ ಎಷ್ಟು ಅವಾಯ್ಡ್ ಮಾಡ್ತಾಳೆ ಅಂದರೆ ಇದು ತಪ್ಪು, ನೀನು ಪರಸ್ತ್ರೀಯನ್ನು ಅಪಹರಣ ಮಾಡಿದ್ಯಾ, ಇದರಿಂದ ನೀನು ದುರ್ಗತಿಯನ್ನು ಹೊಂದಲೇಬೇಕಾಗತ್ತೆ, ನನ್ನ ಮಾತು ಕೇಳು, ಆ ರುಮೆಯನ್ನೇ ತೊಗೊಂಡೋಗ್ಬಿಟ್ಟು ಸುಗ್ರೀವನಿಗೆ ಒಪ್ಪಿಸ್ಬಿಡು ಅಂತೇಳ್ಬಿಟ್ಟು ಬುದ್ಧಿವಾದನ ಹೇಳ್ತಾಳೆ. ಆದರೂ ಕೂಡ ತನ್ನ ಪಾತಿವ್ರತ್ಯ ಧರ್ಮವನ್ನು ಬಿಡೋದಿಲ್ಲ. ಆಮೇಲೆ ರಾಮನ ಪ್ರಶ್ನೆ ಮಾಡ್ತಾಳೆ, ನೀನು ಯಾಕೆ ನನ್ನ ಗಂಡನ ಕೊಂದೆ ಅಂತ ಬಿಟ್ಟು ವಾಲಿ ಸಂಹಾರ ಆದಮೇಲೆ ರಾಮನನ್ನು ಪ್ರಶ್ನೆ ಮಾಡ್ತಾಳೆ, ಉತ್ತರವನ್ನು ಪಡಿತಾಳೆ ರಾಮನಿಂದ. ಹಾಗಾಗಿ ಅಂಥ ಮಹಾಪತಿವ್ರತೆ ತಾರ, ಇವಳು ಮೊದಲನೇ ತಾರ. ನೀನು ಮುಂದಿನಿಂದ ಹೊಡಿಬೋದಾಗಿತ್ತು ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದರೆ, ಸಾಮಾನ್ಯಕ್ಕೆ ನೀನು ಜಿಂಕೆಗಳನ್ನು ಅಧರ್ಮ, ಮರೆಯಲ್ಲಿ ನಿಂತು ಬಾಣ ಹಾಕಿದ್ದು ಅಧರ್ಮ ಒಂದು. ಎರಡನೇದು ಕ್ಷತ್ರಿಯರಿಗೆ ಬೇಟೆ ಆಡ್ತಕ್ಕಂಥದ್ದು ಸ್ವಧರ್ಮನೇ. ಆದರೆ ಏನೋ ಜಿಂಕೆಯನ್ನು ಮೃಗಗಳನ್ನ ಬೇಟೆ ಆಡಿದ್ರೆ ಒಂದು ಸರಿ, ಕೋತಿ ಮಾಂಸ ನಿನಗೇನಕ್ಕಪ್ಪ ಬೇಕಾಗಿತ್ತು, ನೀನು ಯಾಕೆ ನನ್ನ ಗಂಡನ್ನು ಕೊಂದೆ ಅಂತ ಪ್ರಶ್ನೆ ಮಾಡ್ತಾಳೆ. ಇವೆರಡಕ್ಕೂ ಕೂಡ ಉತ್ತರ ಹೇಳ್ತಾನೆ ರಾಮ. ಮೊದಲನೇದೇನು ಅಂತಂದರೆ, ಯಾಕೆ ನಾನು ಮರೆಯಿಂದ ಕೊಂದೆ ಅಂತಂದರೆ, ನಿನ್ನ ಗಂಡನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ತಪಶಕ್ತಿ ಇದೆ. ಅದೇನು ಅಂದರೆ, ಎದುರುಗ ಯಾರು ಬಂದು ನಿಂತ್ಕೊಂಡು ಯುದ್ಧ ಮಾಡಿದ್ರೆ ಅವರ ಶಕ್ತಿಯನ್ನೆಲ್ಲ ಅವನು ಹರಣ ಮಾಡಿಬಿಡ್ತಾನೆ. ಆ ಶಕ್ತಿ ಇದ್ದಿದ್ದರಿಂದ ನಾನು ಮರೆಯಲ್ಲಿ ನಿಂತು ಬಾಣ ಹಾಕಬೇಕಾಗಿ ಬಂತು. ಆಮೇಲೆ ಅದು ಅಧರ್ಮ ಅಲ್ಲ. ಯಾಕಲ್ಲ ಅಂತಂದರೆ, ವಾನರ ವೀರ ಯಾರೋ ಇವನು ವಾಲಿ, ಬೇಟೆ ಆಡ್ತಕ್ಕಂಥದ್ದು ಕ್ಷತ್ರಿಯ ಧರ್ಮ. ಬೇಟೆ ಅಂತಕ್ಕಂಥದ್ದು ನಾವು ಯಾವತ್ತೂ ಕೂಡ ಪ್ರಾಣಿಗಳೆದುರುಗ ಹೋಗಿ ಬಾಣ ಹಾಕಲ್ಲ, ಮರಲ್ಲಿ ನಿಂತ್ಕೊಂಡೇ ಬಾಣ ಹಾಕೋದು. ಹಾಗಾಗಿ ನಾನು ಮಾಡಿರ್ತಕ್ಕಂಥದ್ದು ಧರ್ಮ ಅಂತಕ್ಕಂಥ ವ್ಯಾಖ್ಯಾನನ ರಾಮ ಕೊಡ್ತಾನೆ. ಯಾರಿಗೆ? ತಾರಾಗೆ. ಎರಡನೇ ಪ್ರಶ್ನೆ ಏನು ಅಂದರೆ, ಕೋತಿ ಮಾಂಸ ಬೇಕಾಗಿ ಬಂತ ನಿನಗೆ? ನಾನು ಕೋತಿ ಅಂತನೋ ವಿಷಯದಲ್ಲಿ ಕೊಂದಿಲ್ಲ, ಅವನು ವಾನರ ವೀರ. 4 ಜನಕ್ಕೆ, ಯಾಕೆಂದರೆ ಯದ್ಯದಾಚರತೆ ಶ್ರೇಷ್ಠ ತತ್ತದೇವೇತರೋ ಜನಃ ಅಂತೇಳ್ಬಿಟ್ಟಂತ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದ ಅನುವರ್ತತೆ ಅಂದರೆ ಹಿರಿಯಕ್ಕಂಚಾಳಿ ಮನೆ ಮಂದಿಗೆ ಅಂತ. ಯಾರು ಶ್ರೇಷ್ಠರು ಅನಿಸ್ಕೊಂಡಿರ್ತಕ್ಕಂಥವ್ರು ಹೇಗೆ ನಡೀತಾರೆ, ಯಾವುದನ್ನು ಅಕ್ಸೆಪ್ಟ್ ಮಾಡ್ಕೊತಾರೆ, ಯಾವುದನ್ನು ಅನುಮೋದನೆ ಮಾಡ್ತಾರೆ, ಅದನ್ನೇ ಮಿಕ್ಕಿದ ಜನ ಎಲ್ಲ ಕೂಡ ಅನುಸರಿಸ್ತಾರೆ. ಹಾಗಾಗಿ ಇವನೇನು ಮಾಡ್ದ, ರೂಮೆಯನ್ನು, ಪರಸ್ತ್ರೀ ಆಗಿರ್ತಕ್ಕಂಥ ರೂಮೆಯನ್ನು ತಗೊಂಬಂದ್ಬಿಟ್ಟ. ಇದು ಅಧರ್ಮ ಕಾರ್ಯ. ಈ ಅಧರ್ಮ ಕಾರ್ಯ ಮಾಡಿರೋದ್ರಿಂದ ಇದನಿಗೆ ನಾನು ಶಿಕ್ಷೆಯನ್ನು ಹಾಕಿದ್ದೀನಿ. ಯಾವ ರೂಪದಲ್ಲಿ ಶಿಕ್ಷೆ ಹಾಕಿದ್ದೀನಿ? ಈ ಕ್ಷೇತ್ರ ಪಾಲಕ ನಾನು, ಅಂದರೆ ಇಡೀ ಭೂಮಂಡಲವನ್ನು ಆಳ್ತಾ ಇರತಕ್ಕಂಥ ಅಯೋಧ್ಯಾಧಿಪತಿಯಾಗಿರ್ತಕ್ಕಂಥ ದಶರಥನ ಹೆಸರಿನಲ್ಲಿ ನಾನು ಇವನಿಗೆ ಶಿಕ್ಷೆಯನ್ನು ಹಾಕಿದ್ದೀನಿ ಅಂತಕ್ಕಂಥ ಉತ್ತರವನ್ನು ಹೇಳ್ತಾನೆ. ಇದು ಧರ್ಮ ಸಂದೇಹವನ್ನು ತೀರಿಸ್ತಾನೆ. ಇವಳು ಮೊದಲನೇ ತಾರ. ಎರಡನೇ ತಾರ ಯಾರು ಅಂತಂದರೆ, ದೇವಗುರು ಬೃಹಸ್ಪತಿ ಇದನ್ನಲ್ಲ, ದೇವಗುರು ಬೃಹಸ್ಪತಿ ಪತ್ನಿ ತಾರ. ಆಕೆ ಒಬ್ಬ ತಾರೆ. ಆಕೆಯನ್ನು, ಈ ಇಬ್ಬರ ತಾರೆಯರನ್ನ ನೆನೆಸ್ಕೊಂಡ್ರೆ ಸೌಮಂಗಲ್ಯ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ, ವೈಧವ್ಯ ಅಂತಕ್ಕಂಥದ್ದು ಅವರ ಜೀವನದಲ್ಲಿ ಸುಳಿಯೋದಿಲ್ಲ ಅಂತ. ಸೀತೆ ನಮಗೆಲ್ಲ ಗೊತ್ತಿರ್ತಕ್ಕಂಥ ಅವಳೆ ರಾಮನ ಪತ್ನಿ. ಮಂದೋದರಿ ಗೊತ್ತಲ್ಲ, ರಾವಣನ ಪತ್ನಿ. ಅವಳು ಮಹಾಪತಿವ್ರತೆ. ಹಾಗಾಗಿ ಒಂದ್ಸರಿ ಏನಾಗುತ್ತೆ ಅಂದರೆ, ರಾವಣನನ್ನು ಕೊಂದಿದ್ದಾದ ಮೇಲೆ ರಾಮ ಕಾಲು ಚಾಚಿಕೊಂಡು ಆ ಸಮುದ್ರ ತೀರದಲ್ಲಿ ವಿಶ್ರಾಂತಿ ತೊಗೊತಾ ಇರ್ತಾನಂತೆ. ಕಾಲು ಚಾಚಿಕೊಂಡು ಸ್ವಲ್ಪ ತಾಗೋಷ್ಟೊತ್ತಿಗೆ ಒಂದು ಸ್ತ್ರೀ ಮೂರ್ತಿಯ ಒಂದು ನೆರಳು ನಿಧಾನಕ್ಕೆ ರಾಮನ ಕಾಲಿನ ಕಡೆಗೆ ಹೀಗೆ ನಡ್ಕೊತ ಬರ್ತಾ ಇರುತ್ತೆ. ರಾಮ ಅದನ್ನು ಗಮನಿಸ್ತಾನೆ, ಯಾವುದೋ ಒಂದು ಸ್ತ್ರೀಯರ ನೆರಳು ನನ್ನ ಹತ್ರಕ್ಕೆ ನಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಕಡೆಗೆ ಆ ನೆರಳು ಬಂದು ಇನ್ನೇನು ರಾಮನ ಪಾದವನ್ನು ತಾಕಬೇಕಾಗಿರುತ್ತೆ. ಅಷ್ಟೊತ್ತಿಗೆ ರಾಮ ಏನು ಮಾಡ್ತಾನೆ, 2 ಕಾಲುಗಳನ್ನು ಮಡಚ್ಕೊಂಡು ಪದ್ಮಾಸನದಲ್ಲಿ ಕೂತ್ಕೊತಾನೆ. ತಲೆ ಬಗ್ಗಿಸಿ ಮಾತಾಡ್ತಾನೆ, ಅಮ್ಮ ನೀನು ಯಾರ ತಾಯಿ, ಇಲ್ಲಿವರೆಗೂ ಯಾಕೆ ಬಂದೆ ಅಂತ ಹೇಳ್ಬಿಟ್ಟು. ಆವಾಗ ಆಕೆ ಹೇಳ್ತಾಳೆ, ನಾನು ಮಂದೋದರಿ, ರಾವಣನ ಪಟ್ಟಮಹಿಷಿ. ನಾನು ಏನಕ್ಕೆ ಬಂದೆ ಅಂತಂದರೆ, ಅಂಥ ಮಹಾಪರಾಕ್ರಮಿಯಾಗಿರ್ತಕ್ಕಂಥವನು ನನ್ನ ಪತಿ, ಅಂಥ ತಪಸ್ವಿ, ಅಂಥ ತೇಜಸ್ವಿ, ಅಂಥವನನ್ನು ಕೊಂದಿರ್ತಕ್ಕಂಥ ಒಬ್ಬ ಮಾನವ ಮಾತ್ರ ಹೇಗಿದ್ದಾನೆ ಅಂತಕ್ಕಂಥದ್ದನ್ನು ನೋಡೋದಕ್ಕೆ, ದರ್ಶನ ಮಾಡೋದಕ್ಕೆ ಅಂತ ಬಂದೆ. ನಾನು ನೋಡಿ ಧನ್ಯಳಾದೆ ಅಂತ ಹೇಳ್ತೇನೆ. ಅಮ್ಮ, ನಿನ್ನ ಪತಿಯನ್ನು ಕೊಂದಿದ್ದಕ್ಕೆ ನಿನಗೇನನ್ನ ಬೇಜಾರಿದೆಯಾ ಅಂತ ಕೇಳ್ತೇನೆ. ಆವಾಗ ಆಕೆ ಹೇಳ್ತಾಳೆ, ನನಗೆ ಪತಿ ಅನ್ನೋದೇನೋ ಒಂದು ಫಸ್ಟು ಪ್ರೈಮರಿ, ಬಟ್ ಏನು ಅಂತಂದರೆ ಅಂಥ ಪರಾಕ್ರಮಿಯನ್ನು ಕೊಲ್ಲಬೇಕಾಗಿದ್ದರೆ ಈ ನರಮಾನವ ಎಂಥ ಪರಾಕ್ರಮಿ ಆಗಿರಬೇಕು ಅಂತ ಅನ್ನೋದನ್ನು ನೋಡೋದಕ್ಕೆ ಬಂದೆ. ಈಗ ನೋಡಿದ್ಮೇಲೆ ಗೊತ್ತಾಯಿತು ನೀನೆಂಥ ಪರಾಕ್ರಮಿ, ಎಂಥ ಧರ್ಮಾತ್ಮ ಅಂತಂದರೆ ಪರಸ್ತ್ರೀಯರನ್ನ ನೆರಳನ್ನು ಕೂಡ ನೀನು ಕಾಲಕ್ಕೆ ಸೋಕಿಸ್ಕೊಳೋದಕ್ಕೆ ಬಿಡಲಿಲ್ಲ. ಸುಮ್ಮನೆ ಕುತ್ಕೊಂಡಿರ್ಬೋದಾಗಿತ್ತಲ್ಲ, ನಾನು ರೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹಿಂಗೆ ಕಾಲು ಚಾಚ್ಕೊಂಡು ಕುತ್ಕೊಂಡಿರ್ಬೋದಾಗಿತ್ತಲ್ಲ. ಪರಸ್ತ್ರೀಯರ ನೆರಳನ್ನು ಕೂಡ ನೀನು ಕಾಲನ್ನು ಸೋಕೋದಕ್ಕೆ ಬಿಡಲಿಲ್ಲ. ಅಂಥ ಧರ್ಮಾತ್ಮ ನೀನು. ಹಾಗಾಗಿ ಇಂಥ ಧರ್ಮಾತ್ಮನಾಗಿರ್ತಕ್ಕಂಥವನು ನನ್ನ ಪತಿಯನ್ನು ಕೊಲ್ಲೋದಕ್ಕೆ ಅರ್ಹನಾಗಿದ್ದೀನಿ. ನನ್ನ ಪತಿಗೆ ಇದು ಒಂದು ಗರ್ವದ ಒಂದು ಸಂಕೇತನೇ, ಅಂದರೆ ಏನು, ಒಂದು ಹೆಮ್ಮೆಯ ಸಂಕೇತನೇ. ರಾಮನ ಕೈನಲ್ಲಿ ರಾವಣ ಸತ್ತ ಅಂದರೆ ಅದು ರಾವಣನಿಗೆ ಹೆಮ್ಮೆ ಅದು. ಹಾಗಾಗಿ ನನಗೆ ಸಂತೋಷ ಇದೆ ಅಂತಕ್ಕಂಥದ್ದನ್ನು ಉತ್ತರ ಕೊಟ್ಟು ಮಂದೋದರಿ ಹೊರಟೋಗ್ತಾರೆ. ಅಂಥ ಮಹಾಪತಿವ್ರತೆ. ಹಾಗಾಗಿ ಆ ಮಂದೋದರಿ ಈ 5 ಜನ
ಮಹಾಕನ್ಯೆಯರು ಅಂದರೆ ಮುತ್ತೈದೆಯರು, ಇವರು ಯಾರು ಬೆಳಗ್ಗೆ ಎದ್ದ ತಕ್ಷಣ ನೆನೆಸ್ಕೊತಾರೆ ಅವರ ಜೀವನದಲ್ಲಿ ವೈದವ್ಯ ಅಂತಕ್ಕಂಥದ್ದನ್ನು ಅವರು ನೋಡೋದಿಲ್ಲ ಅಂತ ಶ್ರದ್ಧಾಭಕ್ತಿಗಳಿಂದ ಹಿಂದೆ ಎಲ್ಲ ಹೇಳ್ಕೊಳೋರು. ನಾವು ನೋಡಿದ್ವಿ, ನಾವೆಲ್ಲ ಚಿಕ್ಕ ಹುಡುಗರಾಗಿದ್ದಾಗ ಅವೆಲ್ಲ ನೋಡಿದ್ವಿ. ತಾಳಿಗೆ ಮುಕ್ಕೊಳೋದು. ಆಮೇಲೆ ಏನು ಅಂತಂದರೆ ಯಾರೋ ಹೇಳಿದ್ರಂತೆ ತಾಳಿಗಳೆಲ್ಲ ತಣ್ಣಗಿರಬೇಕು ಅಂತ ಹೇಳ್ಬಿಟ್ಟು ಅಂತ ಫ್ರೀಸರ್ನಲ್ಲಿ ಇಟ್ಬಿಟ್ಟಿಲ್ಲ ಅಂತ ಎತ್ಕೊಂಡು. ಯಾಕೆ ಅಂತಂದರೆ ಯಾಕೆಂದರೆ ಹಿರಿಯರು ಹೇಳಿದ್ದಾರೆ ತಾಳಿ ಯಾವತ್ತು ತಣ್ಣಗಿರಬೇಕು ಅಂತ ಹೇಳ್ಬಿಟ್ಟು ಅಂತ, ಅದಕ್ಕೆ ಫ್ರೀಸರ್ನಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಹಂಗೆ ಇವತ್ತಿನ ಕಾಲ ಹಂಗೆ ಆಗೋಗ್ಬಿಟ್ಟಿದೆ. ಹಂಗಾಗಿ ಹಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು. ರಾಕ್ಷಸ ಶಿಲ್ಪಿ ಮಯಾಸುರ ನೋಡಿ, ಮಂದೋದರಿ ಯಾರು ಅಂತಂದರೆ ರಾಕ್ಷಸ ಶಿಲ್ಪಿ ಮಯಾಸುರ ಮತ್ತು ಅಪ್ಸರ ಸ್ತ್ರೀಯಾದ ಹೇಮ ಅಂತಕ್ಕಂಥ ದಂಪತಿಗಳ ವರಪುತ್ರಿ ಮಂದೋದರಿ, ಮಹಾಪತಿವ್ರತೆ. ಅವಳನ್ನು ಸ್ಮರಣೆ ಮಾಡಿದ್ರೆ 5 ಜನ ಮಹಾಪತಿವ್ರತೆಯರನ್ನು ಸ್ಮರಣೆ ಮಾಡಿದ್ರೆ ಅಪಾರವಾಗಿರ್ತಕ್ಕಂಥ ಪುಣ್ಯ ಅಂತ. ದಂತದ ಮಂಚ ನವರತ್ನಮಯವಾಗಿ ಶ್ವೇತಛತ್ರ ಅಶೋಕ ಪುಷ್ಪಗಳಿಂದ ಅಲಂಕೃತವಾಗಿದ್ದ ಯಾವುದೋ ಆಸನ, ಯಾವುದೋ ಆ ಬೆಡ್ ಅಂತಕ್ಕಂಥದ್ದು, ರಾವಣನ ಬೆಡ್ ಅಂತಕ್ಕಂಥದ್ದು ದಂತದ ಮಂಚ ಅಂತೆ, ನವರತ್ನಗಳಿಂದ ಖಚಿತವಾಗಿರ್ತಕ್ಕಂಥದ್ದು. ಶ್ವೇತಛತ್ರ ಮೇಲ್ಗಡೆ ಇತ್ತಂತೆ. ಅಂದರೆ ನಾವು ಇವತ್ತು ಹೆಂಗೆ ಕರ್ಟನ್ ಹಾಕ್ಕೊತೀವಿ, ಏನು ಸೊಳ್ಳೆ ಪರದೆ ಹಾಕ್ಕೊತೀವಿ, ಹಾಗೆ ಬಿಳಿಯ ಒಂದು ಛತ್ರ ಮೇಲ್ಗಡೆ ಇತ್ತಂತೆ. ಅಶೋಕ ಪುಷ್ಪಗಳಿಂದ ಸಮಲಂಕೃತವಾಗಿತ್ತು. ಯಾಕೆಂದರೆ ಅಶೋಕ ಪುಷ್ಪ ಅಂತಕ್ಕಂಥದ್ದು ಕಾಮನ್ ಆಗಿ ಇವತ್ತಿಗೂ ಕೂಡ ನೀವು ಶ್ರೀಲಂಕಾಗೆ ಹೋದರೆ ಅಶೋಕ ಪುಷ್ಪ ಅಲ್ಲಿ ಕಾಮನ್ ಆಗಿ ಬಿಡ್ತಕ್ಕಂಥ ಒಂದು ಪುಷ್ಪ. ಆದ್ದರಿಂದ ಅಲ್ಲಿ ಬಿಳಿಯ ಪುಷ್ಪಗಳದು, ಅದರಿಂದ ಅಲಂಕೃತವಾಗಿತ್ತಂತೆ. ಕರಿಯ ಮೇಘ, ಬಂಗಾರದ ಜರಿ ಅಂಚಿನ ವಸ್ತ್ರ, ಕರಿಯ ಮೇಘದಂತೆ ಇರತಕ್ಕಂಥ ಶರೀರ, ಕಾಪಗಿರ್ತಕ್ಕಂಥ ಶರೀರ ರಾವಣಂದು, ಮತ್ತು ಜರಿ ಅಂಚಿನ ವಸ್ತ್ರವನ್ನು ಉಟ್ಕೊಂಡಿದ್ದಂತೆ. ಕೆಂಪಾದ ಕಣ್ಣು, ಆನೆಯಂತೆ ಗೊರಕೆ ಹೊಡಿತಾ ಇದ್ದಂತೆ. ಏನಂತಂದರೆ ಆನೆ ಗೀಳಿರುತ್ತಲ್ವ, ಹಾಗೆ ಗೊರಕೆ ಹೊಡಿತಾ ನಿದ್ದೆ ಮಾಡ್ತಾ ಇದ್ದಂತೆ. ಕಾಮಿಸುವ ದೇಹ, ಎಂಥವರು ಕೂಡ ಎಂಥ ಫಿಸಿಕಪ್ಪ ರಾವಣಂದು ಅಂತಕ್ಕಂಥ ಒಂದು 6 ಪ್ಯಾಕ್ ಬಾಡಿ, ಏನೋ ಆಜಾನುಬಾಹು ಹ್ಯಾಂಡ್ಸಮ್ ಬಾಡಿ ಯಾರ್ದು ರಾವಣಂದು. ತೇಜೋಯುಕ್ತವಾಗಿ ಸುಗಂಧಗಳನ್ನು ಪೂಸಿಕೊಂಡ ದೇಹ, ಏನೋ ಎಲ್ಲ ಸೆಂಟೆಡ್ ಬೇರೆ 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 ಘಮಘಮಿಸುವ ಸೆಂಟುಗಳನ್ನು ಆ ಶರೀರಕ್ಕೆ ಹಾಕ್ಕೊಂಡಿದ್ದಂತೆ. ರತಿಕೇಳಿ ನಡೆಸಿ ಸೋತು ಮಲಗಿದ ರಾವಣನನ್ನು ನೋಡಿ ಮಾರುತಿ ಅಸಹ್ಯ ಪಟ್ಟುಕೊಂಡನು. ರತಿಕೇಳಿ ನಡೆಸಿ ಅವನು ಸೋತು ಮಲ್ಕೊಂಡಿದ್ದಂತೆ. ಮಾರುತಿ ಯಾಕೆ ಅಸಹ್ಯ ಪಟ್ಕೊಂಡ ಅಂತಂದರೆ, ಇಂಥ ಫಿಸಿಕ್ಕು, ಇಂಥ ಕಳೆ, ಇಂಥ ಜೀವನ, ಅಯ್ಯೋ ರಾವಣ ನಿನಗೇನು ಬಂತು, ಇದೊಂದು ತಪ್ಪು ಮಾಡದೇ ಇದ್ದಿದ್ರೆ ನೀನು ಹೆಂಗಿರ್ತಾ ಇದ್ದೆ ಅಂತಕ್ಕಂಥ ಅಸಹ್ಯನ ಮಾರುತಿ ಮಾಡ್ಕೊಂಡಂತೆ. ಯಾಕೆ ಅಂತಂದರೆ ಒಂದು ಶ್ಲೋಕ ಹೇಳ್ತಾರೆ ಇಲ್ಲಿ ರಾಮಾಯಣದಲ್ಲಿ, ಶಕಟಂ ಪಂಚಹಸ್ತೇನ ದಶಹಸ್ತೇಶು ವಾಜಿನಂ ಗಜಂ ಸಹಸ್ರಹಸ್ತೇಶು ದುಷ್ಟಂ ದೂರೇಣ ವರ್ಜಯೇತ್. ಇಲ್ಲಿ ಆಂಜನೇಯ ಹೇಳ್ತಾ ಇರತಕ್ಕಂಥ ಮಾತು ಏನು ಅಂತಂದರೆ, ಎತ್ತಿನ ಗಾಡಿಯನ್ನು ಬರ್ತಾ ಇದೆ ಅಂತಂದರೆ 5 ಮೊಳ ದೂರ ಇರಬೇಕಂತ, 5 ಮೊಳ ಎತ್ತಿನ ಗಾಡಿಯಿಂದ. ದಶಹಸ್ತೇಶು ವಾಜಿನಂ, ಕುದುರೆ ಏನನ್ನ ಬರ್ತಾ ಇದೆ ಅಂತಂದರೆ 10 ಮೊಳ ದೂರದಲ್ಲಿರಬೇಕಂತ ಕುದುರೆಯಿಂದ. ಯಾಕೆಂದರೆ ನಮ್ಗೆ ಗೊತ್ತು ಕುದುರೆಗಳನ್ನು ಸರಿ ಒದ್ದು ಬಿಡುತ್ತೆ, ಒದ್ದಿದ್ದಾರೆ ಅಂದರೆ ಪ್ರಾಣನೇ ಹೋಗ್ಬಿಡುತ್ತೆ, ಅಷ್ಟು ಭಯಂಕರವಾಗಿ ಒದಿಯುತ್ತೆ ಕುದುರೆಗಳು. ಗಜಂ ಸಹಸ್ರಹಸ್ತೇಶು, ಆನೆ ಬರ್ತಾ ಇದೆ ಅಂತಂದರೆ 1000 ಮೊಳದಷ್ಟು ದೂರ ಇರಬೇಕಂತೆ. ದುಷ್ಟಂ ದೂರೇಣ ವರ್ಜಯೇತ್, ಲೆಕ್ಕನೇ ಇಲ್ಲ. ದುಷ್ಟರು ಎಲ್ಲನ ಇರಲಿ ದೂರದಿಂದನೇ ಅವ್ರನ್ನ ತ್ಯಜಿಸ್ಬಿಡ್ಬೇಕಂತ. ಅಪ್ಪ ನಮಸ್ಕಾರ, ನಿನಗೆ ನನ್ನ ಹತ್ರಕ್ಕೆ ಬರಬೇಡ ಅಂತ ಹೇಳ್ಬಿಟ್ಟಂತ. ಇದನ್ನು ಮಾರುತಿ ಹೇಳ್ತಾನೆ. ಯಾಕೆಂದರೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವದು ಬಚ್ಚಲ ರೊಚ್ಚಿನಂತಿರ್ಬೋದು ಸರ್ವಜ್ಞ ಅಂತ. ಸರ್ವಜ್ಞ ಹೇಳ್ತಾ ಇರ್ತಕ್ಕಂಥ ಮಾತು. ಹಾಗಾಗಿ ದುಷ್ಟರನ್ನು ನಾವು ದೂರದಿಂದಲೇ ಬಿಟ್ಟುಬಿಡಬೇಕು ಅಂತ ಹೇಳ್ಬಿಟ್ಟಂತ. ಇನ್ನು ಐರಾವತದ ಕೋರೆಗಳಿಂದಾದ ಗಾಯದ ಗುರುತುಗಳು ಅವನ ಶರೀರದ ಮೇಲೆಲ್ಲ, ಎದೆ ಮೇಲೆ, ಈ ತೋಳ ಮೇಲೆ, ಭುಜದ ಮೇಲೆ ಎಲ್ಲ ಕೂಡ ರಾವಣನಿಗೆ ಐರಾವತ ಮಾಡಿದ್ದ ದಂತದ ಗುರುತುಗಳಿತ್ತಂತೆ. ಯಾಕೆಂದರೆ ಐರಾವತದ ಜೊತೆ ಹೋರಾಡಿದ್ದ, ಅವಾಗ ಆಗಿರ್ತಕ್ಕಂಥ ದಂತದ ಗಾಯಗಳ ಗುರುತುಗಳು ಆ ಶರೀರದ ಮೇಲೆ ಇದ್ರಂತೆ. ವಜ್ರಾಯುಧದ ಏಟಿನ ಗುರುತುಗಳು ಇದ್ದವು. ಯಾಕೆಂದರೆ ಇಂದ್ರನ ಜೊತೆ ಯುದ್ಧ ಮಾಡಬೇಕಾಗಿದ್ದರೆ ಆ ವಜ್ರಾಯುಧದ ಏಟಿನ ಗುರುತುಗಳೆಲ್ಲ ಕೂಡ ಅಲ್ಲಿತ್ತು. ಬಲಿಷ್ಠವು ಜಡ್ಡುಗಟ್ಟಿದ ಸುಂದರವಾದ ನೀಳ ತೋಳುಗಳು, ಬಲಿಷ್ಠವಾಗಿರ್ತಕ್ಕಂಥ ಅಂದರೆ ಫಿಟ್ ಆ್ಯಂಡ್ ಫೈನ್ ಹೆಂಗಿತ್ತು ಅಂತಂದರೆ ಬಲಿಷ್ಠವಾಗಿರ್ತಕ್ಕಂಥ ಸುಂದರ ನೀಳ ತೋಳುಗಳು, ಉದ್ದುದ್ದನೆಯ ತೋಳುಗಳು ರಾವಣನಿಗೆ ಇತ್ತಂತೆ. ಆಮೇಲೆ ಸುಲಕ್ಷಣ ಉಗುರುಗಳಿಂದ ಕೂಡಿದ್ದ ಹಸ್ತಗಳು, ಆ ಉಗುರುಗಳು ಎಷ್ಟು ಶೋಭಾಯಮಾನವಾಗಿತ್ತಂತೆ ಆ ರಾವಣನಿಗೆ ಅಂತಂದರೆ, ಆ ಪಾಮ್ ಅಂದರೆ ಆ ಅಂಗೈ ಮತ್ತು ಆ ಬೆರಳುಗಳು, ಅದಕ್ಕಿರ್ತಕ್ಕಂಥ ಉಗುರುಗಳು ನೋಡೋದೇ ಒಂದು ಚೆಂದ, ಅಷ್ಟು ಸುಂದರವಾಗಿರ್ತಕ್ಕಂಥ ಶರೀರದವನು ಆ ರಾವಣ. ದುಂಡಾಗಿ ಗಡುಸಾಗಿ ಪರಿಗಾಯುಧಗಳಂತೆ ಇದ್ದ ಚಂದನ ಲೇಪಿತವಾಗಿದ್ದ ತೋಳುಗಳು, ದುಂಡಾಗಿರ್ತಕ್ಕಂಥ ತೋಳುಗಳು, ಗಡುಸಾಗಿರ್ತಕ್ಕಂಥ ತೋಳುಗಳು, ಪರಿಗಾಯುಧಗಳಂತೆ ಇದ್ದಂತೆ. ಅಂದರೆ ಕಬ್ಬಿಣದ 2 ಗದೆಗಳನ್ನು ಇಟ್ಟಿದ್ದಾರೇನೋ ಅನ್ನೋಷ್ಟು ಫಿಟ್ ಆ್ಯಂಡ್ ಫೈನ್ ಆಗಿತ್ತಂತೆ ಆ ಥರ ತೋಳುಗಳು. ಅದೆಲ್ಲ ಕೂಡ ಚಂದನ ಲೇಪಿತ ಆಗಿತ್ತಂತೆ. ಅಂದರೆ ಶ್ರೀಗಂಧಗಳಿಂದ ಪೂಸಲ್ಪಟ್ಟಿರ್ತಕ್ಕಂಥ ಆ ಒಂದು ತೋಳುಗಳು ಇರ್ತಕ್ಕಂಥ ರಾವಣ ಅಲ್ಲಿ ಮಲಗಿದ್ದ ಅನ್ನೋದನ್ನು ಆ ಮಾರುತಿ ನೋಡಿದ್ನಂತೆ.
ನಾಟ್ಯ, ಮೃದಂಗ, ಮದ್ದಳೆ, ವೀಣೆ, ಆಮೇಲೆ ವಿಪಂಚಿ ಅಂದರೆ ಇವತ್ತಿಗಿಲ್ಲ, ಇವತ್ತು ನಾವು ನೋಡೋಕೆ ಸಿಗಲ್ಲ, ಫಿಲಮ್ಗಳಲ್ಲಿ ಸಿಗುತ್ತೆ ನೋಡಿ. ಏನು ಅಂತಂದರೆ ಹಿಂಗೊಂದು ಕಮಾನಿನ ಆಕಾರದಲ್ಲಿ ಒಂದು ಫ್ರೇಮ್ ಇರುತ್ತೆ. ಆ ಕಮಾನಾಗಿರ್ತಕ್ಕಂಥ ಫ್ರೇಮ್ಗೆ ತಂತಿಗಳನ್ನು ಕಟ್ಟಿರ್ತಾರೆ. ಹೀಗೆ ಅದನ್ನು ಹೀಗೆ ಹಿಡ್ಕೊಂಡು ಹೀಗೆ ಬಾರಿಸ್ತಾರೆ. ಹೀಗೆ ವೀಣೆ ಮಾದರಿ ಇರುತ್ತೆ, ದೊಡ್ಡದಾಗಿರ್ತಕ್ಕಂಥ ಒಂದು ಫ್ರೇಮು ಹಿಂಗೆ ಬಾಗಿರುತ್ತೆ. ಆ ಫ್ರೇಮ್ಗೆ ಹಿಂಗೆಲ್ಲ ತಂತಿಗಳು ಕಟ್ಟಿರ್ತಾರೆ, ಅದನ್ನು ಹಿಂಗೆ ಬಾರಿಸ್ತಾರೆ. ಅದನ್ನು ವಿಪಂಚಿ ಅಂತ ಕರೀತಾರೆ. ಹಿಂದೆ ರಾಜ ಮಹಾರಾಜರುಗಳ ಕಾಲದಲ್ಲಿ ಇತ್ತು. ಇವತ್ತಿಗೆ ಅದನ್ನು ಪ್ಲೇ ಮಾಡೋರು ಇಲ್ಲ, ನಾವು ಕೇಳೋದಕ್ಕೂ ನಮಗೆ ಭಾಗ್ಯ ಇಲ್ಲ. ಏನಂದರೆ ಸದ್ಯ ಹಳೆ ಫಿಲಮ್ಗಳನ್ನೆಲ್ಲ ಇದೆ ನೋಡೋದಕ್ಕೆ ನಮ್ಗೆ ಹೆಂಗಿತ್ತು ಅಂತ ಅನ್ನೋದಕ್ಕೆ. ಆ ವಿಪಂಚಿ ಅಂತಕ್ಕಂಥ ವಾದ್ಯ, ಕೊಳಲು, ಡಿಂಡಿಮ ಅಂದರೆ ಡೋಲು, ಡಿಂಡಿಮ, ಪನ್ನೀರದ ಇವೆಲ್ಲ ಕೂಡ ಅಲ್ಲಲ್ಲಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರ್ತಂತೆ. ಅಂದರೆ ಎಲ್ಲ ಕೂಡ ವಾದ್ಯ ನುಡಿಸಿ ಅಲ್ಲಲ್ಲಲ್ಲೇ ಬಿಸಾಕಿ ಮಲ್ಕೊಂಡಿದ್ರಂತೆ. ಪನ್ನೀರ ದಾನಿ ಚೆಲ್ಲಿಕೊಂಡು ಮಲಗಿದ್ದ ಸ್ತ್ರೀ, ಪನ್ನೀರ ದಾನಿ ಅಂದರೆ ಸೆಂಟೆಡ್ ಬಾಟ್ಲ್ ಇರುತ್ತಲ್ಲ, ಅದನ್ನು ಚೆಲ್ಲಿಕೊಂಡು ಅದ್ರ ಮೇಲೆ ಮಲ್ಕೊಂಡಿದ್ದೇ ಹೋಗಿದ್ದಾಳಂತೆ ಯಾವಳೊಬ್ಬಳ ಸ್ತ್ರೀ. ಅದನ್ನು ನೋಡ್ತಾ ಇದ್ದಾನಂತೆ ಹನುಮಂತ. ಆಮೇಲೆ ಸುವರ್ಣ ಕಳಶದಂತಿದ್ದ ಸ್ತನವನ್ನು ಮುಚ್ಚಿಕೊಂಡು ಮಲಗಿದ್ದ ಸ್ತ್ರೀ, ದೊಡ್ಡದಾಗಿರತಕ್ಕಂಥ ಸುವರ್ಣ ಕಳಶಗಳ ಥರ ಇರತಕ್ಕಂಥ ಸ್ತನಗಳಿತ್ತಂತೆ. ಅದನ್ನು ಅವಳ ಕೈಯಲ್ಲೇ ಹಿಂಗೆ ಮುಚ್ಚಿಕೊಂಡು ನಿದ್ದೆ ಮಾಡ್ತಾ ಇದ್ಲಂತೆ. ಯಾಕೆಂದರೆ ಅವಳ ಎಲ್ಲ ವಿವಸ್ತ್ರಳಾಗಿದ್ಲು, ಆ ಕೈಯಿನಲ್ಲಿ ಅದನ್ನು ಮುಚ್ಚಿಕೊಂಡು ಮಲ್ಕೊಂಡಿದ್ಲಂತೆ. ಅದನ್ನೆಲ್ಲ ಕೂಡ ಹನುಮಂತ ನಿಶಿತವಾಗಿ ವೀಕ್ಷಿಸ್ತಾ ಇದ್ದಾನೆ. ಪ್ರತ್ಯೇಕವಾದ ಪರ್ಯಂಕ ಶಯನಿಯಾದ ಮಂದೋದರಿಯನ್ನು ಕಂಡು ಸೀತೆಯೆಂದು ಭ್ರಮಿಸಿಬಿಟ್ಟನು. ರಾವಣನ ಇದಿತ್ತಲ್ಲ ಯಾವುದು ಆ ಮಂಚ, ಆ ರಾವಣನ ಮಂಚದ ಪಕ್ಕದಲ್ಲೇ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮಂಚ ಇತ್ತು. ಆ ಮಂಚದ ಮೇಲೆ ಸುಂದರವಾಗಿರ್ತಕ್ಕಂಥ, ಸುಕುಮಾರಿಯಾಗಿರ್ತಕ್ಕಂಥ, ದಿವ್ಯವಾಗಿರ್ತಕ್ಕಂಥ ಒಬ್ಬ ಸ್ತ್ರೀ ಮಲಗಿರ್ತಾಳೆ. ಅವಳು ಯಾರು ಅಂದರೆ ಮಂದೋದರಿ. ಅವಳು ಮಂದೋದರಿ ಅನ್ನೋದು ಗೊತ್ತಿಲ್ಲ ಹನುಮಂತನಿಗೆ. ಅವಳನ್ನು ನೋಡಿಬಿಟ್ಟು ಇವಳೇ ಸೀತೆ ಅಂತ ಭ್ರಮಿಸಿಬಿಡ್ತಾನೆ. ಯಾಕಂದರೆ ಇಷ್ಟು ದಿವ್ಯವಾಗಿದ್ದಾಳೆ ಅಂದರೆ ಇವಳೇ ಸೀತೆ ಅಂತ ಹೇಳ್ಬಿಟ್ಟಂತ. ಹಾಗಾಗಿ ಹನುಮಂತ ಏನು ಮಾಡಿದ್ನಂತೆ ಅಂದರೆ ಅದನ್ನು ನೋಡಿದ ತಕ್ಷಣ ಹನುಮಂತನಿಗೆ ಖುಷಿ ಆಗೋಗ್ಬಿಡತ್ತೆ. ಅಂತ ತನ್ನ ತೋಳನ್ನು ತಾನೇ ಹಿಂಗೆ ಇಸ್ಕೊಂಡು ತನ್ನ ಬಾಲ ಅಂತ ತೆಗೆದು ಅಂತ ಮುತ್ಕೊಟ್ಕೊಂಡಂತೆ ಆ ಬಾಲಕ್ಕೆ. ಯಾಕೆಂದರೆ ಗೆದ್ಬಿಟ್ಟೆ, ನೋಡಿಬಿಟ್ಟೆ ಸ್ತ್ರೀನ ಅಂತ ಹೇಳ್ಬಿಟ್ಟಂತ. ತೋಳನ್ನು ಆಲಂಗಿಸಿ ಆನಂದಿಸಿ ಕುಣಿದಾಡಿದನು. ಚೆನ್ನಾಗಿ ಗೊತ್ತಲ್ಲ, ಕೋತಿಗಳು ಖುಷಿ ಆಗೋಗ್ಬಿಟ್ರೆ ಕುಣಿದಾಡ್ತಾನೆ. ಬಾಲವನ್ನು ಚುಂಬಿಸಿ ಅತ್ತಿಂದತ್ತ ತಿರುಗಾಡಿದನು. ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆ ಖುಷಿಗೆ ಓಡಾಡ್ಬಿಡ್ತಾನೆ. ಸೀತೆಯನ್ನು ಕಂಡಿಡಿದು ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟಂತ. ವಿಜಯೋತ್ಸಾಹದಿಂದ ಕಂಬವನ್ನು ಹತ್ತಿ ಇಳಿದನು. ಕೋತಿಗಳ ಖುಷಿ ಆಗೋಗ್ಬಿಟ್ರೆ ಏನು ಮಾಡುತ್ತೆ ಅಂದರೆ ಕಂಬ ಹತ್ತೋದು, ಕಂಬ ಇಳಿಯೋದು, ಕಂಬ ಹತ್ತೋದು, ಕಂಬ ಇಳಿಯೋದು, ಆಮೇಲೆ ಕಂಬ ಹತ್ತೋದು, ಸ್ವಲ್ಪ ಪಕ್ಕಕ್ಕೆ ದುಮ್ಕೋದು. ಇವೆಲ್ಲ ಚೇಷ್ಟೆಗಳನ್ನು ಹನುಮಂತ ಮಾಡ್ತಾ ಇದ್ದಾನಂತೆ. ಯಾಕೆಂದರೆ ಹನುಮಂತನಿಗೆ ಖುಷಿ ಆಗೋಗಿದೆ, ಸೀತೆ ಸಿಕ್ಬಿಟ್ಲು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ರಾವಣ ಕಾರಣ ಶ್ರೀರಾಮನಲ್ಲಿದ್ದ ಸ್ವಾಮಿ ಭಕ್ತಿಯಿಂದ ಓಲಾಡಿದನು. ಯಾಕೆಂದರೆ ಶ್ರೀರಾಮನ ಮೇಲೆ ಅಷ್ಟು ಭಕ್ತಿ ಇತ್ತು ಯಾರಿಗೆ? ಹನುಮಂತನಿಗೆ. ಹಾಗಾಗಿ ಅಷ್ಟು ಖುಷಿ ಪಡ್ತಾ ಇದ್ದಾನೆ. ಅಂದರೆ ಆ ರಾಮನ ಪತ್ನಿಯಾಗಿರ್ತಕ್ಕಂಥ ಸೀತಾದೇವಿಯನ್ನು ನಾನು ಕಂಡಿಡಿದು ಬಿಟ್ಟೆ ಅಂತಕ್ಕಂಥ ಖುಷಿನಲ್ಲಿ ಈ ಚೇಷ್ಟೆಗಳನ್ನೆಲ್ಲ ಮಾಡ್ತಾ ಖುಷಿ ಪಡ್ತಾ ಇದ್ದಾನೆ, ಆನಂದ ಪಡ್ತಾ ಇದ್ದಾನೆ ಅನ್ನೋದಕ್ಕೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರಕಾಂಡದಲ್ಲಿ 10ನೆಯ ಸರ್ಗವು ಸಂಪನ್ನಗೊಂಡಿತು. ಇನ್ನು 11ನೆಯ ಸರ್ಗದಿಂದ ಮುಂದಿನ ಒಂದು ಪ್ರವಚನದಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಆವಾಗ ಆಂಜನೇಯನಿಗೆ ಪಶ್ಚಾತ್ತಾಪ ಆಗುತ್ತೆ. ಎಲ್ಲನ್ನ ರಾಮನ ಪತ್ನಿಯಾಗಿರ್ತಕ್ಕಂಥ ಸೀತಾದೇವಿ ರಾವಣನ ಪಕ್ಕದಲ್ಲಿ ಮಲ್ಕೊತಾಳ ಈ ಥರ ಏಕಾಂತದಲ್ಲಿ ಅಂತಕ್ಕಂಥ ಪಶ್ಚಾತ್ತಾಪ ಉಂಟಾಗಿ ಆಮೇಲೆ ತುಂಬ ಪಶ್ಚಾತ್ತಾಪ ಪಡ್ತಾನೆ. ಅದೆಲ್ಲ ಮುಂದಿನ ಒಂದು ಪ್ರವಚನದಲ್ಲಿ ನಾವು ಅಧ್ಯಯನ ಮಾಡ್ಕೊಳ್ಳೋಣ. ಇವತ್ತಿನ ಪ್ರವಚನವನ್ನು ಮುಗಿಸೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ರಾಮದೂತ ಭಜಿಸುವವರ ಪೊರೆಯುವಾತ ಆಂಜನೇಯ ರಾಮದೂತ ಭಜಿಸುವವರ ಪೊರೆಯುವಾತ ರವಿಯ ಬಿಂಬವ ಪಿಡಿಯ ನೆಲೆಸಿ ರವಿಯ ಬಿಂಬವ ಪಿಡಿಯ ನೆಲೆಸಿ ಅಂಬರಕ್ಕೆ ಜಿಗಿದ ವೀರ ಅಂಬರಕ್ಕೆ ಜಿಗಿದ ವೀರ ಸ್ವಾಮಿ ರಾಮ ಕಾರ್ಯಕ್ಕೆಂದು ಅಮರರಿಂದ ವರವ ಪಡೆವ ಸ್ವಾಮಿ ರಾಮ ಕಾರ್ಯಕ್ಕೆಂದು ಅಮರರಿಂದ ವರವ ಪಡೆವ ಆಂಜನೇಯ ರಾಮದೂತ
ಭಜಿಸುವವರ ಪೊರೆಯುವಾತ ಜಗಜ್ಜನನಿ ಜನಕಾತ್ಮಜೆ ಅಗಲಿಕೆಯ ದುಃಖವಿರಲು ಜಗಜ್ಜನನಿ ಜನಕಾತ್ಮಜೆ ಅಗಲಿಕೆಯ ದುಃಖವಿರಲು ಒಡನೆ ಅವಳ ಬಳಿಗೆ ಗೈದು ರಾಮ ಸಂದೇಶವಿದ್ದ ಒಡನೆ ಅವಳ ಬಳಿಗೆ ಗೈದು ರಾಮ ಸಂದೇಶವಿದ್ದ ಆಂಜನೇಯ ರಾಮದೂತ ಭಜಿಸುವವರ ಪೊರೆಯುವಾತ ಆಂಜನೇಯ ರಾಮದೂತ ಭಜಿಸುವವರ ಪೊರೆಯುವಾತ ರವಿಯ ಬಿಂಬವ ಪಿಡಿಯಡೆಸಿ ಅಂಬರಕ್ಕೆ ಜಿಗಿದ ವೀರ ಸ್ವಾಮಿ ರಾಮ ಕಾರ್ಯಕ್ಕೆಂದು ಅಮರರಿಂದ ವರವ ಪಡೆವ ಆಂಜನೇಯ ರಾಮದೂತ ಭಜಿಸುವವರ ಪೊರೆಯುವಾತ ಸದಾ ರಾಮ ರಾಮ ಎಂದು ಸದಾ ಜಪಿಪ ವಾಯುಸುತನೇ ಸದಾ ರಾಮ ರಾಮ ಎಂದು ಸದಾ ಜಪಿಪ ವಾಯುಸುತನೇ ಸದಾ ರಾಮ ಸ್ಮರಣೆಗೈವ ಸದವಕಾಶ ನೀಡೋ ದೇವ ಸದಾ ರಾಮ ಸ್ಮರಣೆಗೈವ ಸದವಕಾಶ ನೀಡೋ ದೇವ ಆಂಜನೇಯ ರಾಮದೂತ ಭಜಿಸುವವರ ಪೊರೆಯುವಾತ ಆಂಜನೇಯ ರಾಮದೂತ ಭಜಿಸುವವರ ಪೊರೆಯುವಾತ ರವಿಯ ಬಿಂಬವ ಪಿಡಿಯಳೆಸಿ ಅಂಬರಕ್ಕೆ ಜಿಗಿದ ವೀರ ಸ್ವಾಮಿ ರಾಮ ಕಾರ್ಯಕ್ಕೆಂದು ಅಮರರಿಂದ ವರವ ಪಡೆವ ಆಂಜನೇಯ ರಾಮದೂತ ಭಜಿಸುವವರ ಪೊರೆಯುವಾತ ಶ್ರೀ ಮಾತಿ ಮಹಾರಾಜ್ ಕಿ ಜಯ.